ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಹಾಗೂ ಭಗವತ್ಪಾದ ಆದಿಶಂಕರಾಚಾರ್ಯ ಅದ್ವೈತ ವೇದಾಂತ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಅಪರೋಕ್ಷಾನುಭೂತಿ ಗ್ರಂಥದ ಮನನವನ್ನ ಮುಂದುವರಿಸೋಣ. ಇವತ್ತು 6ನೇ ದಿನ. ನಾವು ಹಿಂದಿನ ಸತ್ಸಂಗದಲ್ಲಿ ಮುಮುಕ್ಷು ಅನ್ನೋದು ಏನು, ಮುಮುಕ್ಷತ್ವ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಯಾರು ಮುಮುಕ್ಷು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರ್ಸೋಣ. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಅಂದ್ರೆ ಯಾರು ಅನ್ನೋದನ್ನ ತಿಳಿಸ್ತೀರಾ? ವೀಣಾ ಅವ್ರು ಹೇಳ್ತೀರಾ? ಹೇಳ್ತಿದ್ರು. ಹೌದಾ? ವಿಜಯಲಕ್ಷ್ಮಿ ಅವ್ರು ಹೇಳ್ತೀರಾ? ಏನಮ್ಮ ಕ್ವಶನ್? ಬ್ರಹ್ಮನಿಷ್ಠ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಅಂದ್ರೆ ಗುರುಗಳ ಗುರು ವಿವರಿಸಿ ಅನ್ನೋದನ್ನ ವಿವರಿಸಿ. ಈಗ ಈ ಷಟ್ ಸಂಪತ್ತಿಗಳೆಲ್ಲ ಸಿಗ್ಬೇಕಂದ್ರೆ ನಮ್ಗೆ ಗುರುಗಳ ಒಂದು ಅನುಗ್ರಹ ಬೇಕು. ಆಮೇಲೆ ಭಗವಂತನ ಅನುಗ್ರಹ ಬೇಕು. ಗುರುಗಳಿಂದ ನಾವು ಕೇಳಿ ತಿಳ್ಕೊಂಡಾಗ ಅದರಲ್ಲಿ ನಮಗ ಸಾಧನ ಚತುಷ್ಟಯಗಳು ಅವೆಲ್ಲ ಗುರುಗಳ ದರ್ಶನದಿಂದ ಮತ್ತು ಅನುಗ್ರಹದಿಂದ ಸಾಧನ ಚತುಷ್ಟಯಗಳು ಇವು ಷಟ್ ಸಂಪತ್ತಿಗಳು ಇವು ನಮ್ಮಲ್ಲಿ ಮೂಡ್ ಬಂದಾಗ ಇವೇ ನಮಗ್ ಜ್ಞಾನಕ್ಕೆ ಸಿದ್ಧಿ ಆಗ್ತವು ಅಂತ ಹೇಳ್ತಾರಮ್ಮ. ಈ ಜ್ಞಾನ ಸಿಗಲು ಈ ಗುರುಗಳು ಸಹಿತ ನಮ್ಗೆ ಎಂತ ಗುರುಗಳು ಬೇಕು, ಆ ಗುರುಗಳು ಹೇಗಿರ್ಬೇಕು ಅಂತ ನಾವಿಲ್ಲಿ ವಿಚಾರ ಮಾಡ್ಬೇಕಾಗ್ತೈತಿ. ಅಧ್ಯಾತ್ಮ ವಿಷಯವನ್ನ ಅವರು ಸರಳವಾಗಿ ನಮಗ ತಿಳಿಯೋ ಹಾಗೆ ಮನಮುಟ್ಟುವ ಹಾಗೆ ಹೇಳ್ಬೇಕು. ಅವ್ರು ಈಗ ಪ್ರಭುಜಿ ಗುರುಗಳನ್ನೇ ತಗೋಬಹುದು. ಅವ್ರು ಟಾಕ್ ಕೇಳ್ತಿದ್ದಂಗೆ ನಮ್ಗೆಲ್ಲ ಇದನ್ನ ತಿಳ್ಕೊಳಕ್ಕೂ ನಮಗ ಎಷ್ಟೋ ಒಂದು ಅರ್ಥ ಆಗ್ತಾ ಇರ್ತೈತಿ. ಆ ರೀತಿ ಒಂದು ಜ್ಞಾನವನ್ನ ಇವು ಪ್ರಭುಜಿಯವ್ರಿಗೆ ನಾವು ತಿಳ್ಕೊತಾ ಇದ್ದೇವೆ. ಅವರನ್ನು ಹಾಗೆ ಅನ್ಬೋದು ಅಂತ ನಾನು ಅನ್ಕೋತಾನೆಮ್ಮ. ಬ್ರಹ್ಮನಿಷ್ಠ ಗುರು ಶ್ರೋತ್ರಿಯಂ ಅಂತ ಹೇಳಿ ಏನಿಲ್ಲ, ಅವರೇ ಬ್ರಹ್ಮನಿಷ್ಠರು ಹೌದು, ಶ್ರೋತ್ರಿಯರು ಹೌದು. ಶ್ರೋತ್ರಿಯರು ಹೌದು. ಹೌನಮ್ಮ. ಈ ಗುರುಗಳು ಬ್ರಹ್ಮನಿಷ್ಠ ಆಗಿರ್ಬೇಕಂದ್ರೆ ಈ ಶ್ರೋತ್ರಿಯ ಆಗಿರುವತಕ್ಕಂಥ ನಮಗ ಆ ಗುರುಗಳಲ್ಲಿ ಏನು ನಮಗ ಒಂದು ಅನುಗ್ರಹ ಸಿಗ್ತತಿ, ಅವರ ಒಂದು ಅನುಗ್ರಹದಿಂದ, ಭಗವಂತನಲ್ಲಿ ಮತ್ತೆ ಅನುಗ್ರಹದಿಂದ, ಇವೆಲ್ಲ ಅನುಗ್ರಹದಿಂದ ಸಿಕ್ಕಾಗ ನಮಗ ಸಾಧನ ಚತುಷ್ಟಯಗಳು ಬರ್ತವು. ಗುರು ಸಿಕ್ಕ ಮೇಲೆ ಏನಾಗ್ತತಿ ಅಮ್ಮ, ಈಗ ನಮ್ಗೆ ಜ್ಞಾನಕ್ಕೆ ದಾರಿ ತೋರಿಸ್ತಾರ, ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿ ತೋರಿಸ್ತಾ ಇದಾರ. ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರ ಮಾವಿನಕಾಯಿ. ಆ ಮಾವಿನಕಾಯಿ ಮೊದಲೆಲ್ಲ ಹುಳಿ ಇರ್ತತಿ. ಅದು ಮುಂದೆ ಸೂರ್ಯನ ಕಿರಣಗಳು ಮತ್ತೆ ಗಾಳಿ ಬೆಳಕಿನಿಂದ ಏನಾಗ್ತತಿ, ಸ್ವೀಟ್ ಆಗ್ತತಿ. ಹಾಗೆ ಈ ಸಾಧನ ಚತುಷ್ಟಯಗಳನ್ನ ನಾವು ತಿಳ್ಕೊಂಡ್ಮೇಲೆ, ಈ ಜ್ಞಾನ ಅರ್ಥ ಆದ್ಮೇಲೆ ನಾವು ಸಹಿತ ಸ್ವೀಟ್ ಆಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅದೇ ಸಾಧನ ಚತುಷ್ಟಯ ನಮ್ಗೆ ಈಶ್ವರ ಅನುಗ್ರಹ ಮತ್ತು ಜೀವನಿಗೆ ಈಶ್ವರನೇ ಗುರು ರೂಪದಲ್ಲಿ ಬರ್ತಾನೆ ಅಂತಾನು ಗುರುಗಳು ತಿಳಿಸಿದ್ರಮ್ಮ. ಈಗ ಈಶ್ವರನ ಅನುಗ್ರಹದಿಂದ ಸಾಧನ ಸಂಪತ್ತಿ ಚತುಷ್ಷಷ್ಟಿಯ ಪ್ರಾಪ್ತಿ ಮೂಡಿ ಬಂದಾಗ ಇವುಗಳಿಂದ ಗುರು ಪ್ರಾಪ್ತಿಯಿಂದ ಜ್ಞಾನ ಪ್ರಾಪ್ತಿ. ಗುರು ಪ್ರಾಪ್ತಿ ಮುಂದಕ್ಕೆ ನೋಡೋಣ. ಇವಾಗ ಬ್ರಹ್ಮನಿಷ್ಠ ಅಂದ್ರೆ ಏನು? ಬ್ರಹ್ಮನಿಷ್ಠ ಅಂತ ಅಂದ್ರೆ ಏನು? ಬ್ರಹ್ಮನಿಷ್ಠ ಶ್ರೋತ್ರಿಯಂ ಬ್ರಹ್ಮನಿಷ್ಠ ಶಾಸ್ತ್ರಗಳನ್ನ ತಿಳ್ಕೊಂಡಿರುವಂತವರು, ಮತ್ತೆ ನಮಗೆ ವಿದ್ಯಾರ್ಥಿ ಆ ಸಾಧನೆ ಮಾಡ್ತಕ್ಕಂಥವನಿಗೆ ಅವ್ರ ಅವ್ರ ಸಮೀಪಕ್ಕೆ ಹೋದ್ರೆ ನಮಗೆ ಶಾಂತಿ ಲಭಿಸ್ಬೇಕು. ಅವರಲ್ಲಿ ಇರ್ತಕ್ಕಂಥ ನಮ್ಗೆ ಜ್ಞಾನ ಆದಷ್ಟು ನಮಗ್ ಸರಳವಾಗಿ ತಿಳ್ಕೊಳ್ಳೋ ಅಷ್ಟು ಶಕ್ತಿನೂ ಅವ್ರು ನಮ್ಗೆ ಕೊಡ್ತಾರ. ಅವ್ರ ದರ್ಶನದಿಂದನೇ ನಮಗ ಅರ್ಧ ನಮಗ್ ಮೋಕ್ಷ ಸಿಕ್ಕ ಹಾಗೆ ಅಂತಾನು ಹೇಳ್ತಾರಮ್ಮ. ಅಂತ ಒಬ್ಬ ಗುರುಗಳಂದ್ರೆ ಇದು ಶ್ರೋತ್ರಿಯಂ ಬ್ರಹ್ಮನಿಷ್ಠ ಗುರು. ಹಿಂಗಿದ್ದಾಗ ಮಾತ್ರ ನಮ್ಗ ಅಂತ ಗುರು ಸಿಗಾಕ್ ಸಾಧ್ಯ ಅಂತ ಹೇಳಿ ಇಷ್ಟ ಹೇಳ್ತಾನಮ್ಮ. ಸರಿ, ಬ್ರಹ್ಮನಿಷ್ಠರು ಅಂತ ಅಂದ್ರೆ ಏನು ಅಂದ್ರೆ, ಇವಾಗ ಆತ್ಮಜ್ಞಾನವನ್ನ ನಾವು ಪಡ್ಕೊಂಡಿದ್ವಿ ಅಲ್ವಾ? ನಾನು ಅಂತಂದ್ರೆ ಆತ್ಮನೇ. ಆತ್ಮ ಅಂದ್ರೆ ಪರಮಾತ್ಮ.
ಪರಮಾತ್ಮ ಅಂದ್ರೆ ಪರಬ್ರಹ್ಮನೇ ಅನ್ನೋದು ತಿಳ್ಕೊಂಡಿದೀವಿ. ಅದು ನಾನು ಅಂತ ತಿಳ್ಕೊಂಡಿದ್ವಿ. ಹಾ, ಸರಿ. ಪೂರ್ತಿಯಾಗಿ ಬ್ರಹ್ಮನಿಷ್ಠರು ಏನು ಅಂದ್ರೆ ಅದು ಒಂದು ಗಳಿಗೆನೂ ಅದು ತಪ್ಪದೆ ಯಾವಾಗ್ಲೂ ಅದೇ ತತ್ವದಲ್ಲೇ ಅವರು ಸ್ಥಿತವಾಗಿ ನಿಂತಿರುವಂತವರು. ನಿರತರಾಗಿರ್ಬೇಕು, ಹ್ಮ್ ಅದರಲ್ಲೇ ನಿರತರಾಗಿರೋರು. ಲಕ್ಷ್ಮಿ ಅವ್ರು ಹೇಳ್ತಾರೆ ಇದನ್ನ ಕಟ್ ಶ್ರೋತ್ರಿಯ ಕಟ್ ಆಗ್ತೈತಿ. ಒಂದ್ ಸ್ವಲ್ಪ ನಾನು ಹೇಳ್ತೀನಿ ಮೇಡಮ್. ಅದೇ ಗುರು ಬ್ರಹ್ಮ ವಿದ್ಯೆನಲ್ಲೇ ಅವರು ಅಷ್ಟೊಂದು ನಿಷ್ಠೆಯಿಂದ ಆತ್ಮದ ಬಗ್ಗೆ ತಿಳ್ಕೊಂಡಿರ್ತಾರಲ್ಲ, ಅವ್ರನ್ನೇ ಗುರುಗಳು ಅನ್ನೋದು. ನಮ್ಗೆ ಗುರುಗಳು ಮುಖೇನನೇ ಆ ಬ್ರಹ್ಮ ನಮ್ಮ ಆತ್ಮದ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಾವ್ ಯಾವಾಗ್ಲೂ ಗುರು ಮುಖೇನನೇ ಹೋಗ್ಬೇಕು. ಇಲ್ಲ ಅಂದ್ರೆ ನಮ್ಗೆ ಅದು ಅರ್ಥ ಆಗಲ್ಲ. ಈಗ ಶಿವೋಹಂ ನಮ್ಮಲ್ಲೇ ಶಿವ ಇದ್ದಾನೆ ಅಂದ್ರೆ ಯಾರು ನಂಬಲ್ಲ. ಅದನ್ನ ನಾವು ಯಾವಾಗ್ಲೂ ಗುರುಮುಖೇನೇ ತಿಳ್ಕೊಬೇಕು. ಅದು ಆತ್ಮಜ್ಞಾನನ ನಾವು ಪಡ್ಕೊಂಡು ಅಂತರ್ಗತ ಮಾಡ್ಕೊಂಡು, ಅವರು ಗುರುಗಳು ನಮ್ಗೆ ಯಾವ ತರ ಟೀಚ್ ಮಾಡ್ಬೇಕು ಅಂದ್ರೆ ಕಥೆಗಳ ಮುಖಾಂತರ, ಉಪಕಥೆಗಳ ಮುಖಾಂತರ ಅದು ನಮ್ಗೆ ಟೀಚ್ ಮಾಡಿದಾಗ ಅದು ಒಳಗಡೆ ಹೋಗಿ ನಮ್ಗೆ ಅರ್ಥ ಆಗಿ ಮನನ ನಿಧಿಧ್ಯಾಸ, ಶ್ರವಣ ಮನನ ನಿಧಿಧ್ಯಾಸದ ಮುಖಾಂತರ ನಾವು ಅರ್ಥ ಮಾಡ್ಕೊಂಡಾಗ ಅದು ಗುರುಗಳು ಗುರುಗಳ ಮುಖಾಂತರನೇ ನಾವು ಹೋಗ್ಬೇಕು ಅಂತ ಅನ್ಸುತ್ತೆ ಮೇಡಮ್. ನಿಧಿಧ್ಯಾಸ ಗುರುಗಳು ಮಾಡ್ಬೇಕಾ ನೀವು ಮಾಡ್ಬೇಕಾ? ನಾವು ಅವರು ಹೇಳ್ಕೊಡ್ತಾರಲ್ಲ ಗುರುಗಳು, ಅದನ್ನ ನಾವು ಅಳವಡಿಸ್ಕೋಬೇಕು. ನಮ್ಗೆ ನಾವು ಅಳವಡಿಸ್ಕೋಬೇಕು. ಅವ್ರು ಹೇಳ್ಕೊಡ್ತಾರಲ್ಲ ಅದನ್ನ ನಾವು ನಿಧಿಧ್ಯಾಸದ ಮುಖಾಂತರ ಅಳವಡಿಸ್ಕೋಬೇಕು. ಅವರು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳಿಂದನೇ ನಾವು ಅದೆಲ್ಲ ಕಲ್ತ್ಕೊಳ್ಬೇಕು. ಧನ್ಯವಾದಗಳು ಮೀನಾಕ್ಷಿ. ಲಕ್ಷ್ಮಿ ಅವ್ರು ಹೇಳ್ತೀರಾ? ಹಾ ಮಾಡ್ರಿ. ಈಗ ನಾವು ಗುರು ಹೆಂಗಿರ್ಬೇಕಂತ ಹೇಳಿದ್ರ ಅವ್ರು ನಮಗ ನಾವ್ ಏನ ಕ್ವಶನ್ ಕೇಳಿದ್ರು ಉತ್ತರ ಹೇಳಂಗಿರ್ಬೇಕ್ರಿ. ಅವ್ರು ದೇವರದ ಅನುಗ್ರಹ ಇರ್ತೈತ್ರಿ ಅವ್ರಿಗೆ. ಅದಕ್ ಅವ್ರು ಬ್ರಹ್ಮನಿಷ್ಠರು ಇರ್ಬೇಕು ಅಂತಂದ್ ಹೇಳಿ ಇಲ್ಲಿ ಕೊಟ್ಟಾರಮ್ಮ. ನಾವ್ ಹೇಳ್ತೇವ್ರಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತಂದ್ ಹೇಳಿ ಇಷ್ಟ ದಿನ ಅದರ್ದ ಅರ್ಥನ ಹೆಚ್ಚು ಕಡಿಮೆ ನಮಗ್ ಬಹಳ ಕಡಿಮೆ ಗೊತ್ತಿತ್ತು ಅಂತ ಹೇಳಿ ಅನ್ಕೊಂತೇನಮ್ಮ. ಈ ಕ್ಲಾಸಿಗೆ ಬರೋದ್ರಿಂದ, ಈ ಸತ್ಸಂಗಕ್ ಬರೋದ್ರಿಂದ ಗುರು ಯಾರು ಅನ್ನೋದ ಅರಿವಾಗ ಕುಂತೈತ್ರಿ. ಆಮೇಲೆ ಗುರುವಿನಿಂದ ನಾವ್ ಏನ್ ಕಲಿತೇವಿ. ಈಗ ನಮಗ್ ಷಟ್ ಸಂಪತ್ತಿಗಳು ಬಂದೂರಿ, ಬಂದಾದ್ಮೇಲೆ ಸರಳ ಆತ್ಮಜ್ಞಾನ ಬರಂಗಿಲ್ಲಮ್ಮ. ಅದನ್ನ ಯಾರು ಅದ್ ಆತ್ಮಜ್ಞಾನ ಪಡ್ದಿರ್ತಾರಲ್ರಿ ಅವ್ರು ನಮಗ್ ಕೊಡ್ಬೇಕ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಅವ್ರ ಆತ್ಮಜ್ಞಾನ ಪಡ್ದವ್ರ ನಮಗ್ ಕಲಿಸ್ಕೊಟ್ರ ನಾವ್ ಕಲಿಯಕ್ ಸಾಧ್ಯ ಐತ್ರಿ. ಈಗ ಪ್ರಭು ಗುರುಜಿ ಆಗಿರ್ಬೋದು, ಹ್ಞೂನ್ರಿ, ಪ್ರಭು ಗುರುಜಿ ಆಗಿರ್ಬೋದು ಅಥವಾ ವಿಜಯ್ ಬಾವರ್ ಆಗಿರ್ಬೋದು ಅಥವಾ ನೀವಾಗಿರ್ಬೋದು, ಎಷ್ಟೆಲ್ಲಾ ಅದನ್ನ ನೀವು ಮನನ ಎಲ್ಲಾ ಮಾಡಿ ನೀವು ಮತ್ತೆ ಎಷ್ಟೋ ಸತೆ ಓದಿ ನಮಗ್ ಕಲಿಸ್ಕೊಡ್ತಿರ್ರಿ. ಅದಾದ್ಮೇಲಿಂದ ನಾವ್ ನನ್ನನ್ನು ಸೇರಿಸ್ಕೊಳ್ಬಿಡಿ, ಅವರಿಬ್ಬರಿಗೂ ಹೇಳಿ. ನಿಮ್ಮಿಂದನೂ ನಾವು ಕಲಿತಾ ಇದೀವಲ್ಲ ಮೇಡಮ್, ಅದಕ್ಕೆ. ಹೌದು, ಅಕ್ಷರ ಮಾತ್ರ ಕಲಿಸಿದಾತಂ ಗುರು ಅಲ್ಲಮ್ಮ. ಹೌದು ಹೌದು, ನಾವು ಪ್ರತಿಯೊಬ್ಬರಿಂದನೂ ಏನೇನೋ ಕಲಿತಾ ಇರ್ತೀವಿ, ಆದ್ರೆ ಎಲ್ಲಾರು ಗುರುಗಳ ಸಮಾನನೇ. ಆದ್ರೆ ನಿಮ್ಮಿಂದ ಜಾಸ್ತಿ ಕಲಿತಾ ಇದೀವಿ. ಈಗ ಅವ್ರ ಟಾಕ್ ಎಲ್ಲ ಕೇಳಾದ್ಮೇಲೆ ಗುರು ಅಂದ್ರೆ ಯಾರು, ಗುರುನ್ ಸ್ಥಾನ ನಮ್ಮೊಳಗ್ ಏನ್ ಐತಿ, ಗುರು ಅಂದ್ರೆ ಹೆಂಗಿರ್ಬೇಕ ಅನ್ನೋದ್ ನಮಗ್ ಅರಿವಾಗ್ತೈತೆ ಅಮ್ಮ. ಈಗ ಗುರು ಅಂತಂದ್ ಹೇಳಿರ ಅವ್ರ ಬ್ರಹ್ಮನಿಷ್ಠರು ಇರ್ಬೇಕ್ರಿ ಒಂದೇದ್ದು. ಅದಾದ್ಮೇಲೆ ಅವ್ರು ನಾವ್ ಏನ ಕ್ವಶನ್ ಕೇಳಿದ್ರು ತಿರುಗಿ ಅವ್ರು ನಮಗ್ ತಿಳಿಸಿ ಹೇಳ ಕೆಪಾಸಿಟಿ ಅವ್ರಿಗೆ ಇರ್ಬೇಕ. ಅವ್ರು ಬ್ರಹ್ಮನಿಷ್ಠ ಗುರುಗಳು ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಈಗ ನಮ್ ಫಾರ್ ಎಕ್ಸಾಂಪಲ್ ಈಗ ಪ್ರಭು ಗುರುಜಿ ಟಾಕ್ ಕೇಳಿದಾಗ ನಮಗ್ ಗೊತ್ತಾಕತ್ರಿ ಆತ್ಮಜ್ಞಾನ ಅಂದ್ರೇನು. ಈಗ ನಾವ್ ಕಲಿತಾ ಇರೋದ್ ಎದ್ರ ಬಗ್ಗೆ ಕಲಿತಾ ಇದೇವಿ, ಷಟ್ ಸಂಪತ್ತಿಗಳ ಅಂದ್ರೆ ಏನು ಅಂತಂದ್ ಹೇಳಿ ನಮಗ್ ಯಾವಾಗ ಅರಿವಾಗಂಗ ತಿಳಿಸ್ಕೊಡ್ತಾರಲ್ರಿ, ಅವರು ಬ್ರಹ್ಮನಿಷ್ಠ ಗುರುಗಳು, ಅವರು ಶ್ರೋತ್ರಿಯರು ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತಮ್ಮ. ಧನ್ಯವಾದ ರೀ. ನೀವು ಇವಾಗ ಹೇಳಿದ್ದೆಲ್ಲಾನು ಶ್ರೋತ್ರಿಯರಿಗೆ ಸೇರ್ತೋ. ಬ್ರಹ್ಮನಿಷ್ಠರು ಅಂತಂದ್ರೆ ಅವ್ರಿಗೆ ಆತ್ಮಜ್ಞಾನ ಅನ್ನೋದು ಸಂಪೂರ್ಣವಾಗಿ ಗೊತ್ತಾಗಿರುತ್ತೆ, ಅಪರೋಕ್ಷವಾಗಿ ಅವರು ತಿಳ್ಕೊಂಡಿರ್ತಾರೆ.
ಮತ್ತೆ ಆ ಹೌದು ಪ್ರತಿಯೊಂದು ಕ್ಷಣವೂ ಅಲ್ಲೇ ಸ್ಥಾಪಿತರಾಗಿರ್ತಾರೆ. ಅಂದ್ರೆ ಯಾವಾಗ ಹೌದೌದು ಪರಬ್ರಹ್ಮ ಅಲ್ಲೇ ಪರಬ್ರಹ್ಮನಲ್ಲೇ ಅವರು ಇರ್ತಾರೆ ಅಂತಂದ್ರೆ ಅವರೇ ಪರಬ್ರಹ್ಮ ಆಗೋಗ್ಬಿಟ್ಟಿರ್ತಾರೆ. ಹೌದ್ರಿ ಅವರು ಬ್ರಹ್ಮನಿಷ್ಠರು. ಹಾ ಯಾವಾಗ್ಲೂ ಒಂದು ಏನಾದ್ರೂ ಧ್ಯಾನ ಮಾಡ್ತಾ ಇದ್ರೆ ಅದರ ರೂಪವನ್ನೇ ನಾವು ಪಡ್ಕೊಳ್ತೀವಿ ಅಲ್ವಾ? ಹಾಗೆ ಬ್ರಹ್ಮನೇ ಅವರು ಯಾವಾಗ್ಲೂ ಕುರಿತಾಗಿ ವಿಚಾರ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ನಮ್ಮ ಸ್ವಸ್ವರೂಪವು ಪರಬ್ರಹ್ಮ ಸ್ವರೂಪವೇ ಅಲ್ವಾ? ಹೌದ್ರಿ ನಮಗೆ ಹೌದ್ರಿ ಹೌದು ಗೊತ್ತಿಲ್ಲ ಇಷ್ಟು ದಿನ ಅಷ್ಟೇ. ಇವಾಗ ಗುರುಗಳು ಹೇಳ್ಕೊಟ್ಟಿರೋದ್ರಿಂದ ತಿಳ್ಕೊಂಡಿದೀವಿ. ನಾವು ಇನ್ನೂ ಅದರಲ್ಲಿ ಸ್ಥಿತವಾಗಿ ನಿಂತಿಲ್ಲ, ಆದ್ರೆ ಅವರು ಅಲ್ಲಿ ನಿಂತ್ಕೊಂಡಿದ್ದಾರೆ, ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದ್ರಿ ನಾವಿನ್ನು ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಂಡಿಲ್ಲ, ವಿಷಯವನ್ನ ತಿಳ್ಕೊಳ್ತಾ ಹೋಗ್ತಾ ಇದೀವಿ. ಹೌದು ಹೌದು ಹಾಗೆ ಕಲಿತಾ ಇದೇವ ಬ್ರಹ್ಮನಿಷ್ಠರು ಅಂತ ಅಂದ್ರೆ ಪೂರ್ತಿಯಾಗಿ ಆತ್ಮ ಸಾಕ್ಷಾತ್ಕಾರನ ಮಾಡ್ಕೊಂಡಿರುವಂತವ್ರು. ಹಾ ಇಂದ್ರಮ್ಮ ಅವರೇ ಅವರು ಹೇಳ್ಬೋದು. ಇಂದ್ರಮ್ಮ ಅವರು ಅಂದ್ರೆ ಈಶ್ವರ. ಹಾ ಮೇಡಮ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತಂದ್ರೆ ಏನು, ನೀವು ಹೇಗ್ ತಿಳ್ಕೊಂಡಿದ್ದೀರಾ ಅಂತ ಅವ್ರ 3 ಜನ ಅವರು ತಿಳಿದಿದ್ದನ್ನೆಲ್ಲ ಹೇಳಿದ್ರಲ್ವಾ, ವಿವರಣೆ ಏನ್ ಕೊಟ್ರಲ್ಲ. ನೀವು ಹಾ. ಹಾಗೆ ನಿಮ್ಗೆ ಏನ್ ಅನ್ಸಿದೆ ಹೇಳಿ. ಹ್ಮ್ ಅಂದ್ರೆ ಈ ಶ್ರೇಷ್ಠ ಸಂಪತ್ತುಗಳು, ಈ ಷಟ್ ಸಂಪತ್ತುಗಳನ್ನ ಯಾರು ಪಡೆದಿರ್ತಾರೆ ಅವ್ರಾಗ್ಲೇ ಅವ್ರದ್ದು ಪೂರ್ಣವಾಗಿ ಒಂದು ಗುರು ನಿರೀಕ್ಷಣೆಯಲ್ಲೇ ಇರ್ತಾರೆ. ಅಕಸ್ಮಾತ್ವಾಗಿ ಗುರು ಬಂದ್ರು ಬರ್ಬೋದು ಅವ್ರ ಹತ್ರನೇ, ಅಥವಾ ಗುರುಗಳ ಹತ್ರ ನಾವು ಹೋಗ್ಬೋದು. ಅಂತಹ ಗುರುಗಳು ಇರ್ಬೇಕಾದ್ರೆ ನಮ್ಗೆ ಈಶ್ವರನ ಒಂದು ಅನುಗ್ರಹ ಇರ್ಬೇಕು. ಆ ಶ್ರೇಷ್ಠ ಅನುಗ್ರಹ ಇದ್ರೆ ಸದ್ಗುರುಗಳ ಒಂದು ಅನುಗ್ರಹ ಕೂಡ ನಮ್ಗೆ ಸಿಗ್ತದೆ. ಜ್ಞಾನಕ್ಕೆ ಒಂದು ನಾವು ಪಡೀಲಿ ಗುರುಗಳಾದ್ರೆ ನಮ್ಗೇನೋ ಆನಂದ ಸಂತೋಷ, ಇವ್ರು ನಮ್ ಗುರುಗಳು ಅಂತ ಹೇಳಿ ನನಗೆ ಅನಿಸ್ಬಹುದು ಕೆಲವು ಸಾರಿ. ಅವರು ಬ್ರಹ್ಮನಿಷ್ಠರಾಗಿರೋದ್ರಿಂದ ಅವರಲ್ಲಿ ಎಲ್ಲಾ ಜ್ಞಾನ ಇರ್ತದೆ, ಎಲ್ಲಾ ಬ್ರಹ್ಮತ್ವವನ್ನು ಅವ್ರು ತಿಳ್ಕೊಂಡಿರ್ತಾರೆ, ಅವರೇ ಬ್ರಹ್ಮನ ಒಂದು ಸ್ವರೂಪರಾಗಿ ಕಂಡು ಬರ್ತಿರ್ತಾರೆ. ಆಗ ಅವರ ಗುರುಗಳ ನಮ್ಗೆ ದರ್ಶನ ಸಿಕ್ಕರೆ ಸಾಕು, ನಮ್ಗೆ ಷಟ್ ಸಂಪತ್ತಿ ಕೂಡ ಇರೋದ್ರಿಂದ, ನಮ್ಗೆ ಆ ಯೋಗ್ಯತೆ ಇರೋದ್ರಿಂದ ಗುರು ಪ್ರಾಪ್ತಿ, ಆ ಗುರು ಪ್ರಾಪ್ತಿ ಆಗಿರೋದ್ರಿಂದ ನಮ್ಗೆ ಮುಕ್ತಿ ಪ್ರಾಪ್ತಿ ಆಗಬಹುದು. ಒಟ್ಟಾರೆ ಈಶ್ವರ ಅನುಗ್ರಹ ನಮ್ಗೆ ಇರ್ಬೇಕು ಅಂತ ಹೇಳಿ ನನಗನ್ಸ್ತದೆ ಮೇಡಮ್. ನಾ ಅಷ್ಟಾಗಿ ಓದಿಲ್ಲ, ಟಾಕು ಕೇಳಿಲ್ಲ ಈ ಸಾರಿ, ಅದೇ ನೀವು busy ಸ್ವಲ್ಪ ಸ್ವಲ್ಪ ಆಗಿದ್ದೀರಿ. ಹಾಗೆ. ಇವಾಗ ಅವರು 3 ಜನ ಹೇಳಿದ್ದು ಹಾ ಎಲ್ಲಾನು ಎಲ್ಲ ಕವರ್ ಆಗಿದೆ, ಅದನ್ನ ತಿಳ್ಕೊಂಡ್ರೆ. ಹಾಗೆ. ಶ್ರೋತ್ರಿಯರು ಹಾ ಅಂತಂದ್ರೆ ಈ ಶಾಸ್ತ್ರ ಹಾ ಮೇಡಮ್. ಇದೆ ನೋಡಿ. ಶಾಸ್ತ್ರಗಳು ಅಂತಂದ್ರೇನು, ವೇದ ಅಂತ ಅಂದ್ರೆ ಉಪನಿಷತ್ತುಗಳಲ್ಲಿ ಏನ್ ಹೇಳಿರುತ್ತೆ ಅದರಲ್ಲಿ ಇರುವಂತ ವಿಷಯವನ್ನ ಸಂಪೂರ್ಣವಾಗಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡೋಕೆ ಅವ್ರಿಗೆ ಸಾಮರ್ಥ್ಯ ಇರ್ಬೇಕು. ವಿದ್ಯಾರ್ಥಿಗೆ, ಈ ಸಾಧಕನಿಗೆ ಅವನು ಯಾವ ಲೆವೆಲ್ ಅಲ್ಲಿ ಇದ್ದಾನೆ ಅದನ್ನ ತಿಳ್ಕೊಂಡು ಅಲ್ಲಿಂದ ಅವರು ಮೇಲಕ್ಕೆ ಎಳಿಬೇಕು. ಎಲ್ಲರಿಗೂ ಒಬ್ಬರು ಒಂದೊಂದು ಹಂತದಲ್ಲಿ ಇರ್ತೀವಿ ನಾವು ಅಲ್ವಾ? ಅವರು ಕಲ್ತ್ಕೊಂಡು ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡ್ ಬಂದಿರ್ತಾರೆ, ಕೆಲವರು ಇಲ್ಲ ಮೊದ್ಲಿಂದ ಹೇಳ್ಕೊಡ್ಬೇಕು. ಅದನ್ನೆಲ್ಲ ನೋಡ್ಕೊಂಡು ಗುರುಗಳು ಹೇಳ್ಕೊಡ್ತಾರೆ, ಅರ್ಥ ಆಗುವ ರೀತಿಯಲ್ಲಿ ಹೇಳ್ತಾರೆ. ಅವರು ಶ್ರೋತ್ರಿಯರು, ಅವರಿಗೆ ಚೆನ್ನಾಗಿ ವೇದಾಂತ ಅನ್ನೋದು ಗೊತ್ತಿರ್ಬೇಕು. ಆಧ್ಯಾತ್ಮಿಕ ವಿಚಾರಗಳನ್ನ ಅವರು ಚೆನ್ನಾಗಿ ಚೆನ್ನಾಗಿ ಗೊತ್ತಾಗಿರ್ಬೇಕು. ಬ್ರಹ್ಮನಿಷ್ಠರು ಅಂತಂದ್ರೆ ಏನು ಅಂದ್ರೆ ಆ ವಿಚಾರವನ್ನ ತಿಳಿದುಕೊಂಡು ಅವರು ಸ್ವತಃ ಅವರು ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಂಡಿರುವಂತವ್ರು. ಬರೀ ಶ್ರೋತ್ರಿಯರಾಗಿದ್ರೆ ಅವರು ಪಂಡಿತರಷ್ಟೇ, ನಮ್ಗೆ ಹೇಳ್ಕೊಡ್ತಾರೆ. ಆದ್ರೆ ಅವರು ಬ್ರಹ್ಮನಿಷ್ಠ ಆಗಿರ್ಬೇಕು ಅನ್ನೋದು ಏನಿಲ್ಲ, ಅವ್ರಿಗೆ ಆತ್ಮ ಸಾಕ್ಷಾತ್ಕಾರ ಆಗಿರ್ಬೇಕು ಅನ್ನೋದು ಏನಿಲ್ಲ. ಆದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಅಂತ ಅಂದ್ರೆ ಅವ್ರಿಗೆ ವೇದಾಂತನೂ ಗೊತ್ತು. ಕೆಲವ್ರಿಗೆ ಏನು ಅಂತಂದ್ರೆ ವಿಷಯ ಗೊತ್ತಿದ್ರು ಅವ್ರಿಗೆ ಹೇಳ್ಕೊಡಕ್ ಬರಲ್ಲ. ಕೆಲವರು ಬ್ರಹ್ಮನಿಷ್ಠರು ಅಂತಂದ್ರೆ ಅವ್ರಿಗೆ ಆತ್ಮ ಸಾಕ್ಷಾತ್ಕಾರ ಆಗೋಗಿರುತ್ತೆ, ಆದ್ರೆ ವೇದಾಂತ ವಿಚಾರಗಳು ಗೊತ್ತಿರಲ್ಲ, ಅವರು ಶ್ರೋತ್ರಿಯ ಬ್ರಹ್ಮನಿಷ್ಠ ಆಗಲ್ಲ. ಇವೆರಡು ಇದು ಇರ್ಬೇಕು, ಕ್ವಾಲಿಫಿಕೇಶನ್ಸ್ ಇರ್ಬೇಕು. ಶ್ರೋತ್ರಿಯರು ಅಂತಂದ್ರೆ ಎಲ್ಲವೂ ತಿಳ್ಕೊಂಡಿರ್ಬೇಕು, ಜೊತೆಗೆ
ವಿದ್ಯಾರ್ಥಿಗೆ ಹೇಳ್ಕೊಡೋ ಹಾಗೆ ಚೆನ್ನಾಗೂ ಬರಬೇಕು. ಅವರು ಟೀಚಿಂಗ್ ಕೆಪಾಸಿಟಿನೂ ಇರ್ಬೇಕು, ಸ್ಕಿಲ್ಸ್ ಇರ್ಬೇಕು. ಜೊತೆಗೆ ಅವರು ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡಿರ್ಬೇಕು. ಇವಾಗ ಮುಖ್ಯವಾಗಿ ನಮ್ಗೆ ಅಂತಹ ಅದು ಜೀವಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ನಮ್ಗೆ ಸಿಕ್ಕಿದ್ದಾರೆ. ಅವ್ರಿಗೆ ಎಲ್ಲ ಶಾಸ್ತ್ರಗಳು ಗೊತ್ತು, ಮತ್ತೆ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡಿರುವಂತವ್ರು, ಮತ್ತೆ ಜೀವಂತವಾಗಿರುವಂತವ್ರು. ಅಂತ ಗುರು ಸಿಗ್ಬೇಕಾದ್ರೆ ಆ ಈಶ್ವರ ಸಾಧಕನ ಅನುಗ್ರಹ ಇರ್ಬೇಕು. ಸುಕೃತ ಈಶ್ವರ ಅನುಗ್ರಹನೂ ಬೇಕು. ಈಶ್ವರನ ಅನುಗ್ರಹ ಇಲ್ಲದೆ ಸಿಗಲ್ಲ ನಮಗೆ. ಅಂತಂದ್ರೆ ಎಲ್ಲ ಶಾಸ್ತ್ರಗಳು ಹೇಳ್ತಾ ಇರೋದು. ನಮ್ಗೂ ಆ ಒಂದು ಫೀಲಿಂಗ್ ಆಗ್ತಾ ಇದೆ, ಯಾರು ಈ ತರ ಹೇಳ್ಕೊಡಲ್ಲ ಅನ್ನೋದು. ಅದು ಒಂದು ಚೂರು ಅವ್ರಿಗೆ ನನ್ಗೆ ಇದರಿಂದ ಏನಾದ್ರು ಬರುತ್ತೆ ಅನ್ನೋಂಥದ್ದು ಇಲ್ಲವೇ ಇಲ್ಲ. ನಮಗೋಸ್ಕರ ಅವ್ರು ಎಷ್ಟು ಕಷ್ಟಪಟ್ಟು, ಎಷ್ಟು ಪ್ರಿಪೇರ್ ಆಗಿ ಎಷ್ಟು ಹೇಳ್ಕೊಡ್ತಾರೆ ಅಂತಂದ್ರೆ ಸಾಧ್ಯನೇ ಇಲ್ಲ ಹೇಳೋದಕ್ಕೆ. ನಾವು ಜೀವನ ಪೂರ್ತಿ ಕಲಿಬೇಕನ್ನೋ ಅಷ್ಟನ್ನ ಅವರು ವಿಡಿಯೋಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಮತ್ತೆ ಯಾವ ಕ್ಷಣದಲ್ಲಾದ್ರೂ ನೀವು ಕೇಳಿ, ಫೋನ್ ಬೇಕಾದ್ರೂ ಮಾಡಿ ಕೇಳಿ, ನಿಮ್ಮ ಸಂಶಯನ ನಿವಾರಣೆ ಮಾಡ್ತಾರೆ. ಇನ್ನು ನಮ್ಮ ಬ್ರಹ್ಮಾನಂದಂ ಪರಮ ಸುಖದಂ ಕೇವಲ ಜ್ಞಾನ ರೂಪಂ ಅಂತ ಒಂದೈತಲ್ಲಮ್ಮ ಶ್ಲೋಕಗಳು, ಅದು ಒಂದು ಅನ್ವಯಿಸ್ತೈತಿ ನೋಡ್ರಿ. ಬ್ರಹ್ಮಾನಂದ ಅಂತಂದ್ರೆ ಇದು ಬ್ರಹ್ಮನಿಷ್ಠ ಆಗಿರೋದು. ಯಾವಾಗ್ಲೂ ಆನಂದ ಅನ್ನೋದು ನಮ್ಮ ನಿಜ ಸ್ವರೂಪ. ಅಂದ್ರೆ ಬ್ರಹ್ಮನ ಸ್ವರೂಪ ಲಕ್ಷಣ ಏನು? ಸಚ್ಚಿದಾನಂದ ಸ್ವರೂಪ, ಅದು ಬ್ರಹ್ಮಾನಂದ. ಇವಾಗ ನೀವೇ ಮುಂದುವರಿಸಿ. ಈಶ್ವರೋ ಗುರುರಾತ್ಮೇತಿ ಅದನ್ನ ಹೇಳಿ. ಈಶ್ವರ, ಗುರು, ಆತ್ಮ, ಇವು ಮೂರು ಇಲ್ಲಿ ಬರುತ್ತೆ. ಯಾರು ಹೇಳ್ಬೇಕಂತ? ಎರಡನೇದು ಈಶ್ವರೋ ಗುರುರಾತ್ಮೇತಿ, ಅದನ್ನ ಹೇಳಿ. ಅಂದ್ರೆ ಇದ್ರಲ್ಲಿ ಮೂರು ಬರುತ್ತೆ ವಿಷಯ: ಈಶ್ವರ, ಮತ್ತೆ ಗುರು, ಮತ್ತೆ ಆತ್ಮ. ಇದು ಯಾರು ಹೇಳ್ಬೇಕು ಮೇಡಮ್? ಇಂದ್ರಮ್ಮ ಅವರು. ಹಾ ಮೇಡಮ್. ಈಶ್ವರನ ಅನುಗ್ರಹದಿಂದ ಗುರು ಪ್ರಾಪ್ತಿ ಆಗ್ತದೆ. ಅಂದ್ರೆ ಈಗ ಈ ಷಟ್ ಸಂಪತ್ತಿಯನ್ನು ಪಡೆದಿರ್ತಕ್ಕಂತಹ ಯೋಗ್ಯತೆ ಗುರು ತಾವಾಗಿ ಬ್ರಹ್ಮನಿಷ್ಠನಾದಂತಹ ಗುರುಗಳು ಸಿಕ್ಕಿದ್ದಾರೆ. ಈಗ ಈಶ್ವರ ಅನುಗ್ರಹದಿಂದನೇ ಈ ಗುರು ಸಿಕ್ಕಿದ್ದಾರೆ. ಈಶ್ವರನ ಅನುಗ್ರಹ ಇಲ್ದಿದ್ರೆ ನಮ್ಗೆ ಇದು ಸಾಧ್ಯನೇ ಆಗ್ತಿರ್ಲಿಲ್ಲ. ಹೀಗಾಗಿ ನಮ್ಗೆಲ್ಲ ಈಶ್ವರ ಅನುಗ್ರಹ ಆಗೋಗ್ಬಿಟ್ಟಿದೆ, ಗುರು ಪ್ರಾಪ್ತಿನೂ ಆಗೋಗಿದೆ. ಗುರು ಪ್ರಾಪ್ತಿಯಿಂದ ನಾವು ಈಗ ಮುಕ್ತಿ ಪ್ರಾಪ್ತಿಗೋಸ್ಕರ ಮುಂದೆ ಹೋಗ್ಬೇಕಾಗಿದೆ. ಯಾಕೆಂದ್ರೆ ನಮ್ಗೆ ಸಾಧನಾ ಚತುಷ್ಟತಿ ಪ್ರಾಪ್ತಿ ಆಗೋಗ್ಬಿಟ್ಟಿದೆ. ಪ್ರಾಪ್ತಿಯಾಗಿದೆ ಅಂದ್ರೆ ನಾವು ಅದರಲ್ಲಿ ಇದ್ದೇವೆ, ಇನ್ನ ಆಳವಾಗಿ ನಾವು ಮುಂದುವರಿಬೇಕು. ಅಲ್ಪ ಸ್ವಲ್ಪವಾಗಿ ಅದನ್ನ ತಿಳ್ಕೊಂಡು ಅದರನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅದ್ರ ಹಾಗೆ ನಡೀತಾ ಇದ್ದೇವೆ. ಶಮ ಧಮ ಇವೆಲ್ಲ ಕೂಡ ನಾವು ಅನುಸರಿಸ್ಕೊಂಡು ಹೋದ ತಕ್ಷಣ ನಮ್ಗೆ ಕಾಣಬಾರ್ದಂತಹ ಒಂದು ಅನುಭವ ಸಿಗ್ತದೆ. ಯಾವೊಂದು ಇದನ್ನು ಬರಲ್ಲ. ಇಂದ್ರಿಯಗಳ ನಿಗ್ರಹ ಇದೆ, ಶಮ ಇದೆ, ಧಮ ಇದೆ, ಮತ್ತೆ ತಿತಿಕ್ಷಿ ಇದೆ. ತಿತಿಕ್ಷಿ ಇವು ಎಲ್ಲವನ್ನ ನಾವು ಪಡೆದಂತವ್ರಿಗೆ ಗುರುಪ್ರಾಪ್ತಿನೇ ಆಗೋಗ್ಬಿಟ್ಟಿದೆ. ಈ ಈಶ್ವರ ಅನುಗ್ರಹಕ್ಕೆ ನಾವು ಒಳಗಾಗ್ಬಿಟ್ಟಿದ್ದೀವಿ ಅನ್ಸುತ್ತೆ ನನಗೆ, ಈಶ್ವರನ ಅನುಗ್ರಹದಿಂದ. ಹಾಗಾಗಿ ನಾವು ಈ ಷಟ್ ಸಂಪತ್ತಿಗಳನ್ನ ಮುಂದುವರಿಸಬೇಕು, ಅದನ್ನ ಅಳವಡಿಸ್ಕೋಬೇಕು ಅಂತ ಅನಿಸ್ತದೆ. ಈಶ್ವರ ಅನುಗ್ರಹದಿಂದನೇ ನಾವೆಲ್ಲ ಈ ಸತ್ಸಂಗಕ್ಕೆ ಸೇರ್ಕೊಂಡಿದೀವಿ ಅಂತ ನನ್ಗನ್ಸ್ತದೆ. ಅದ್ರ ಜೊತೆಗೆ ನಾವು ಈ ವಿಚಾರ ಚಿಂತನೆ ಮಾಡಿದಾಗ ಅಥವಾ ಮಾಡ್ಬೇಕಾದ್ರೆ ನಿಧಿಧ್ಯಾಸನ್ನು ಕೂಡ ನಮ್ಮಲ್ಲಿ ಇದಾಗ್ಬೇಕು. ಮತ್ತೆ ನಾನು ಸತ್ಯ ಅನ್ನೋದು, ಪ್ರಪಂಚ ಮಿಥ್ಯ ಅನ್ನೋದು, ನಾನು ದೇಹ ಮನ ಬುದ್ಧಿ ನಾನಲ್ಲ ಅಂತ ಗುರುಜಿ ಏನ್ ಹೇಳಿದ್ದಾರೆ ಅದನ್ನೆಲ್ಲ ಇದು ಮಾಡ್ಕೊಂಡು ಅಳವಡಿಸ್ಕೊಂಡು ಈಶ್ವರ ಅನುಗ್ರಹಕ್ಕೆ ಒಳಪಟ್ಟಂತಹ ನಾವು ಸದ್ ಮಾರ್ಗದಲ್ಲಿ ಈ ಷಟ್ ಸಂಪತ್ತಿಗಳ ಮೂಲಕ ಮುಂದುವರಿಬಹುದು ಅನ್ಸುತ್ತೆ ಮೇಡಮ್. ಈಶ್ವರ ಇಷ್ಟು ಸಾಕು ಅನ್ಸುತ್ತೆ. ಇಷ್ಟೇ ಗೊತ್ತಿರೋದು ನನ್ಗೆ ಆಕ್ಚುಲಿ. ಈಶ್ವರ ಗುರುರಾತ್ಮೇತಿ ವಿವರಿಸಿ ಅಂತ ಕೊಟ್ಟಿದ್ದಾರೆ. ವೀಣಾ ಅವ್ರ ಏನ್ ಹೇಳ್ತಾರೆ? ಹಾ ಮೇಡಮ್. ವೀಣಾ ಅವ್ರಿದ್ದೀರಾ?
ಚೆನ್ನಾಗಿ ಅಭ್ಯಾಸ ಮಾಡೋಗ್ಬಿಟ್ಟಿದ್ದಾರೆ ಎಲ್ಲರೂ, ಎಲ್ಲ ಪರಿಣಿತರಾಗ್ಬಿಟ್ಟಿದ್ದಾರೆ ಮೇಡಮ್. ಏನಾದ್ರೇನು ಮಾತಾಡ್ತಿಲ್ಲ. ವಿಜಯಲಕ್ಷ್ಮಿ ಅವ್ರು ಹೇಳ್ತೀರಾ? ಹೇಳ್ತೇನೆ. ಈಗ ಒಬ್ಬ ಸಾಧಕ ಅಥವಾ ಜನ ಏನ್ ಮಾಡ್ತಾರ, ಒಬ್ಬ ತನಗ ಒಬ್ಬ ಒಂದು ದೈವ ಒಂದು ಶಕ್ತಿ ಬೇಕು ಅಂದಾಗ ಒಬ್ಬ ದೇವರು ಹೇಗಿದ್ದಾನೆ ಅವನನ್ನ ಹೇಗ್ ನಾವು ಪೂಜಿಸ್ಬೇಕು, ಧ್ಯಾನ ಮಾಡ್ಬೇಕು, ಈಗ ಒಂದು ಅರ್ಥದಲ್ಲಿ ಇಟ್ಟುಕೊಂಡು ಆ ದೇವ್ರನ್ನ ಅವನು ಪ್ರತಿ ದಿವಸ ಜಪ ತಪ ಮಾಡ್ಕೋತ ಹೋದ ಹಾಗೆ ಅವನಿಗೆ ಆ ಒಂದು ಏನು ತಂದ ಆದಂತ ಒಂದು ರೂಪ ನಾಮ ಕೊಟ್ಟು ಒಂದು ಮೂರ್ತಿಯನ್ನ ಪೂಜಿಸ್ತಾ ಇರ್ತಾನೆ. ಆಗ ಆ ದೈವವು ಅವನಿಗೆ ಪ್ರಸನ್ನಗೊಂಡಾಗ ಅವನಲ್ಲಿ ಆ ಶಕ್ತಿ ಬಂದಾಗ ಅವಾಗ ಅವನೇ ತಾನೇ ತನ್ನ ಗುರುವಾಗಿ ಶಿಷ್ಯನಿಗೆ ಒಂದು ಜ್ಞಾನವನ್ನ ನೀಡೋದಕ್ಕೆ ಹೋಗ್ತಾನ ಅಂತ ಹೇಳಿ ಆ ಸಾಧಕನ ಹೇಗಿರ್ತಾನಮ್ಮ, ಶಿಷ್ಯನಾಗಿ ಮಾಡಿಕೊಂಡು ಶಿಷ್ಯನ ಅಜ್ಞಾನವನ್ನು ಸಹಿತ ತಿದ್ದಿ ಅವನನ್ನ ಜ್ಞಾನ ನೀಡ್ತಾನ. ಅದರಿಂದ ಆತ್ಮನ ಗುರುತಿಸುವಿಕೆ ಸಾಧ್ಯವಾಗುವುದರಿಂದ ಅಹಂ ಬ್ರಹ್ಮಾಸ್ಮಿ ಅಥವಾ ಸರ್ವಂ ಕಲ್ಮಿದ ಬ್ರಹ್ಮ ಎನ್ನುವ ಒಂದು ತಿಳುವಳಿಕೆನೂ ಒಂದು ಅವನ್ಗೆ ಸ್ಪಷ್ಟವಾಗಿ ಮೂಡಿಸ್ತಾನ ಗುರು. ಇದು ಒಂದು ಉದಾಹರಣೆ ಅಂದ್ರಮ್ಮ, ಶ್ರೀರಾಮಕೃಷ್ಣ ಪರಮಹಂಸರು ಈ ಕಾಳಿ ಮಾತೆಯನ್ನ ಪೂಜೆ ಧ್ಯಾನ ಮಾಡಿ ಅವರನ್ನು ಸೇವೆ ಮಾಡಿದಾಗ ಆ ಭಗವತಿಯೇ ಗುರುವಿನ ರೂಪದಲ್ಲಿ ತೋತಾಪುರಿ ಅನ್ನೋ ಒಂದು ಗುರು ಆಗಿ ಬಂದು ಅವ್ರಿಗೆ ಆತ್ಮ ಸಾಕ್ಷಾತ್ಕಾರವನ್ನ ತೋರಿಸ್ತಾರೆ. ಹಾಗೆ ನಮಗೂ ಸಹ ಇಲ್ಲಿ ಇವ್ರದ್ದು ಇದ್ರಿಂದ ಮಾಡ್ತಾ ಹೋದಾಗ ಈ ಸಾಧನ ಚತುಷ್ಟಯಗಳು, ಸಾಧನ ಇವೆಲ್ಲ ನಮ್ಗೆಲ್ಲ ಸಿಗ್ತಾವು ಅಂತ ಹೇಳ್ಬೋದಮ್ಮ. ನಮ್ಮಲ್ಲಿ ಮೂಡಿ ಬರ್ತಾವು, ಇವೆಲ್ಲ ಮೂಡಿ ಬರ್ತಾವು ಅಂತ ನಂಗೆ ಇಷ್ಟ ಇರ್ತೈತಮ್ಮ. ಗುರುರಾತ್ ಕೇಳಿಸ್ತಾ ಇಲ್ಲ. ಲಕ್ಷ್ಮೀಜಿಯವರು ಏನ್ ಹೇಳ್ತಾರೆ ನೋಡೋಣ. ಲಕ್ಷ್ಮಿಯವರು ಇವಾಗ ವಿಜಯಲಕ್ಷ್ಮಿ ಅವರು ಹೇಳಿದ್ರಿ. ಅದೇ ತರ ಈಗ ನಮ್ಗ ಗುರು ಈಶ್ವರ ಅನುಗ್ರಹದಿಂದ ಸಾಧನ ಚತುಷ್ಟಯಗಳನ್ನ ನಮಗ ನಾವೆಲ್ಲಾ ಸರಿ ಮಾಡ್ಕೊಂಡು ಎಲ್ಲಾ ಮಾಡಿದ್ರುನು ಗುರು ಅನ್ನೋರ್ ಬೇಕೇ ಬೇಕು ಅಮ್ಮ ಜೀವನದೊಳಗ. ಈಗ ನಮ್ ಕಡೆಗ್ ಭಗವದ್ಗೀತಾ ಬುಕ್ ಇತ್ರಿ, ಎಕ್ಸಾಂಪಲ್ ಯಾಕ್ರಿ ನಮ್ ಮನ್ಯಾಗ ನಡ್ದಿದ್ದನ್ನ ಹೇಳ್ತೇನಿ. ಭಗವದ್ಗೀತೆ ಬುಕ್ ಇತ್ತು, ದೇವ್ರ ಮುಂದಿಟ್ಟು ಪೂಜೆ ಮಾಡ್ತಿದ್ವಿ ಅಮ್ಮ. ಆದ್ರ ಅದ್ರೊಳಗ್ ಏನ ಐತಿ ಅನ್ನೋದ್ ಇದುವರೆಗೂ ಗೊತ್ತಿರ್ಲಿಲ್ಲ. ಈ ಕರೆ ಎಕ್ಸಾಂಪಲ್ ಅಂತಂದ್ ಏನಲ್ಲಮ್ಮ, ನಮ್ ಮನ್ಯಾಗ ನಡ್ದಿದ್ದು ನನ್ ಜೀವನದೊಳಗ ನಡ್ದಿದ್ರಿ. ಭಗವದ್ಗೀತೆ ಬುಕ್ ಇತ್ತು, ಡೈಲಿ ಪೂಜೆ ಮಾಡ್ತಿದ್ವಿ. ಭಗವದ್ಗೀತಾ ಇರ್ಬೇಕಂತ ಮನ್ಯಾಗ ಅಂತಂದ್ ಹೇಳಿ ಅಷ್ಟ ಗೊತ್ತಿತ್ತು ಅಮ್ಮ. ಆದ್ರ ಅದ್ರೊಳಗ್ ಎಷ್ಟೆಲ್ಲಾ ಅಡಿಗೆ ಐತಿ ಅಂತಂದ್ ಹೇಳಿ ತಿಳ್ಕೊಂಡಿದ್ದ, ಅದ್ರೊಳಗ್ ಎಷ್ಟೆಲ್ಲಾ ನಮ್ಗ್ ಜೀವನಕ್ ಬೇಕಾಗಿರೋದನ್ನ ಐತಿ ಅಂತಂದ್ ಹೇಳಿ ಅದು ಚಾಂಟಿಂಗ್ ಮಾಡೋದಾಗ್ಲಿ ಅದೆಲ್ಲಾ ಕಲ್ತಿದ್ದು ಒಂದ್ ಗುರುನಿಂದ ಅಮ್ಮ. ಒಬ್ರು ಗುರು ಅನ್ನೋರ್ ಜೀವನದೊಳಗ್ ಎಷ್ಟ್ ಮುಖ್ಯ ಅದಾರ ಅಂತಂದ್ ಹೇಳಿ ಈಗ ಭಗವದ್ಗೀತಾ ಬುಕ್ ಬರೇ ಭಗವದ್ಗೀತಾ ಪೂಜೆಗಷ್ಟೇ ಅಲ್ಲ, ನಮ್ ಜೀವನದೊಳಗೂ ಅಳವಡಿಸ್ಕೊಳ್ಳೋದು ಅಷ್ಟು ಚೆನ್ನಾಗ್ ಆಗೇತಿ ಅಮ್ಮ. ಆ ತರನ ಈಶ್ವರನ ಅನುಗ್ರಹದಿಂದ ನಮಗ್ ಗುರು ಅನ್ನೋರ್ ಸಿಗ್ತಾರ್ರಿ. ಗುರು ಅನ್ನೋದ್ ಸಿಕ್ಕಾಗ್ಲೇನ ನಮಗ ಆತ್ಮ ಸಾಕ್ಷಾತ್ಕಾರ ಆಕತಿ ಅಂತಂದ್ ಹೇಳಿ ಹಂಗ ಅನಸ್ತಮ್ಮ. ಈಗ ಅವ್ರು ವಿಜಯಲಕ್ಷ್ಮಿ ಅಕ್ಕ ಹೇಳಿದ್ರಿ, ರಾಮಕೃಷ್ಣ ಪರಮಹಂಸರಿಗೆ ದೇವರ ಅನುಗ್ರಹದಿಂದ ತೋತಾಪುರಿ ಅನ್ನೋ ಗುರುಗಳು ಸಿಕ್ಕು ಆತ್ಮ ಸಾಕ್ಷಾತ್ಕಾರ ಆತು ಅಂತಂದ್ ಹೇಳಿ ನೀವೆಲ್ಲಾ ಕಲಿಸ್ಕೊಡೋದ್ರಿಂದ ಎಷ್ಟೋ ನಮ್ದು ಆತ್ಮ ಸಾಕ್ಷಾತ್ಕಾರ ಆಗಾಕುಂತೈತಿ ಅಮ್ಮ. ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ ಅನ್ನೋದು ಎಷ್ಟೋ ಅರಿವಿಗ್ ಬರ್ತಾ ಐತ್ರಿ. ಥ್ಯಾಂಕ್ ಯು ಅಮ್ಮ. ಅದೇ ನೀವು ಹೇಳಿದಾಗೆ ನಾವು ಧಾರ್ಮಿಕವಾಗಿ ಜೀವನವನ್ನ ಮಾಡಿದಾಗ ಭಗವಂತನಿಗೆ ನಮ್ಮ ಮೇಲೆ ಕರುಣೆ ಬಂದು ನಮ್ಮಲ್ಲಿ ಷಟ್ ಸಂಪತ್ತಿಗಳು ಮೂಡ್ ಬರುವ ಹಾಗೆ ಮಾಡ್ತಾನೆ. ಅವು ಮೂಡ್ ಬಂದ ತಕ್ಷಣ ಭಗವಂತನೇ ಗುರುವಿನ ರೂಪದಲ್ಲಿ, ಇವಾಗ ತೋತಾಪುರಿಗಳು ಅಂತ ಹೇಳಿದ್ರಲ್ಲ ಹಾಗೆ ಭಗವಂತನೇ ಗುರುವಿನ ರೂಪದಲ್ಲಿ ಬರ್ತಾನೆ. ಅಂದ್ರೆ ಭಗವಂತನೇ ಗುರು ಅಂತಾಯ್ತು. ಅಂದ್ರೆ ಈಶ್ವರನೇ ಗುರು, ಈ ಗುರುವಿನ ರೂಪದಲ್ಲಿ ಈಶ್ವರನೇ ಬರ್ತಾನೆ ಅಂತಂದ್ಬಿಟ್ಟು. ನೀವು ಗುರು ಅಂತ ಅಂದ್ರೆ ಈ ದೇಹ ಮನಸ್ಸು ಇಟ್ಕೊಂಡಿರುವಂತಹವರು ಅಂತ ತಿಳ್ಕೊಳ್ಳೋ ಹಾಗಿಲ್ಲ. ಅವರು ಏನು ಹೇಳ್ಕೊಡ್ತಾರೆ ಮತ್ತು ಯಾವ ತತ್ವದಲ್ಲಿ ಬರ್ತಾರೆ ಅನ್ನೋದೇ ನಾವು ತಿಳ್ಕೊಳ್ಬೇಕಾಗಿರೋದು. ನಾವು ಶ್ರೀಕೃಷ್ಣ ನಮ್ಗೆ ಭಗವದ್ಗೀತೆ ಹೇಳಿದ್ದು ಅಂತಂದ್ರೆ ಅಲ್ಲಿ ಭಗವಾನ್ ಉವಾಚ ಅಂತ ಇರೋದು, ಶ್ರೀಕೃಷ್ಣ ಉವಾಚ ಅಲ್ಲ ಇರೋದು, ಭಗವಾನ್ ಉವಾಚ. ಆ ರೀತಿಯಲ್ಲಿ ಅವರು ಹೇಳ್ಕೊಡುವಂತಹದ್ದು ಮತ್ತೆ ಆ ಒಂದು ಗುರುವಿನ ತತ್ವ ಅನ್ನೋದು ಏನಿದೆ ಅವರಲ್ಲಿ, ಅದು
ಪರಮಾತ್ಮನ ತತ್ವ ಅಂತ ಅಂದ್ಬಿಟ್ಟು ತಿಳ್ಕೊಳ್ಬೇಕಾಗಿರೋದು. ಆ ಈಶ್ವರನೇ ಗುರುವಿನ ರೂಪದಲ್ಲಿ ಬರ್ತಾರೆ. ಈಶ್ವರ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ ಅಂತ ತಿಳ್ಕೊಳ್ಬೇಕು. ಆತ್ಮವೇ ಈಶ್ವರ, ಈಶ್ವರನೇ ಪರಮಾತ್ಮ, ಪರಮಾತ್ಮನೇ ಪರಬ್ರಹ್ಮ. ಅಂದ್ರೆ ಗುರು ಬೇರೆ ಅಲ್ಲ, ಆ ಈಶ್ವರ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ, ಆ ಪರಮಾತ್ಮ ಪರಬ್ರಹ್ಮ ಬೇರೆ ಅಲ್ಲ. ಆ ತತ್ವವನ್ನು ಮಾತ್ರ ನಾವು ತಿಳ್ಕೊಳ್ಬೇಕಾಗಿರೋದು. ಅದು ಆ ಗುರುವಿನ ತತ್ವ ನಮಗೆ ಕೃಪೆಯಿಂದ ನಮಗೆ ಈ ಆತ್ಮವಿಚಾರವನ್ನ ಎಲ್ಲ ತಿಳಿಸ್ಕೊಡ್ತಾ ಇರೋದು ಅನ್ನೋದು ಇಲ್ಲಿ ಈಶ್ವರೋ ಗುರುರಾತ್ಮೇತಿ ಅಂತ. ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಇದನ್ನ ಹೇಳ್ತೀರಾ ಲಕ್ಷ್ಮಿಯವರು? ಹಾ ಅಮ್ಮ. ಜಗತ್ತು ಅನ್ನೋದು ಮಾಯೆ ಆಗಿರೋದ್ರಿಂದ ಅದು ಮಿಥ್ಯ ಅಮ್ಮ. ಇವತ್ತ ಈಗಿದ್ದಿರೋದೊಂದ್ ಕ್ಷಣ ಮತ್ತೊಂದ್ ಕ್ಷಣಕ್ ಇರಂಗಿಲ್ರಿ. ಇನ್ನೊಂದ್ ಏನೈತಿ ಅಮ್ಮ, ಬ್ರಹ್ಮ ಈಗ ಪರಬ್ರಹ್ಮ ಸ್ವರೂಪಿ ನಾನಾ ತತ್ಸತ್ ಆನಂದ ಯಾವಾಗ ನಾನು ಬ್ರಹ್ಮ ಸ್ವರೂಪಿ ಅಂತಂದ ಅರಿವು ಬರ್ತೈತೆ, ಅದು ಸತ್ಯ ಅಮ್ಮ. ನಾನ್ ಬದಲಾಗಕ್ ಸಾಧ್ಯ ಇಲ್ಲ ರೀ. ನನ್ ದೇಹ ಬದಲಾಗ್ಬೋದ್ರಿ, ಆದ್ರೆ ನಾನು ಅನ್ನೋದ್ ಏನೊಂದ್ ಒಳಗ ಆತ್ಮ ಚೈತನ್ಯ ಆತ್ಮ ಐತಲ್ರಿ, ಅದು ಬದಲಾಗಕ ಸಾಧ್ಯ ಇಲ್ಲ. ಅದು ಆಗಂಗೂ ಇಲ್ಲ. ಅದು ಹೆಂಗಿರ್ತತೆ ಹಂಗ ಇರ್ತತಿ ಅಮ್ಮ. ಈ ಜಗತ್ ಅನ್ನೋದು ಚೇಂಜ್ ಆಗ್ತಾನೆ ಇರ್ತೈತ್ರಿ. ಪ್ರಪಂಚ ಅನ್ನೋದು ಮಾಯೆ ಆಗಿರೋದ್ರಿಂದ ಚೇಂಜ್ ಆಗ್ತಾ ಇರ್ತೈತಿ. ಅದು ಮಿಥ್ಯ. ನಾವು ಚೈತನ್ಯ ಆತ್ಮ ಏನ್ ಐತಲ್ರಿ ಅದು ಸತ್ಯ ಅಂತಂದ್ ಹೇಳಿ ನಂಗ್ ಹಂಗ ಅನ್ನಿಸ್ತವಮ್ಮ. ಯಾವ್ದ್ ಬದಲಾಗ್ತೈತಲ್ರಿ ಅದು ಮಿಥ್ಯ. ಯಾವ್ದ್ ಬದಲಾಗದೆ ಇರೋ ಶಾಶ್ವತವಾಗಿ ನಮ್ಮೊಳಗ್ ಐತಲ್ರಿ ಅದು ಸತ್ಯ ಅಂತಂದ್ ಹೇಳಿ ಅನಿಸ್ತವಮ್ಮ. ಧನ್ಯವಾದ ರೀ. ಇವಾಗ ಅದೇ ಜಗತ್ತು ಮಿಥ್ಯ ಅಂತ ಅಂದ್ಬಿಟ್ಟು ಮತ್ತೆ ಬ್ರಹ್ಮ ಸತ್ಯ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳಿದ್ದೆಲ್ಲ ಸರಿಯೇನೆ. ಅದು ಒಂದು ಇದು ಡಿಸ್ಟಿಂಕ್ಷನ್ ಒಂದ್ ಸ್ವಲ್ಪ ಹೇಳ್ಬೇಕು. ಇವರುಗಳು ಏನ್ ಹೇಳ್ತಾರೆ ನೋಡೋಣ. ವಿಜಯಲಕ್ಷ್ಮಿ ಅವರು ಹೇಳಿ. ಈಗ ಬ್ರಹ್ಮ ಸತ್ಯ ಅವರು ಮಿಥ್ಯ ಹೇಳಿದ್ರು, ಜಗನ್ಮಿಥ್ಯ ಹೇಳಿದ್ರು. ಅದ್ ಜಗನ್ಮಿಥ್ಯ ಅಂದ್ರೆ ಅದೇ ಗೊತ್ತಾಯ್ತಲ್ಲಮ್ಮ. ಜಗತ್ ಅನ್ನೋದು ಕ್ಷಣ ಕ್ಷಣಕ್ಕೂ ಬದಲಾಗೋದು. ಈ ಶರೀರನೂ ಕ್ಷಣ ಕ್ಷಣಕ್ಕೂ ಬದಲಾಗ್ತಿರೋದೆ, ಇದು ಸಹಿತ ಮಿಥ್ಯಾನೇ ಅಂತ ಹೇಳ್ಬೋದಮ್ಮ. ಜಗತ್ತಂತೂ ನಾವ್ ಈಗ ನೋಡ್ದಂಗ್ ಮತ್ತೊಮ್ಮೆ ಇರಂಗಿಲ್ಲ. ಅದೇ ಅದು ಒಂದು ಮಾಯೆ ಅಂತಾನು ಹೇಳ್ತಾರ, ಅಥವಾ ಮಿಥ್ಯೆ ಅಂತಾನು ಹೇಳ್ತಾರಮ್ಮ. ಇಲ್ಲಿ ಬ್ರಹ್ಮ ಸತ್ಯ ಅಂದ್ರ ನಾನು ಇಲ್ಲಿ ಬ್ರಹ್ಮ ಸತ್ಯ, ನಾನು ಸತ್ಯ ಅಂತ ಹೇಳಿ. ನಾನು ಅನ್ನೋದು ಏನೈತಲ್ಲಮ್ಮ, ನಾನು ಆತ್ಮ, ಇದು ಸತ್ಯ. ಇದನ್ನ ನಾವು ಹೇಗೆ ತಿಳ್ಕೊಬೇಕು? ನಾನು ಪಂಚಭೂತಗಳಿಂದ ಕೂಡಿದ ಶರೀರ ಅಲ್ಲ, ಆಮೇಲೆ 3 ಅವಸ್ಥೆಗಳಿಂದ ಕೂಡಿದ ಅವುಗಳನ್ನು ಸಾಕ್ಷಿಯಾಗಿ ನೋಡ್ತಕ್ಕವನು. ಇನ್ನೊಂದು ಪಂಚೇಂದ್ರಿಯಗಳಲ್ಲ. ಮತ್ತೆ ಇದನ್ನೆಲ್ಲ ನಾವು ಸರಿಯಾಗಿ ಚಿಂತನೆ ಮಾಡ್ಬೇಕು. ಚಿಂತನೆ ಮಾಡಿದಾಗ ಏನಾಗ್ತದೆ, ಅದನ್ನ ಅರ್ಥ ಮಾಡ್ಕೊಂಡಾಗ ಈ ದೇಹ ಮನ ಬುದ್ಧಿ ನಾನಲ್ಲ. ಗುರುಜಿ ಹೇಳಿದ್ದು ಮನೋಬುದ್ಧಿ ಚಿತ್ತಾಣಿ ನಾನು ಅಲ್ಲ, ಅಹಂಕಾರ ನಾನಲ್ಲ ಅಂತ ಹೇಳಿದ್ರಮ್ಮ. ಈ ರೀತಿ ಒಂದು ಅರ್ಥ ಮಾಡ್ಕೊಂಡಾಗ ನಾವು ಯಾವಾಗ ಈ ದೇಹ ಮನ ಬುದ್ಧಿ ನಾನಲ್ಲ ಅಂತ ಅನಿಸ್ಕೊಂತೀವಿ, ಅದು ಎಲ್ಲ ಮನಸ್ಸಿನಲ್ಲಿ ಇರ್ತೈತಿ. ಅವಾಗ ನಾನು ಚೈತನ್ಯ ರೂಪಿ ಅಂದಾಗ ಆತ್ಮ, ಆ ಆತ್ಮನೇ ಸತ್ಯ ಅಂತ ಹೇಳಿ, ನಾನು ಸತ್ಯ ಅಂತ ಹೇಳಿ ನಂಗೆ ಇಷ್ಟ ಹೇಳ್ತಾನೆ. ಕರೆಕ್ಟ್. ಓಕೆ. ಜಗತ್ತು ಅನ್ನೋದು ಮಿಥ್ಯ, ಬ್ರಹ್ಮ ಸತ್ಯ ಅಂತಂದ್ರೆ ನಾನು ಬ್ರಹ್ಮ ಸ್ವರೂಪಿ, ನಾನ್ ಮಾತ್ರ ಸತ್ಯ. ಜಗತ್ತು ಯಾತಕ್ಕೆ ಅಂತಂದ್ರೆ 3 ಅವಸ್ಥೆಗಳನ್ನ ತಗೊಳ್ಬೇಕು ನಾವು. ಸಾಕ್ಷಿಯಾಗಿ ಇಂದ್ರಮ್ಮ ಅವರು ಮುಂದುವರಿಸ್ತೀರಾ? 3 ಅವಸ್ಥೆಗಳನ್ನ ಆಧಾರವಾಗಿ ಇಟ್ಕೊಂಡು ಹೇಗೆ ಜಗತ್ತು ಮಿಥ್ಯ ಅನ್ನೋದನ್ನ ನಿರೂಪಿಸ್ತೀರಾ? ಎಚ್ಚರ ಪ್ರಪಂಚ ಬರ್ತೈತಿ ಹೇಳಮ್ಮ. ಎಚ್ಚರ ಪ್ರಪಂಚ ಬರ್ತೈತಿ ಹೋಗ್ತೈತಿ, ಹಾಗೆ ಸ್ವಪ್ನ ಪ್ರಪಂಚನೂ ಬರ್ತೈತಿ ಹೋಗ್ತೈತಿ.
ಆ ಎರಡು ಗಾಢ ನಿದ್ರೆಯಲ್ಲಂತೂ ಯಾವುದೇ ಇಲ್ಲ. ಆದ್ರೂ ಗಾಢ ನಿದ್ರೆನೂ ಬರ್ತೈತಿ, ಗಾಢ ನಿದ್ರೆನೂ ಹೋಗ್ತೈತಿ. ಆದ್ರೆ ನಾನ್ ಮಾತ್ರ ಯಾವಾಗ್ಲೂ ಸಾಕ್ಷಿಯಾಗಿ ನನಗೆ ಯಾವ ಬದಲಾವಣೆನೂ ಇಲ್ಲ. ಈ ರೀತಿಯಾಗಿ ನಾನು ಆ ಮೂರು ಅವಸ್ಥೆಗಳನ್ನ ಸಾಕ್ಷಿ ರೂಪದಲ್ಲಿ ನೋಡ್ತಕ್ಕಂಥವನು. ನಾನೇ ಆತ್ಮ ಬ್ರಹ್ಮ ಸ್ವರೂಪಿ ಅಂತ ಹೇಳಿ. ಅದಕ್ಕೋಸ್ಕರ ಜಗತ್ತು ಮಿಥ್ಯ, ಬಂದು ಹೋಗುವಂಥದ್ದು ಯಾವಾಗ್ಲೂನು ಮಿಥ್ಯ. ಇದ್ದಾಗ ಕಾಣಿಸುತ್ತೆ ಆದ್ರೆ ಇಲ್ಲ, ಕೊನೆಗೆ ಅಂದ್ರೆ ಪ್ರಪಂಚ ಅನ್ನೋದೇ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಪ್ರಪಂಚನು ಇದೆ ಬರೀ ತೋರಿಕೆ ಅದು. ಇವ್ರೇನೋ ಇಬ್ರುನು ಇದ್ದಾಗ ಕಾಣಿಸ್ತಾ ಇಲ್ಲ. ಇಂದ್ರಮ್ಮರು ಬಿಜಿ ಆಗ್ಬಿಟ್ಟಾರ ಅವ್ರಿಗೆ. ಅದೇ ಪಾಪ ಹರಿಓಂ ಸುಜಿಯಾಜಿ, ಹರಿಓಂ ಸಂಧ್ಯಾಜಿ, ಹರಿಓಂ ವರ್ಷ. ಹರಿ ಓಂ. ವಿಜಯಲಕ್ಷ್ಮಿ ಅವರೇ ಮುಂದುವರಿಸಿ. ಯಾವ್ದು ಪ್ರಪಂಚಕ್ಕೆ ಮೂಲ ಕಾರಣ ಯಾವುದು? ಪ್ರಪಂಚಕ್ಕೆ ಮೂಲ ಕಾರಣ ಅನ್ನೋದಮ್ಮ ಅಜ್ಞಾನ ಮತ್ತು ಮಾಯೆ. ಈ ಪ್ರಪಂಚ ಅನುಭವ ಅಂತೂ ಆಗ್ತೈತಿ, ಆದ್ರೆ ಅದು ನಿಜವಾಗ್ಲೂ ಅನುಭವ ಅಲ್ಲ ಅಂತ ಹೇಳ್ತಾರ. ಈಗ ಹೆಂಗಂದ್ರಮ್ಮ ಒಂದು ಹಗ್ಗ ಸಾಯಂಕಾಲ ನಾವು ಹಗ್ಗ ನೋಡಿದಾಗ ಅದು ಹಾವು ಅಂತ ತಪ್ಪಾಗಿ ತಿಳ್ಕೊಂತೇವಿ. ಅದ್ ನಿಜವಾಗ್ಲೂ ನೋಡ್ದಾಗ ಏನಿರ್ತೈತಿ, ಅಲ್ಲಿ ಹಗ್ಗ ಅಂತ ಇರ್ತೈತಿ ಅಮ್ಮ. ಆ ಹಗ್ಗ ಆಗಿ ಕಾಣಿಸ್ತೈತಿ. ಹಾಗೆ ಆಕಾಶದಲ್ಲಿ ನೀಲಿ ಬಣ್ಣ ನೋಡ್ತೇವಿ. ಅದೇ ಅಲ್ಲಿ ಆಕಾಶ, ಅದು ಸ್ಪೇಸ್ ಅದು ಖಾಲಿ ಇರ್ತೈತಿ. ಆದ್ರೆ ನಮ್ಗಲ್ಲಿ ನೀಲಿ ಬಣ್ಣ ಹಾಕಿದಾರೇನೋ ಫುಲ್ ಅನ್ನೋ ಹಂಗ್ ಕಾಣಿಸ್ತೈತಿ ಅಮ್ಮ. ಅದೇ ರೀತಿ ಮರುಭೂಮಿಯಲ್ಲಿ ನೀರು ಸಹಿತ ಕಾಣಿಸ್ತಾ ಇರ್ತೈತಿ. ಅದು ರೋಡಲ್ಲಿ ಸಹಿತ ಬೇಸಿಗೆಯಲ್ಲಿ ಹೋಗ್ತಾ ಇದ್ರೆ ಆ ರೋಡ್ ಮೇಲೆ ಸಹಿತ ಬಿಸಿಲಿಗೆ ಅಲ್ಲಿ ನೀರೇನೋ ಹಿಂಗ ಕಾಣಿಸ್ತಾ ಇರ್ತೈತಿ. ಕಾಣಿಸ್ತೈತಿ. ಅದಕ್ಕೆ ಮರ್ಚಿಕೆ ಅಂತ ಹೇಳಿ. ಈಗ ಒಂದು ಎಚ್ಚರದ ಒಂದು ಪ್ರಪಂಚದಲ್ಲಿ ಸಹಿತ ನಾವು ಇದನ್ನ ಕಾಣ್ಬೋದಮ್ಮ. ಇದು ಪ್ರಪಂಚ ಅನ್ನೋದೇ ಒಂದು ಅಜ್ಞಾನ. ನಾವು ಪ್ರಪಂಚ ಇದನ್ನ ಈಗೂ ನೋಡ್ತೇವಿ, ಎಚ್ಚರದಲ್ಲಿ ನೋಡ್ತೇವಿ, ಕನಸಿನಲ್ಲಿ ನೋಡ್ತೇವಿ. ಆದ್ರೆ ಇವೆರಡನ್ನು ನಾವು ಗಾಢ ನಿದ್ರೆಯಲ್ಲಿ ಕಾಣೋದಿಲ್ಲ. ಆದ್ರೆ ಇದು ಇರ್ತಕ್ಕಂಥದ್ದು ಮತ್ತು ಹೋಗ್ತಕ್ಕಂಥದ್ದು. ಇದು ಒಂದು ಮಾಯೆ ಅಂತ ಹೇಳ್ದಾರ ಗುರೂಜಿ. ಹಾಗೆ ಕೇವಲ ಇದೊಂದು ನಾಮ ರೂಪ ಅಷ್ಟೇ ಅಮ್ಮ. ಅದೇ ನೀವು ಹೇಳಿದ್ದು ಅಜ್ಞಾನ ಅನ್ನೋದು ಅಜ್ಞಾನ. ಈ ಅಜ್ಞಾನ ಯಾವುದು ಅನ್ನೋದನ್ನ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಲಕ್ಷ್ಮಿಯವರು ಹೇಳ್ತೀರಾ ಪ್ರಪಂಚಕ್ಕೆ ಮೂಲ ಕಾರಣ. ಅವ್ರು ಹೇಳಿದ್ದನ್ನೇ ನೀವು ಹೇಳಿ, ನಿಮ್ಮ ಒಂದು ಇದ್ರಲ್ಲಿ ಹೇಳಿ. ಹ್ಞೂನ್ರಿ. ಪ್ರಪಂಚದ ಮೂಲ ಕಾರಣ ಮಾಯೆ ರೀ. ಮಾಯೆ ಅಂತಂದ್ ಹೇಳಿರು ಚೇಂಜ್ ಆಗ್ತಾನೆ ಇರ್ತೈತಿ ಅಮ್ಮ. ಬದಲಾಗದಕ್ಕ ಮಾಯೆ ಅಂತಂದ್ ಹೇಳಿ ಕರಿತೇವೆ ಅಮ್ಮ. ಈಗ ಹೆಂಗ ಅವ್ರು ಹೇಳಿದ್ರಿ, ವಿಜಯಲಕ್ಷ್ಮಿ ಅಕ್ಕ ಹೇಳಿದ್ರಿ, ಅಜ್ಞಾನದೊಳಗ ಪ್ರಪಂಚ ಮಾಯೆ ರೂಪದೊಳಗ ಐತ್ರಿ. ಹೆಂಗ ನಮ್ಮ ಅನುಭವಕ್ ಬರ್ತೈತಿ ಅಮ್ಮ. ಹಗ್ಗ ಅದ್ ಯಾವ್ದು ನಿಜ ಇರಂಗಿಲ್ಲ ರೀ. ಹಗ್ಗ ಹಾವಲ್ಲ ಅಂತಂದ್ ಹೇಳಿ ಅರಿವಿಗ್ ಬರ್ತೈತ್ರಿ. ನೀರು ಮರೀಚಿಕೆ ಅದ್ರದ ಅರಿವಿಗ್ ಬರ್ತೈತಿ. ಸ್ವಪ್ನದೊಳಗ್ ಪ್ರಪಂಚ ಐತಿ ಅಂತಂದ್ ಹೇಳಿ ಅನಸ್ತೈತಿ ಅಮ್ಮ. ಆದ್ರೆ ನಾವ್ ಸ್ವಪ್ನದಿಂದ ಎದ್ದಾದ್ಮೇಲೆ ಏನು ಇರಂಗಿಲ್ರಿ ಅಲ್ಲೇ. ನಮ್ಗದು ನಿಜ ಅರಿವು ಆಗ್ತೈತಿ, ಅನುಭವಕ್ ಬರ್ತೈತಿ ಅಮ್ಮ. ಬದಲಾವಣೆ ಅನ್ನೋದು ನಮಗ ಕಾಣಿಸ್ತಾ ಐತಿ. ಅದ್ರಿಂದ ಪ್ರಪಂಚ ಎಲ್ಲಾ ಮಾಯೆ ಅಂತಂದ್ ಹೇಳಿ ನನಗ ಮೂಲ ಕಾರಣ ಮಾಯೇನ ಅಂತಂದ್ ಹೇಳಿ ಅನಿಸ್ತಾವಮ್ಮ. ಧನ್ಯವಾದ ರೀ. ಅದೇ ಈ ಪ್ರಪಂಚ ಅನ್ನೋದು ಪ್ರಪಂಚ ನಾನೇ ಆಗಿದ್ರೆ ಅದು ನನಗೆ ಕಾಣಿಸ್ತಾ ಇರ್ಲಿಲ್ಲ. ಆ ಪ್ರಪಂಚನೇ ಬೇರೆ ಇರೋದ್ರಿಂದ ಅದು ನನಗ್ ಕಾಣಿಸ್ತಾ ಐತಿ. ಹೀಗಾಗಿ ಬದಲಾವಣೆನೂ ಆಗ್ತಾ ಇರ್ತೈತಿ. ಇವಾಗ ನಾನೇ ಆದ್ರೆ ನಂಗೆ ಗೊತ್ತಾಗಲ್ಲ, ನಂಗೆ ಬೇರೆ ಅಂತ ಅಂದಾಗ ಮಾತ್ರನೇ ಗೊತ್ತು. ಇವಾಗ ಈ ಮೊಬೈಲ್ ಇದೆ ಅಂತಂದ್ರೆ ಇದು ನನ್ಕಿಂತ ದೂರ ಇದೆ, ಅದಕ್ಕೋಸ್ಕರ ನಂಗೆ ಗೊತ್ತಾಗ್ತಾ ಇದೆ ಅಲ್ವಾ. ಇವಾಗ ನನ್ನನ್ನೇ ನೋಡ್ಕೊಳಕ್ಕೆ ಆಗಲ್ಲ, ನನ್ಗೆ ಬೇಕು ನೋಡ್ಕೊಳ್ಳೋದಕ್ಕೆ. ನೀವು ಹೇಳಿದ ಹಾಗೆ ಈ ಹಗ್ಗದಲ್ಲಿ ಹಾವು ಎಲ್ಲ ಕಾಣಿಸುತ್ತೆ. ಅದು ಏನು, ಹಗ್ಗ ಅನ್ನೋದು ಸತ್ಯವಾದ್ದು, ಮಿಥ್ಯ ಅನ್ನೋದು ಹಾವು. ಆಮೇಲೆ ಮರೀಚಿಕೆ ಎಲ್ಲ ಇದು ಹೇಳಿದ್ರಿ. ಆಮೇಲೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ, ಆಕಾಶದಲ್ಲಿ ನೀರು, ಅದೆಲ್ಲವೂ ಮಿಥ್ಯವಾದದ್ದು. ಇದ್ದ ಹಾಗೆ ಕಾಣಿಸ್ತಾ ಇದೆ, ಆದ್ರೆ ನಿಜವಾಗ್ಲೂ ಅಲ್ಲಿ ಇಲ್ಲ, ಹತ್ರಕ್ಕೆ ಹೋದ್ರೆ ಇಲ್ಲ ಅಂತ. ಇಲ್ಲಿನೂ ಯಾತಕ್ಕೆ ನಮ್ಗೆ ಹತ್ರ ಆಗತ್ತೆ. ಮತ್ತೆ ಇದಕ್ಕೆ ಮೂಲ ಕಾರಣ ನೀವು ಹೇಳಿದ್ದು
ಅಜ್ಞಾನ ಅನ್ನೋದು. ಹೌದು. ಅದು ಈ ಅಜ್ಞಾನ ಅನ್ನೋದು ಮಾಯೆ. ಇವರು ಲಕ್ಷ್ಮಿ ಅವರು ಹೇಳಿದ್ದು ಮಾಯೆ ಕರೆಕ್ಟೇ. ಅಂದ್ರೆ ನಮ್ಗೆ ಈ ಆವರಣ ಅನ್ನೋದು ಮತ್ತೆ ವಿಕ್ಷೇಪ ಅನ್ನೋದು ಮಾಯೆಯಿಂದ ಬಂದಿರುವಂಥದ್ದು. ಆವರಣ ಅಂತಂದ್ರೆ ನನ್ನ ನಿಜ ಸ್ವರೂಪವನ್ನ ಮರೆಸ್ಬಿಟ್ಟಿರುತ್ತೆ. ವಿಕ್ಷೇಪ ಅಂತಂದ್ರೆ ನನ್ನ ದೇಹ ಮನಸ್ಸು ಬುದ್ಧಿಯನ್ನ ನೀನು ಅಂತಂದ್ಬಿಟ್ಟು ತೋರಿಸುತ್ತೆ. ಯಾಕೆಂದ್ರೆ ನಮ್ಮ ಇಂದ್ರಿಯಗಳು ಅದನ್ನೇ ನೋಡೋಕ್ಕಾಗೋದು, ಆತ್ಮನನ್ನ ನೋಡೋದಕ್ಕೆ ಆಗಲ್ಲ. ಅದಕ್ಕೆ ನಾವೇನ್ ಅನ್ಕೊಳ್ತೀವಿ, ಈ ದೇಹ ಮನಸ್ಸು ಬುದ್ಧಿಗಳೇ ನಾನು ಅನ್ಕೊಂಡ್ಬಿಡ್ತೀನಿ ಅಲ್ವಾ. ಈ ಹಗ್ಗದಲ್ಲಿ ಹಾವು ಕಂಡ ತಕ್ಷಣ ಹಾವೇ ಸತ್ಯ ಅಂತಂದ್ಬಿಟ್ಟು ಅನ್ಕೊಂಡ್ಬಿಡ್ತೀನಿ. ಹಾಗೆ ನನ್ಗೆ ಈ ದೇಹ ಮನಸ್ಸು ಬುದ್ಧಿಗಳು ಕಂಡ ತಕ್ಷಣ ಏನಾಗುತ್ತೆ, ಓ ಇದೇ ನಾನು ಅಂತಂದ್ಬಿಟ್ಟು ಅರ್ಥ ಮಾಡ್ಕೊಳ್ತೀನಿ. ಅವಾಗ ದೇಹ ನಾನಾದಾಗ ಏನಾಗ್ತೀನಿ, ನಾನು ಚಿಕ್ಕವಳಿದ್ದೆ ದೊಡ್ಡವಳಾದ್ರೆ, ಆಮೇಲೆ ವಯಸ್ಸಾಯ್ತು, ಆಯ್ತು. ರೋಗ ರುಜಿನಗಳು ಬಂದು ಅದಕ್ಕೆ ಹೀಗಾಯ್ತು, ಮತ್ತೆ ಒಂದಿನ ಸತ್ತೋಗ್ತೀನಿ ಅಂತಂದ್ಬಿಟ್ಟು ದುಃಖ ಪಡ್ತೀನಿ. ಆಮೇಲೆ ಮಾನಸಿಕವಾಗಿಯೂ ಅಷ್ಟೇ, ನನಗೆ ಆ ಥರ ಆಯ್ತು, ಈ ಥರ ತೊಂದರೆ ಆಯ್ತು, ನನಗೆ ದುಃಖ ಅಂತಂದ್ಬಿಟ್ಟು. ಹಾಗೂ ನಾನು ಮನಸ್ಸಾದಾಗ, ಯೋಚನೆಗಳು ಬುದ್ಧಿ ನಾನಾದಾಗ, ಹಾಗೂ ನಾನು ನನ್ನ ನಿರ್ಧಾರಗಳು ಹಾಗಿತ್ತು ಹೀಗಿತ್ತು, ನಾನು ಅದನ್ನ ತಿಳ್ಕೊಳ್ಳಿಲ್ಲ, ತಿಳ್ಕೊಳ್ಳಿಲ್ಲ, ಈ ರೀತಿಯಾಗಿ ಯೋಚನೆಗಳು, ಅದು ನಾನು ಬುದ್ಧಿಯಾದಾಗ. ಅಂದ್ರೆ ಆತ್ಮನನ್ನ ಮಾರ್ಚಿಸ್ಬಿಟ್ಟು ಈ ದೇಹ ಮನಸ್ಸು ಬುದ್ಧಿಗಳು ನಾನು ಅಂತಂದ್ಬಿಟ್ಟು ತೋರಿಸುತ್ತೆ ಈ ಮಾಯೆ. ಯಾಕೆಂದ್ರೆ ಮಾಚಿಸಿದ್ದಕ್ಕೆ ನನಗೆ ಅಲ್ಲಿ ಅಜ್ಞಾನನೇ ಕಾರಣ. ಅಜ್ಞಾನ ಅಂತಂದ್ರೆ ಏನು, ನನ್ನ ನಿಜ ಸ್ವರೂಪ ಏನು ಅಂತ ಗೊತ್ತಿಲ್ಲದೆ ಇರೋದು. ಅದಕ್ಕೇನು ಮಾಡ್ಬೇಕು ಅಂತಂದ್ರೆ ಈ ಆತ್ಮ ವಿಚಾರವನ್ನ ತಿಳ್ಕೊಳ್ಬೇಕು. ಸದ್ಗುರುಗಳ ಮುಖೇನ ತಿಳ್ಕೊಂಡು ನನ್ನ ನಿಜ ಸ್ವರೂಪವನ್ನ ನಾನು ತಿಳ್ಕೊಳ್ಬೇಕು. ಹೇಗೆ ನಾನು ಬೇರ್ಪಡಿಸುವುದನ್ನ ತಿಳ್ಕೊಳ್ಬೇಕು. ಅದರಲ್ಲಿ ಮುಂದೆ ನಾನು ಯಾರು ಅಂತ ವಿಚಾರ ಮಾಡೋದು ಹೇಗೆ ಅನ್ನೋದನ್ನು ಸಹ ಇಲ್ಲಿ ಮುಂದಿನ ಪ್ರಶ್ನೆ. ಅದು ಹೇಗೆ ಸರಿ, ಹೋಗ್ ಬರ್ತಂತಡಿ. ಇದನ್ನು ಗುರೂಜಿಗಳು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ವಿಚಾರ ಮಾಡಿ ಹೇಳ್ತೀರಾ? ವಿಜಯಲಕ್ಷ್ಮಿ ಅವರು ಮಾತಾಡಕ್ ನಾನು ಯಾರು ಅಂತ ವಿಚಾರ ಮಾಡೋದು ಹೇಗೆ? ನಾನು ಯಾರು? ನಾನು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ ಅಂತ ತಿಳ್ಕೋಬೇಕು. ನಾನು ಚೈತನ್ಯ ಸ್ವರೂಪಿ, ಬ್ರಹ್ಮ ಸ್ವರೂಪಿ ಆತ್ಮ ಇದ್ದೇನೆ ಅಂತ ಹೇಳಿ ಈಗ ನಾನು ಯಾರು ಅಂತ ಹೇಳಿ ಈಗ ಇದ್ರಲ್ಲೇ ಅಪರೋಕ್ಷ ಅನುಭೂತಿಯೊಳಗೆ ತೋರಿಸ್ಕೊಟ್ಟಂಗಮ್ಮ ಗುರುಗಳು ಹೇಳ್ದಂಗ. ಈಗ ತತ್ವಮಸಿ, ಆಮೇಲೆ ಈಗ ಪ್ರಸ್ಥಾನತ್ರಯಗಳು ಮೂರಿಂದನೂ ನಾವು ಅದ್ ಮೂರು ತಿಳಿಸ್ಕೊಡೋದೆ ಈಗ ನಾನು ಯಾರು ಅನ್ನೋದ್ರ ಬಗ್ಗೆ ಜ್ಞಾನ ಕೊಡುವಂತಹದ್ದು. ಮತ್ತೆ ಪ್ರಕರಣ ಗ್ರಂಥಗಳು ಇವು ಸಹಿತ ನಾನು ಯಾರು ಅನ್ನೋದಕ್ಕೆ ತಿಳಿಸ್ಕೊಡುವಂತವೇ ಈ ಗ್ರಂಥಗಳಿದಾವಮ್ಮ. ಹೀಗೆ ಈ ಇಲ್ಲಿ ನಾವು ಏನ್ ಮಾಡ್ತೇವಮ್ಮ, ಈ ಪ್ರಪಂಚದಲ್ಲಿ ಈ ಪ್ರಪಂಚ ಹುಡ್ತೈತಿ ಹೋಗ್ತೈತಿ ಅಂತ ಹೇಳ್ತೇವಿ. ಆದ್ರ ಇನ್ನೊಂದು ನಮ್ಮ ಇವರು ರಮಣ ಮಹರ್ಷಿಗಳು ಹೇಳಿದ್ದು, ನಾನು ಯಾರು ಅಂತ ಹೇಳಿ ವಿವೇಚನೆ ಮಾಡ್ಬೇಕು, ತಿಳ್ಕೋಬೇಕು ಅಂತ ಹೇಳಿ. ಅಲ್ಲಿ ಈ ದೇಹ ಮನ ಬುದ್ಧಿ ನಾನಲ್ಲ, ನಾನು ಆತ್ಮ ಇದ್ದೇನೆ, ಆತ್ಮ ಚೈತನ್ಯ ಸ್ವರೂಪಿಯಾಗಿದ್ದೇನೆ. ಜ್ಞಾನದ ಮೂಲಕ, ಇದೊಂದು ವೇದಾಂತದ ಅಥವಾ ಜ್ಞಾನದ ಮೂಲಕ ನಾವು ತಿಳಿತಾ ಹೋಗ್ಬೇಕಮ್ಮ. ಮತ್ತಿನ್ನ ಇಷ್ಟಂತೂ ತಿಳಿತಿದ್ದಮ್ಮ. ಲಕ್ಷ್ಮಿ ಅವ್ರ ಏನ್ ಹೇಳ್ತಾರೆ? ಇವ್ರು ಇಂದ್ರಮ್ಮ ಅವರು ಇವಾಗ ಮಾತಾಡಕ್ ಆಗತ್ತಾ? ಅಮ್ಮ ನಾ ಒಂದ್ 5 ನಿಮಿಷ ಹೊರಗೆ ಹೋಗೋದೈತಿ, ಹೋಗಿ ಬರ್ತೇನೆ. ಮೊಮ್ಮಕ್ಳು ಹೊರಗೆ ಹೋಗಿದಾರ, ಕರ್ಕೊಂಡ್ ಬರ್ಬೇಕು. ಮೇಡಮ್ ಒಂದ್ ನಿಮಿಷ, ಇದಕ್ಕೆ ಅದೇ ಚಾಂಡಾಳನ್ನ ನೀನು ಈ ಕಡೆ ಜರ್ಗು ಅಂದಿದ್ದಕ್ಕೆ ಶಂಕರ ಇವ್ರಿಗೆ ನನ್ನನ್ನು ಅಥವಾ ನನ್ನ ಆತ್ಮವನ್ನು ಅಂತ ಕೇಳ್ತಾರಲ್ಲ, ಅದು ಉದಾಹರಣೆ ಕೊಡ್ಬೋದಲ್ವಾ ಮೇಡಮ್ ಇದಕ್ಕೆ? ಕೊಡ್ಬೋದು. ಅದೇ ಚಾಂಡಾಳ ಒಂದು ಕತೆ ಬರ್ತಲ್ಲ, ನಾನು ಯಾರು ಎಂಬ ವಿಚಾರ ಮಾಡುವುದು ಹೇಗೆ? ಲಕ್ಷ್ಮಿ ಅವ್ರು ಹೇಳ್ತೀರಾ? ಅಮ್ಮ, ಇಲ್ಲೇ ನಾನು ಯಾರು ಅಂತಂದ್ ಹೇಳಿ ನಾವ್ ಹೆಂಗ್ ತಿಳ್ಕೊಬೇಕಂತಂದ್ ಹೇಳಿದ್ರ, ಗುರುಗಳು ಹೇಳೋ ವೇದಾಂತ ವಾಕ್ಯಗಳ ಬಗ್ಗೆ ನಾವು ಶ್ರವಣ ಮನನ ನಿಧಿಧ್ಯಾಸ ಮಾಡ್ಬೇಕ್ರಿ.
ಅವಾಗ ನಾನ್ ಯಾರು ಅನ್ನೋದ್ ಹೇಳಿ ನಾನ್ ಯಾರು ಅನ್ನೋದ್ ನಮಗ್ ಅರಿವಾಗ್ತೈತ್ರಿ. ಈ ಮನೋಬುದ್ಧಿ ಅಹಂಕಾರ ನಾನಲ್ಲ ಚಿತ್ತಾನಿ ನಾಹಂ ಅಂತಂದ್ ಹೇಳಿ ಅನ್ನೋದನ್ನ ನಾವ್ ಯಾವಾಗ ನಮ್ಮೊಳಗ್ ನಾವ್ ತಗೊಂತ ಹೋಗ್ತೇವ ಅವಾಗ ನಾನ್ ಯಾರು ಅನ್ನೋದ್ ಅರಿವಾಗ್ತೈತಿ ಅಮ್ಮ. ಹಂಗ ಅನ್ನಿಸ್ತ್ರಿ ನಂಗ. ವೆರಿ ಗುಡ್ ಲಕ್ಷ್ಮೀಜಿ. ಥ್ಯಾಂಕ್ ಯು ಅಮ್ಮ. ಪೂರ್ತಿಯಾಗಿ ನಾವು ಗುರುಗಳು ಹೇಳಿದ್ದನ್ನ ಕೇಳ್ಬೇಕು, ಶ್ರವಣ ಮಾಡ್ಬೇಕು, ಮತ್ತೆ ಮನನ ಮಾಡ್ಬೇಕು, ನಿಧಿಧ್ಯಾಸ ಮಾಡ್ಬೇಕು. ಮತ್ತೆ ಹೇಗೆ ನಾನು ಯಾರು ಅಂತ ತಿಳ್ಕೊಳ್ಳೋದು ಅಂತಂದ್ರೆ, ನೀವು ಆಗ್ಲೇ ವಿಚಾರ ಮಾಡಿದ್ರೆ 3 ದೇಹಗಳು ಏನು, ಸ್ಥೂಲ ಶರೀರ ಮತ್ತೆ ಸೂಕ್ಷ್ಮ ಮತ್ತು ಕಾರಣ ಶರೀರ, ಅವುಗಳು ನಾನಲ್ಲ ಅಂತ ಬೇರ್ಪಡಿಸೋದನ್ನ ಕಲಿಬೇಕು. ಕಲಿತು ಅವುಗಳು ನಾನಲ್ಲ, ಅದಕ್ಕಿಂತ ಹೊರತದ್ದು ಅವುಗಳೆಲ್ಲ ನನಗೆ ಗೊತ್ತಾಗ್ತಾ ಇದೆ, ನನಗೆ ಗೊತ್ತಾಗ್ತಿದೆ ಅಂತ ಅಂದಮೇಲೆ ಅದು ನಾನಲ್ಲ. ಹಾಗೆ ಒಂದು ವಿಚಾರ ಮಾಡಿಕೊಂಡು ಹೋಗ್ತಾ ಇರಬೇಕು, ನಾನು ಯಾರು ಅಂತಂದ್ಬಿಟ್ಟು. ಮತ್ತೆ ಪಂಚಕೋಶ ವಿವೇಕನ್ನು ನಾವು ತಿಳ್ಕೊಂಡಿದ್ವಿ ಅಲ್ವಾ. ಪಂಚಕೋಶ ವಿವೇಕ ಏನ್ ಹೇಳುತ್ತೆ, ಪಂಚಕೋಶಗಳು ನಾನಲ್ಲ. ಯಾತಕ್ಕೆ ಅಂದ್ರೆ ನನಗೆ ಅನ್ನಮಯ ಕೋಶ ಅನ್ನೋದು ಗೊತ್ತಾಗುತ್ತೆ, ನನ್ನ ಅರಿವಿಗೆ ಬರ್ತಾ ಇದೆ, ಅವು ಬದಲಾವಣೆ ಆಗ್ತಾ ಇದೆ. ನಾವು ಈಗ ಸದ್ಯಕ್ಕೆ ಒಂದ್ ಸೆಕೆಂಡ್ ಮೇಡಮ್, ಸದ್ಯಕ್ಕೆ ನಾವೇನ್ ಅನ್ಕೊಂಡಿದೀವಿ, ದೇಹನೇ ನಾನು ಅನ್ಕೊಂಡ್ಬಿಟ್ಟಿದ್ದೇನೆ. ಆದ್ರೆ ಈ ಅಜ್ಞಾನ ನನಗೆ ಈ ದೇಹಕ್ಕೆ ಇರ್ತಕ್ಕಂಥ ಅಂಗಾಂಗಗಳು ಅಂತ ನಾನು ಕೇಳಿದ್ದೆ. ಈ ಅಂಗಾಂಗಗಳನ್ನ ಈ ಕೈ ನನ್ನದ ಅಲ್ಲ ಅಂತ ಹೇಳ್ತೇವೆ. ಆದ್ರೆ ನನ್ನದೇ ಕೈ ನಾನಲ್ಲ. ಹಾಗೆ ಈ ದೇಹಕ್ಕೆ ಇರ್ತಕ್ಕಂಥ ಅಂಗಾಂಗಗಳನ್ನ ಒಂದು ಚೈತನ್ಯವಿಲ್ಲದೆ ಅವು ಕೆಲಸ ಮಾಡೋದಿಲ್ಲ. ದೇಹ ಜಡ ಗೊತ್ತಿದೆ, ಚೈತನ್ಯವೇ ಒಂದು ಆತ್ಮ. ಈ ಬೆಳಕು ಹೋದ್ರೆ ಆತ್ಮ ಸಾಧ್ಯ. ಮತ್ತೆ ದೇಹ ಎಚ್ಚರವಾದಾಗ ಮಾತ್ರ ನಾವು ದೇಹವನ್ನ ನಾನು ಅಂತ ಹೇಳ್ತೇನೆ. ಆದ್ರೆ ಒಂದೊಂದೇ ಅಂಗಾಂಗಗಳನ್ನ ನಾವು ಮರಿತಾ ಬಂದ್ರು ಕೂಡ, ಕಣ್ಣಿಲ್ದಿದ್ರು ನಾನಿರ್ತೇನೆ, ಕೈ ಇಲ್ದಿದ್ರು ನಾನಿರ್ತೇನೆ. ದೇಹದ ಯಾವುದೇ ಅಂಗಾಂಗಗಳನ್ನು ಹೋದ್ರೂ ಕೂಡ ನಾನು ಜೀವಿಸಬಲ್ಲೆ, ನಾನಾಗಿರ್ತೇನೆ. ಇಂಟರ್ನೆಟ್ ಸ್ವಲ್ಪ ಸರಿನಾ? ಇವಾಗ ಸರಿ ಹೋಗಿದೆ. ಹೌದಾ, ಇವಾಗ ಕೇಳಿಸ್ತಾ ಇದೆ. ಸರಿಯ ಪಾಯಿಂಟ್ ಹಿಡಿದಿದ್ದೀರಾ ಹೇಳಿ. ಈಗ ಅದೇ ದೇಹ ನಾನು ಅಂತ ಅಲ್ಲವಾದಾಗ, ಅಂದ್ರೆ ಈ ಕೈ ನಾನಲ್ಲ, ಕಾಲು ನಾನಲ್ಲ, ಈ ದೇಹಕ್ಕೆ ಅಂಗಾಂಗಗಳಿದೆ. ಆದ್ರೆ ನಾನು ಅನ್ನೋದಕ್ಕೆ ಅಂಗಾಂಗಗಳಿಲ್ಲ. ಅಂಗಾಂಗಗಳು ಎಲ್ಲ ಕೂಡಿರೋದ್ರಿಂದ ನಾನು ಅಂತ ಒಂದು ಅಜ್ಞಾನದಿಂದ ನಾನು ತಿಳ್ಕೊಂಡಿದ್ದೇನೆ. ಈಗ ಯಾವುದೇ ಒಂದು ವಸ್ತುವನ್ನ ತೆಗೆದುಕೊಂಡಾಗ, ಇದು ನನ್ನ ಗ್ಲಾಸು, ಇದು ನನ್ನ ಮನೆ, ಇದು ನನ್ನದಿದು ಅಂತ ನಾವು ಹೇಳ್ತೇವೆ. ಆದ್ರೆ ದೇಹ ನನ್ನದು, ನಾನು ದೇಹ ಅಂತ ಅನ್ಕೊಂತ ಹೋದಾಗ, ಆದ್ರೆ ನಾವು ಖಂಡಿತ ಇದು ಯಾವುದೂ ಅಲ್ಲ, ಆತ್ಮ ಮಾತ್ರ ನಾನು ಅಂತ ಹೇಳಿದಾಗ ನಾನು ಆತ್ಮವನ್ನ ದೇಹವನ್ನ ಆತ್ಮದಿಂದ ಗುರುತಿಸ್ಕೊಳ್ತಾ ಇದ್ದೇವೆ. ಆತ್ಮ ಸಚ್ಚಿದಾನಂದ ಸ್ವರೂಪಿ ಆದಂತಹ ಇಡೀ ಅಂದ್ರೆ ನನ್ನದು, ನಾನು ಈ ದೇಹ ಅಲ್ಲ, ಮನಬುದ್ಧಿ ನಾನಲ್ಲ ಅಂತಕ್ಕಂಥದ್ದನ್ನ ಕೂಡ ಇಲ್ಲಿ ನಾವು ಹೇಳ್ಬೋದು. ಸಚ್ಚಿದಾನಂದ ಸ್ವರೂಪಿ ಇಡೀ ವಿಶ್ವದ ನಿರಾಕಾರ ನಿರವಾಗಿ ಚೈತನ್ಯ ರೂಪವಾಗಿರ್ತಕ್ಕಂತಹ ಆತ್ಮ ನಾನು ಅಂತಕ್ಕಂಥ ಇದನ್ನ ನಾವಿಲ್ಲಿ ಹೇಳ್ಬೋದಾಗಿದೆ ಮೇಡಮ್. ನಾನು ಯಾರು ಅಂದಾಗ, ನಾನು ಆತ್ಮನೇ, ನನ್ನ ಚೈತನ್ಯ ಸ್ವರೂಪಿನೇ ನಾನು ಅನ್ನೋದನ್ನ ನಾವು ದೃಢ ನಿಶ್ಚಯವಾಗಿ ಅದನ್ನ ಪದೇ ಪದೇ ಹೇಳ್ಕೊಂತ ನೆನಪು ಮಾಡ್ಕೊಂತ ಇರ್ಬೇಕಾಗ್ತದೆ. ನಾನು ಅನ್ನೋದನ್ನ ತಿಳ್ಕೊಳ್ಳೋದೇ ಆತ್ಮಜ್ಞಾನದ ಅಪರೋಕ್ಷಾನುಭೂತಿಯ ಸಂದೇಶ ಕೂಡ ಆಗಿದೆ. ನಾನು ಯಾರು ಅನ್ನೋದನ್ನ ಒಂದು ತತ್ವಬೋಧ ಕೂಡ ತಿಳ್ಕೊಳ್ಳೋದು ಮೂಲಭೂತ ಇದಾಗಿದ್ದಾವೆ. ಹೀಗಾಗಿ ಈ ಅಜ್ಞಾನವನ್ನ ಕಳಚ್ಕೊಂಡ್ಬಿಟ್ಟು ನಾನು ಯಾರು, ನಾನು ಆತ್ಮ ಅನ್ನೋದೇ ಪರಿಪೂರ್ಣವಾದಂತಹ ಸತ್ಯ. ಹೀಗೆ ನಾವು ಆತ್ಮ ವಿಚಾರ ಅಂದ್ರೆ ಎನ್ಕ್ವೈರಿ ಮಾಡೋದು ಹೀಗ್ ಮಾಡ್ಬೇಕು. ನಾನು ನಿಜವಾಗ್ಲೂ ನನ್ನ ದೇಹನ, ಮತ್ತೆ ನನ್ನ ಇಂದ್ರಿಯಗಳ ನಾನು, ಮತ್ತೆ ಮನಸ್ಸ ನಾನು, ಬುದ್ಧಿನ ನಾನು ಅಂತ ವಿಚಾರ ಮಾಡ್ಬೇಕು. ಮತ್ತೆ ಯಾರಾದ್ರೂ ಹೇಳ್ತೀರಾ? ಅದೇ ಇದಕ್ಕೆ
ನಾನು ನಾನೆಂಬುದು ನಾನಲ್ಲ ಅಂತ ಒಂದು ಸ್ಲೋಗನ್ ಇದೆಯಲ್ಲ, ಅದು ಹೇಳ್ಬೋದಲ್ಲ ಮೇಡಮ್. ಎಲ್ಲದಕ್ಕೂ ಅದೇ ಮಹಾವಾಕ್ಯ. ನಾನೆಂಬುದು ನಾನಲ್ಲ, ನಾನು ಸಚ್ಚಿದಾನಂದ ದೇಹ ಸ್ವರೂಪಿ. ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ. ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಅದನ್ನೇ ಹೇಳ್ಬೋದಲ್ಲ. ಸರಿ, ಹೇಳ್ಬೋದಲ್ಲ, ಅದು ಅದೇ ಅನ್ವಯ ಆಗುತ್ತೆ. ಎಲ್ಲದಕ್ಕೂ ಅದು ಅಪ್ಲೈ ಆಗತ್ತೆ. ಅದಕ್ಕೆ ಅದು ಮಹಾವಾಕ್ಯ. ಹೌದು ಹೌದು. ಹಾಗೇನೆ ನಾನು ಯಾರು ಅಂತ ವಿಚಾರ ಮಾಡ್ಬೇಕಾದ್ರೆ ಇವಾಗ ಅನ್ನಮಯ ಕೋಶ ನಾನು ಅಂತ ಬಿಟ್ಟು ತಿಳ್ಕೊಂಡ್ರೆ ಅಲ್ಲ, ನಾನಲ್ಲ. ಯಾಕೆ ಅಂದ್ರೆ ಅನ್ನಮಯ ಕೋಶ ನಾನಾಗಿದ್ರೆ ಆ ಅನ್ನಮಯ ಕೋಶ ಏನಾಗತ್ತೆ, ಹುಟ್ಟುತ್ತೆ, ಬೆಳೆಯುತ್ತೆ, ಕ್ಷೀಣವಾಗತ್ತೆ, ಒಂದಿನ ಹೋಗ್ಬಿಡುತ್ತೆ ಅಲ್ವಾ. ಅದು ಅನ್ನದಿಂದ ಆಗಿರುವಂತಹದ್ದು. ಅನ್ನ ಎಲ್ಲಿಂದ ಬರುತ್ತೆ? ಭೂಮಿಯಿಂದ ಬರುತ್ತೆ ಅಲ್ವಾ. ಅದೆಲ್ಲ ಪಂಚಭೂತಗಳು ಅಂದ್ರೆ ಮಣ್ಣಿನಿಂದ ಆಗಿರುವಂತಹದ್ದು. ಮಣ್ಣನ್ನೇ ಪರಿವರ್ತನೆ ಆಗಿ ನಮ್ಮ ಈ ಸ್ಥೂಲ ಶರೀರ ಆಗಿರುವಂತಹದ್ದು. ಅದಕ್ಕೆ ನಾನು ಅನ್ನಮಯ ಕೋಶ ಅಲ್ಲ. ಅದು ಯಾಕೆಂದ್ರೆ ಬದಲಾವಣೆ ಆಗ್ತಾ ಇದೆ ಅಂತಂದ್ಬಿಟ್ಟು. ಸರಿ, ನನ್ನ ಇಂದ್ರಿಯಗಳು ಅಂತಂದ್ರೆ ಅವುಗಳು ನಾನಲ್ಲ. ಅವುಗಳು ನಾವು ತಿಳ್ಕೊಂಡಿದ್ವಿ, ಅವುಗಳು ಪಂಚಭೂತಗಳಿಂದಾನೇ ಆಗಿರುವಂತಹದ್ದು ಅನ್ನೋದು ಗೊತ್ತಿದೆ ನಮಗೆ. ಅವು ಸೂಕ್ಷ್ಮ ರೀತಿಯಲ್ಲಿ ಇವೆ, ಅವುಗಳು ಬದಲಾವಣೆ ಆಗುತ್ತೆ. ಆದ್ರಿಂದ ಅದು ನಾನಲ್ಲ ಅಂತ ತಿಳ್ಕೊಳ್ಬೇಕು. ಹಾಗೆ ಮನಸ್ಸು, ಬುದ್ಧಿ ಯಾವುದು ನಾನಲ್ಲ. ಪಂಚಕೋಶಗಳಂತ ತೆಗೆದುಕೊಂಡ್ರೆ ಅನ್ನಮಯ ಕೋಶ ನಾನಲ್ಲ, ಪ್ರಾಣಮಯ ಕೋಶ ನಾನಲ್ಲ. ಯಾತಕ್ಕೆ? ಪ್ರಾಣಮಯ ಕೋಶ ನಾನೇ ಆದ್ರೆ ಹಾಗಾದ್ರೆ ನಾನು ಬದಲಾವಣೆ ಆಗ್ತೀನಾ? ನನಗೆ ಆ ತಪ್ಪು ತಿಳುವಳಿಕೆನೆ ನಮ್ಮನ್ನ ತೊಂದರೆಗೆ ಈಡು ಮಾಡಿ ಇರುವಂತಹದ್ದು. ನನಗೆ ಸ್ವಲ್ಪ ಸುಸ್ತಾಯ್ತು ಅಂತ ಅಂದ್ಬಿಟ್ಟು ಅಂದ್ರೆ ಪ್ರಾಣಮಯ ಕೋಶಕ್ಕೆ ಸುಸ್ತಾಗಿರುತ್ತೆ ಅಥವಾ ಅದಕ್ಕೆ ಎನರ್ಜಿ ಬಂದಿರುತ್ತೆ. ನನಗೆ ಆಯ್ತು ಅಂತ ಅಂದ್ಬಿಟ್ಟು ತಪ್ಪು ತಿಳ್ಕೊಳ್ತೀವಿ. ಇವಾಗ ನನಗೆ ಅನ್ನಮಯ ಕೋಶದಲ್ಲೇನೋ ನನಗೆ ವೃದ್ಧಾಪ್ಯ ಬಂತು ಅಂತಂದ್ರೆ ಅನ್ನಮಯ ಕೋಶ ದೇಹಕ್ಕೆ ವೃದ್ಧಾಪ್ಯ ಬಂತು, ನನಗೆ ಬಂತು ಅಂತ ಅನ್ಕೊಂಡಾಗ ಅದೇ ಅಜ್ಞಾನ, ಅದು ಅಧ್ಯಾಸ ಆಗೋಗ್ಬಿಟ್ಟಿರುವಂತಹದ್ದು. ಅದನ್ನೇ ಅಧ್ಯಾಸ ಅಂತ ಹೇಳೋದು. ಆಮೇಲೆ ಪ್ರಾಣಮಯ ಕೋಶನೂ ಅಲ್ಲ. ಇದನ್ನೆಲ್ಲ ಡೀಟೇಲ್ ಆಗಿ ನೀವು ತಿಳ್ಕೊಂಡಿದ್ದೀರ, ಎಲ್ಲಿ ತತ್ವಬೋಧದಲ್ಲಿ ತಿಳ್ಕೊಂಡಿದ್ದೀರ. ಆಮೇಲೆ ಮನೋಮಯ ಕೋಶವೂ ನಾನಲ್ಲ. ಏಕೆಂದ್ರೆ ನನಗಾಗುವ ದುಃಖ ಅದೆಲ್ಲವೂ ನಾನು ನೋಡ್ಬಲ್ಲೆ. ನನಗೆ ಮನಸ್ಸಿನಲ್ಲಿ ಈ ಯೋಚನೆಗಳೆಲ್ಲ ಮೂಡ್ ಬರ್ತವೆ ಅನ್ನೋದು ಗೊತ್ತು. ಮತ್ತೆ ಮನಸ್ಸಿಗೆ ದುಃಖ ಆಗ್ತಾ ಇದೆ, ಇವಾಗ ಸಂತೋಷ ಆಗ್ತಾ ಇದೆ, ಇದೆಲ್ಲ ಗೊತ್ತಾಗುತ್ತೆ. ಅದರಿಂದ ನಾನು ಮನೋಮಯ ಕೋಶನೂ ಅಲ್ಲ. ಮತ್ತು ಯೋಚನೆಗಳು ಅಷ್ಟೇ, ಬುದ್ಧಿ ಬರೋದು, ಮತ್ತೆ ಜ್ಞಾನ ಅಜ್ಞಾನ. ಕೆಲವೊಂದು ವಿಷಯಗಳು ಗೊತ್ತಿದೆ, ಕೆಲವೊಂದು ಗೊತ್ತಿಲ್ಲ. ಜ್ಞಾನ ಅಜ್ಞಾನಗಳನ್ನ ಮೀರಿದವನು ನಾನು ಅನ್ನುವುದು ನನಗೆ ತಿಳಿಬೇಕು. ಈ ಜ್ಞಾನ ಗೊತ್ತಿದೆ, ಈ ಜ್ಞಾನ ಗೊತ್ತಿಲ್ಲ, ಅವು ಎರಡನ್ನೂ ಗೊತ್ತಾಗುವಂತಹದ್ದು ಯಾರು ಗೊತ್ತಾಗ್ತಿದ್ಯೋ ಅದು ನಾನು. ಹಾಗೆ ಆನಂದಮಯ ಕೋಶವೂ ಅಷ್ಟೇ, ಸಂತೋಷ ಅನ್ನೋದು ಬರುತ್ತೆ ಹೋಗುತ್ತೆ, ಅದರಿಂದ ಅದು ಬದಲಾವಣೆ ಆಗ್ತಾ ಇದೆ. ರಾತ್ರಿ ಮಲಕ್ಕೊಳ್ತೀನಿ, ಅಲ್ಲಿ ಆನಂದವಾಗಿದ್ದೆ ಅಂತ ಹೇಳ್ತೀನಿ, ಆದ್ರೆ ಮತ್ತೆ ಅದು ಮರೆಯಾಗ್ಬಿಡತ್ತೆ. ಅದರಿಂದ ಅವೆಲ್ಲ ಶಾಶ್ವತವಾಗಿ ಯಾವುದು ಇಲ್ಲ. ಆದ್ರೆ ರಾತ್ರಿಯ ಸಮಯದಲ್ಲಿ ನಮಗೆ ಗಾಢ ನಿದ್ದೆಯಲ್ಲಿ ಅದರ ಒಂದು ಅನುಭವ ಆಗುತ್ತೆ. ನಾನು ಆನಂದವಾಗಿದ್ದೆ ಅಂತ ಅನ್ನೋದು ಅದು ನನ್ನ ನಿಜ ಸ್ವರೂಪ. ಆದ್ರೆ ಅದು ಕೋಶ ಯಾಕೆ ಅಂತಂದ್ರೆ ಅದು ಬದಲಾವಣೆ ಆಗ್ತಾ ಇದೆ, ಅದಕ್ಕೋಸ್ಕರ ಅಲ್ಲ. ಆದ್ರೆ ನಾನು ಮಾತ್ರ ಸಚ್ಚಿದಾನಂದ ಸ್ವರೂಪಿ. ಯಾತಕ್ಕೆ ಅಂದ್ರೆ ನಾನು ಯಾವಾಗ್ಲೂ ಇದ್ದೆ. ದೇಹ ಬದಲಾವಣೆ ಆಗ್ಲಿ, ಈ ಪ್ರಾಣಮಯ ಕೋಶ ಯಾವುದೇ ಮನಸ್ಸೇ ಬದಲಾವಣೆ ಆಗ್ಲಿ, ಅದನ್ನೆಲ್ಲ ನಾನು ಸಾಕ್ಷಿ ರೂಪದಲ್ಲಿ ನಾನು ನೋಡಬಲ್ಲೆ. ಮತ್ತೆ ಯಾವ್ದು ನೋಡ್ತಾ ಇದೆ ಅದು ಚಿತ್. ಯಾವುದಕ್ಕೆ ಅನುಭವಕ್ಕೆ ಗೊತ್ತಾಗ್ತಾ ಇದೆ, ತಿಳುವಳಿಕೆ ಅನ್ನೋದು ಅರಿವಿಗೆ ಬರ್ತಾ ಇದೆ, ಅದು ಚಿತ್. ಆನಂದ ಅಂತಂದ್ರೆ
ಅನಂತವಾಗಿರೋದು. ಈ ಸತ್ ಚಿತ್ ಅನ್ನೋದು ಎರಡು ಏನು ಅಂತಂದ್ರೆ ಎಲ್ಲ ಸರ್ವ ವ್ಯಾಪಕವಾಗಿರುವಂತಹದ್ದು, ಅನಂತವಾಗಿರುವಂಥದ್ದು. ಆದ್ರಿಂದ ಅದು ಆನಂದ. ಆನಂದ ಅಂತಂದ್ರೆ ಈ ನಮಗೆ ಸಣ್ಣದಾಗಿ ಬರುವಂತಹ ಒಂದು ಸಂತೋಷ ಅದು ಅಲ್ಲ, ಅದಕ್ಕೆ ದಾಟಿದ್ದು. ಹೇಗೆ ನಾವು ಗಾಢ ನಿದ್ದೆಯಲ್ಲಿ ನಮಗೆ ಸಂತೋಷವಾಗಿದೆ ಅಂತ ನಾನೇನು ಹೇಳಲ್ಲ, ನಾನು ಆನಂದವಾಗಿದ್ದೆ ಅಂತ ಹೇಳ್ತೀನಿ. ಅಲ್ಲಿ ಸಂತೋಷಗಳು ಗೊತ್ತಾಗಲ್ಲ ಗಾಢ ನಿದ್ದೆಯಲ್ಲಿ. ಈ ರೀತಿಯಲ್ಲಿ ನಾನು ವಿಚಾರ ಮಾಡ್ತಾ ಹೋದ್ರೆ ನಾನು ಯಾರು ಅನ್ನೋದು ತಿಳಿತಾ ಹೋಗುತ್ತೆ. ಈ ಅಜ್ಞಾನವನ್ನ ಕಳ್ಚೋದು ಹೇಗೆ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಇದು ಬಹಳ ಸುಲಭವಾದಂತಹ ಪ್ರಶ್ನೆ. ವೀಣಾ ಅವ್ರು ಹೇಳ್ತೀರಾ? ಯಾವ್ದು ಮೇಡಮ್? ಅಜ್ಞಾನವನ್ನು ಕಳ್ಚೋದು ಹೇಗೆ? ಅದೇ ಗುರುಗಳ ಮುಖೇನ ನಾವು ಜ್ಞಾನದ ಆತ್ಮ ಜ್ಞಾನ ಪಡೆದಾಗ ಅಜ್ಞಾನವನ್ನ ಕಳಚಬಹುದು. ಕರೆಕ್ಟ್. ಒಳ್ಳೆಯ ಗುರುಗಳ ಸನ್ನಿಧಿಯಲ್ಲಿ ಆತ್ಮಜ್ಞಾನ, ಯಾರು ಬ್ರಹ್ಮನಿಷ್ಠರಾದಂತಹ ಗುರುಗಳು ನಮ್ಗೆ ಸಿಗ್ತಾರೆ, ಅದ್ರಲ್ಲೇ ಮುಳುಗಿರ್ತಾರೆ. ಬೆಳಿಗ್ಗೆ ರಾತ್ರಿ ಎಲ್ಲ ಇದು ನಾನು ಯಾರು ಅನ್ನೋದನ್ನ ಆತ್ಮಜ್ಞಾನದಲ್ಲೇ ಇರ್ತಾರೆ. ಅಂತ ಗುರುಗಳು ಸಿಕ್ಕಿದಾಗ ಅವ್ರ ಮುಖಾಂತರ ನಾವು ನಮ್ಗೆ ಹೇಗ್ ಬೇಕು ಹಾಗೆ ತಿಳಿಸ್ಕೊಂಡು ನಮ್ಮ ಅಜ್ಞಾನ ಎಲ್ಲ ಹೋಗ್ಲಾಡ್ಸ್ಕೊಂಡು ಜ್ಞಾನನ ಪಡ್ಕೋಬಹುದು ಅಂತವ್ರ ಕಡೆಯಿಂದ. ಏನ್ ಅಜ್ಞಾನ ಇದೆ ಅನ್ನೋದು, ಅದೇ ನಾನು ಯಾರು ಅನ್ನೋದು ಫಸ್ಟ್ ತಿಳ್ಕೊಬೇಕು. ಆತ್ಮ ಬಗ್ಗೆ ನಾವು ವಿಚಾರ ಮಾಡಿ ನಮ್ಮ ಜೀವನ ಶೈಲಿಗೆ ಸಂತೋಷಕ್ಕೋಸ್ಕರ ನಾವು ಯಾರು ಅನ್ನೋದನ್ನ ತಿಳ್ಕೊಂಡು ನಾವು ಜೀವನ ಮಾಡಿದ್ರೆ ಅದ್ರಲ್ಲಿ ನಾವು ಎಲ್ಲನೂ ಅಜ್ಞಾನದಲ್ಲೇ ಮುಳುಗಿರ್ತೀವಿ. ದೇಹ ನಮ್ದು, ಮನಸ್ಸು ನಂದು ದೇಹ ಮನಸ್ಸು ಬುದ್ಧಿ ಎಲ್ಲ ನಾನು ಅಂತ ಇರುತ್ತೆ. ಅದು ನಾನೆಂಬುದು ನಾನಲ್ಲ ಅಂತ ತಿಳ್ಕೊಬೇಕು. ಅಜ್ಞಾನ ಅದು. ಎಲ್ಲ ನಾನೇ ಅಂತ ತಿಳ್ಕೊಂಡಿರ್ತೀವಲ್ಲ, ಅದು ಅಜ್ಞಾನ. ಆಮೇಲೆ ಜ್ಞಾನಿ ಆಗ್ಬೇಕು ಅಂದ್ರೆ ನಾವು ಇದನ್ನ ಗುರುಗಳ ಮುಖೇನ ಕಲ್ತ್ಕೋಬೇಕು. ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ನಾನೇ, ಶಿವೋಹಂ ಶಿವೋಹಂ ಅಂತ ತಿಳ್ಕೊಂಡಾಗ ನಾವು ಅಜ್ಞಾನನ ಕಳಚ್ಬೋದು. ಸರಿ ಇದೆ. ಲಕ್ಷ್ಮಿಯವರು? ಹಾ ಅಮ್ಮ, ಈ ಅಜ್ಞಾನ ಕಳ್ಚೋದು ಗುರುಗಳಿಂದನ ಬ್ರಹ್ಮನಿಷ್ಠ ಗುರುಗಳು ನಮಗ್ ಸಿಕ್ಕಾಗ ನಾವು ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ ಅನ್ನೋದನ್ನ ಕಲಿತಾ ಇದೇವ್ರಿ. ಈ ಕಲಿತಾನೋದೇವ್ರಿ ಆಗ್ಲೇ ಎಷ್ಟೋ ಕಲ್ತು ಆಗೈತೆ ಅಮ್ಮ ಈ ಕ್ಲಾಸಿಂದ ಅಂತಂದ್ ಹೇಳಕ್ ಇಷ್ಟಪಡ್ತೀನಿ. ಅಲ್ವಾ? ಅದ್ ಯಾವಾಗ್ಲೂ ನಾವು ಪ್ರೋಗ್ರೆಸ್ ಹತ್ರ ಇರ್ಬೇಕು. ನಂಗೆ ಹೌದ್ರಿ. ಇನ್ನೂ ಗೊತ್ತಿಲ್ಲ ಅಂತ ಇದ್ರೆ ನಾವ್ ಅಲ್ಲೇ ಇರ್ತೀವಿ. ಹೌದ್ರಿ. ಆತ್ಮ ಅಂದ್ರೆ ಏನು, ನಾನು ಯಾರು ಅನ್ನೋದನ್ನ ಎಷ್ಟ್ ಸರಳ ಇಷ್ಟೆಲ್ಲಾ ಕ್ಲಾಸ್ನೊಳಗಿಂದ ಬಾಳ ಚಲೋ ಕಲಿತಾ ಇದೇವಿ ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತಮ್ಮ. ಧನ್ಯವಾದ ರೀ. ಧನ್ಯವಾದಗಳು ಲಕ್ಷ್ಮೀಜಿ. ಇಂದ್ರಮ್ಮ ಅವರು ಅದನ್ನೇ ಹೇಳ್ತೀರಾ? ಇನ್ನೂ ಏನಾದ್ರು ಸೇರಿಸಿ ಹೇಳ್ತೀರಾ? ಅದಷ್ಟೇ ಮೇಡಮ್. ಆತ್ಮ ಒಂದೇ ಸತ್ಯ, ಇನ್ನು ಉಳಿದಿದ್ದೆಲ್ಲ ಅಸತ್ಯ. ಇದೊಂದು ದೃಢವಾದಂತ ನಿಶ್ಚಯ ನಮಗಿರ್ಬೇಕು. ಈ ಜ್ಞಾನವೊಂದು ಸಿಕ್ಕರೆ ಈ ಅಜ್ಞಾನ ಅನ್ನೋದು ನಶಿಸಿ ಹೋಗ್ಬಿಡ್ತದೆ. ಜ್ಞಾನವನ್ನ ಆತ್ಮ ನಾನಿನ್ಯಾವುದೂ ಅಲ್ಲ ಅಂತಕ್ಕಂಥ ಒಂದು ಇದು ಬರ್ಬೇಕು ನಮ್ಗೆ. ಆತ್ಮ ನಾನು ಸದಾ ಇರ್ತಕ್ಕಂಥವನು, ನಿಶ್ಚಲವಾದಂಥವನು, ಮತ್ತೆ ನಿರ್ವಿಕಾರವಾದಂಥ ಆತ್ಮ ನಾನು, ಚೈತನ್ಯ ರೂಪಿ ನಾನು ಅಂತಕ್ಕಂಥನ್ನ ತಿಳ್ಕೊಂಡು ಅದರಲ್ಲೇ ನಿಷ್ಠರಾಗಿದ್ರೆ ಇನ್ನ ಬೇರೆ ಎಲ್ಲ ಒಂದು ಅಜ್ಞಾನ ಹೋಗ್ಬಿಡ್ತದೆ ಅಂತ ನನ್ನ ಅನಿಸಿಕೆ. ಬೆಳಕಿರಲ್ಲ ಅಲ್ವಾ? ಬೆಳಕಿದ ಕಡೆ ಮೇಡಮ್ ಕೇಳಿಸ್ತಾ ಇದೆ. ಬೆಳಕಿನ ಕಡೆ ಕತ್ಲು ಇರಕ್ಕೆ ಸಾಧ್ಯ ಇಲ್ಲ. ಹಾಗೆ ಆತ್ಮಜ್ಞಾನ ಬೆಳಕಿನಲ್ಲಿ ನಾವು ಈ ಅಜ್ಞಾನವನ್ನ ಕಳಚ್ಕೊಂಡ್ಬಿಡೋದು ಅಷ್ಟೇ. ನೀವೆಲ್ಲ ಹೇಳಿದ ಹಾಗೆ ಬ್ರಹ್ಮನಿಷ್ಠರು ಮತ್ತೆ ಶ್ರೋತ್ರಿಯರಾದಂತಹ ಗುರುಗಳ ಸಿಕ್ಕಿರೋದ್ರಿಂದ ನಮ್ಗೆ ನಾವು ಈ ಅಜ್ಞಾನವನ್ನ ಕ್ರಮೇಣ ನಾವು ಕಳ್ಚ್ಕೊಳ್ತಾ ಬರ್ತಾ ಇದೀವಿ.
ಸಾಕಷ್ಟು ತಿಳಿಸ್ಕೊಟ್ಟಿದ್ದಾರೆ. ಆದ್ರೆ ನಾವು ದೃಢವಾಗಿ ನಿಲ್ಲೋದನ್ನ ನಾವು ಕಲಿತಾ ಬರ್ತೀವಿ ಇವಾಗ. ಅದೇ ಹೇಗೆ ಅಂತಂದ್ರೆ, ಈ ಕುದುರೆಯನ್ನ ನೀರಿನವರೆಗೂ ಕರ್ಕೊಂಡು ಹೋಗ್ತಾರೆ ಗುರುಗಳು. ನೀರನ್ನ ಕುದುರೆನ ಕುಡಿಬೇಕು. ಮತ್ತೆ ಚಂದ್ರನ್ನ ತೋರಿಸ್ತಾರೆ. ಚಂದ್ರನ ಹೇಗ್ ತೋರಿಸ್ತಾರೆ? ಬೆರಳು ಮುಖಾಂತರ ತೋರಿಸ್ತಾರೆ ಅಲ್ವಾ. ಇಲ್ಲಿ ಇದೆ ಚಂದ್ರ ನೋಡು ಅಂತಂದ್ಬಿಟ್ಟು ತೋರಿಸ್ತಾರೆ. ಅಂದ್ರೆ ನೋಡ್ಬೇಕಾಗಿರೋದು ನಾನು ಬೆರಳು ನೋಡ್ಬೇಕೋ ಚಂದ್ರನ್ ನೋಡ್ಬೇಕಾ? ಚಂದ್ರನ್ ನೋಡ್ಬೇಕು. ಅದು ಸಾಧಕನಿಗೆ, ವಿದ್ಯಾರ್ಥಿನಿಗೆ ಬಿಟ್ಟಿದ್ದು. ಹಾಗೆ ತಿಳ್ಕೊಳ್ತಾ ಹೋಗ್ಬೇಕು. ಮತ್ತೆ ಇವಾಗ ಮದುವೆ ಟೈಮಲ್ಲಿ ಅರುಂಧತಿ ನಕ್ಷತ್ರ ತೋರಿಸ್ತಾರೆ. ಅರುಂಧತಿ ನಕ್ಷತ್ರ ಬಹಳ ಸೂಕ್ಷ್ಮವಾದದ್ದು. ಹಾಗೆ ಈ ಆತ್ಮವು ಸಹ ಬಹಳ ಸೂಕ್ಷ್ಮವಾದದ್ದು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಮೊದಲು ಸ್ಥೂಲವಾಗಿರೋದನ್ನ ತೋರಿಸ್ತಾರೆ, ಚಂದ್ರನ ತೋರಿಸ್ತಾರೆ. ನೋಡು, ಗಂಡ ಹೆಂಡತಿಗೆ ತೋರ್ಸೋದಲ್ವಾ, ಅಲ್ಲಿ ಚಂದ್ರ ಕಾಣಿಸ್ತಾ ಇದೆ ನೋಡು ಅಂತ. ಹೌದು ಅಂತಂದ್ಬಿಟ್ಟು ಅಂತಾಳೆ. ಅದ್ರ ಪಕ್ಕ ಇನ್ನೊಂದು ನಕ್ಷತ್ರ ಇದೆ ನೋಡು ಅಂತಂದ್ಬಿಟ್ಟು ತೋರಿಸ್ತಾನೆ. ಅದ್ರ ಪಕ್ಕ ಸಣ್ಣಕ್ಕಿರೋದು ಒಂದು ನಕ್ಷತ್ರ, ಅರುಂಧತಿ ನಕ್ಷತ್ರ ಇದೆ ಅಂತ ಆಮೇಲೆ ತೋರಿಸ್ತಾನೆ. ಆವಾಗ ಅವಳಿಗೆ ಗೊತ್ತಾಗುತ್ತೆ. ಒಂದೇ ಸತಿಗೆ ತೋರಿಸಿದ್ರೆ ಅರುಂಧತಿ ನಕ್ಷತ್ರ ತುಂಬಾ ಸಣ್ಣಕ್ಕಿರೋದ್ರಿಂದ ಗೊತ್ತಾಗಲ್ಲ. ಈ ರೀತಿ ಹಾಗೇನೆ ಈ ಸ್ಥೂಲ ಶರೀರವನ್ನ ತೋರಿಸ್ಬಿಟ್ಟು ಇದು ನೀನಲ್ಲ, ಈ ಕಾರಣಕ್ಕೆ ನಾವೆಲ್ಲ ವಿಚಾರ ಮಾಡಿದ ಹಾಗೆ ಈ ಕಾರಣಕ್ಕೋಸ್ಕರ ಇದು ನೀನಲ್ಲ ಅಂತ ಹೇಳ್ತಾರೆ. ಆಮೇಲೆ ಸೂಕ್ಷ್ಮ ಶರೀರನು ನೀನಲ್ಲ, ಕಾರಣ ಶರೀರನು ನೀನಲ್ಲ, ಪಂಚಕೋಶಗಳು ನೀನಲ್ಲ, ಈ 3 ಅವಸ್ಥೆಗಳಲ್ಲಿ ಇರುವಂತ ಸಾಕ್ಷಿ ನೀನು. ಆ ಸಾಕ್ಷಿ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ. ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಈ ಪರಮಾತ್ಮನೇ ಪರಬ್ರಹ್ಮ, ಸೃಷ್ಟಿಯಿಂದ ಆಚೆಗಿರುವಂತಹದ್ದು. ನಾವು ಬಹಳ ಸೂಕ್ಷ್ಮವಾದದ್ದನ್ನು ಪರಬ್ರಹ್ಮ ಅಂತ ಕರಿತೀವಿ. ಆಗ ಸೃಷ್ಟಿಗೆ ಬಂತ ಅಲ್ಲಿ ಈಶ್ವರ ಅಂತ ಕರಿತೀವಿ. ಈ ರೀತಿಯಲ್ಲಿ ಗುರುಗಳು ನಮ್ಮ ಅಜ್ಞಾನವನ್ನು ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಕರ್ಕೊಂಡೋಗಿ ಕ್ರಮೇಣ ನಮ್ಗೆ ತಿಳಿ ಹೇಳಿ ನಮ್ಮ ಅಜ್ಞಾನವನ್ನು ಕಳಚುತ್ತಾರೆ. ಮುಂದಿನ ಇದು ಪ್ರಶ್ನೆ, ನನಗೆ ಬಂಧನ ಇದೆಯಾ ಅಂತಂದ್ಬಿಟ್ಟು ಇಂದ್ರಮ್ಮ ಅವರೇ ಹೇಳಿ. ನಿಜವಾಗ್ಲೂ ನನ್ಗೆ ಬಂಧನ ಇದೆಯಾ? ಬಂಧನ ಅಂತ ನಾನು ಯಾಕೆ ಅನ್ಕೊಳ್ತೀನಿ? ಇಲ್ಲ, ಆತ್ಮಕ್ಕೆ ಬಂಧನ, ದೇಹಕ್ಕೆ ಬಂಧನಗಳಂತ ನಾವು ಒಪ್ಕೊಂಡು ಅದನ್ನ ಇದ್ ಮಾಡ್ಕೊಂತ ಹೋಗ್ತಿದೀವಿ. ಆದ್ರೆ ನನಗೆ ಅದೇ ಇಂಟರ್ನೆಟ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲ. ಹರಿವಂಶ ಹರಿ ಓಂ ಅಮ್ಮ. ಇಂಟರ್ನೆಟ್ ಇಲ್ಲ ಮೇಡಮ್. ಹರಿ ಓಂ ಸರ್. ಹರಿ ಓಂ ಅಮ್ಮ. ಹರಿ ಓಂ ಸರ್. ಹರಿ ಓಂ. ಹರಿ ಓಂ. ಹರಿ ಓಂ ಸರ್. ಹರಿ ಓಂ. ಲಕ್ಷ್ಮಿ ಅವ್ರೆ, ಇದೊಂದು ಹೇಳ್ಬಿಡಿ, ನನ್ಗೆ ಬಂಧನ ಇದೆಯಾ ಅಂತ ಅಥವಾ ಇಲ್ವಾ ಅಂತ. ನನಗ ಯಾವ್ದೇ ರೀತಿಯ ಬಂಧನ ಇಲ್ಲ ಅಮ್ಮ. ಯಾಕಂದ್ರ ನಾನ್ ಪರಿಪೂರ್ಣ ರೀ. ಆ ಪೂರ್ಣತ್ವ ಇರೋದ್ರಿಂದ ಬಂಧನ ಇಲ್ಲ. ಯಾಕಂದ್ರೆ ಈ ದೇಹ ಮನಸ್ಸು ನಾನ್ ಅಲ್ಲ ಅಮ್ಮ. ಅದ್ರಿಂದ ನಾನು ಸಚ್ಚಿದಾನಂದ ಆತ್ಮ ನಾನ ಆಗಿರ್ಬೇಕಾರ ಯಾವ್ದೇ ರೀತಿಯ ಬಂಧನ ಇಲ್ಲ ಅಂತಂದ್ ಹೇಳಿ ಹಂಗ ಅನಸ್ತು ಅಮ್ಮ. ಇದ ಚೈತನ್ಯ ಆತ್ಮ ದೇಹನ್ ಹೆಂಗ ಬೆಳಗ್ತತೆ. ಈಗ ನಾ ದೇಹ, ನಾ ಮನಸ್ಸು, ನಾ ಬುದ್ಧಿ ಅಲ್ಲ ಅಂತಂದ್ ಹೇಳಂದಾಗ ನನ್ಗೆ ಯಾವ್ದೇ ರೀತಿಯ ಬಂಧನ ಇರಂಗಿಲ್ಲ. ನಾನೊಂದು ಪೂರ್ಣ ಸ್ವರೂಪಿ ಆಗಿರ್ತಾನಿ ಅಂತಂದ ನಂಗೆ ಹಂಗ ಅನಸ್ತಮ್ಮ. ಧನ್ಯವಾದ ರೀ. ಯಾಕೆ ಪರಿಮಿತತೆ ಯಾಕೆ ಬರುತ್ತೆ ಅಂದ್ರೆ, ನಾನ್ ದೇಹ ಅನ್ಕೊಂಡಾಗ ಪರಿಮಿತಿ ಅಷ್ಟೇ, ಸೀಮಿತತೆ
ನಾನು ಕಲ್ಪಿಸ್ಕೊಳ್ತೀನಿ. ಆವಾಗ ಪರಿಮಿತತೆ ಬಂದ್ಬಿಡುತ್ತೆ. ಆವಾಗ ನಾನು ಇನ್ನೂ ದೊಡ್ಡದಾಗಿ ಆಗಬೇಕು, ನಾನು ಪೂರ್ಣ ಆಗಬೇಕು ಅಂತಂದ್ಬಿಟ್ಟು ಪ್ರಯತ್ನ ಪಡ್ತೀನಿ. ಹಾಗೆ ಮನಸ್ಸು ನಾನು ಆದಾಗ ಅದಕ್ಕೂ ಒಂದಷ್ಟು ಲಿಮಿಟೇಷನ್ಸ್ ಅನ್ನೋದು ಇರುತ್ತೆ. ಅದರಿಂದನೂ ಕಳಿಸ್ಕೊಂಡು ನಾನು ಹೊರಗೆ ಬರಬೇಕು ಅಂತ ಪ್ರಯತ್ನ ಪಡ್ತೀನಿ. ಹಾಗೆ ಬುದ್ಧಿನೂ ಅಷ್ಟೆ, ನನಗೆ ಎಷ್ಟು ಜ್ಞಾನ ಸಂಪಾದನೆ ಮಾಡಿದ್ರೂ ಸಹ ಅದು ಪರಿಮಿತಿಯಲ್ಲೇ ಇರುತ್ತೆ. ಇನ್ನೂ ತಿಳ್ಕೊಳ್ಬೇಕು ಅಂತ. ಆದರೆ ಗುರುಗಳು ಹೇಳ್ಕೊಟ್ಟಿದ್ದಾರೆ, ನೀನು ಜ್ಞಾನ ಸಂಪಾದನೆ ಮಾಡೋದು ಕಷ್ಟ ಇರ್ಬೋದು, ಆದರೆ ನೀನು ಸರ್ವಜ್ಞ ಆಗೋದು ಮಾತ್ರ ಬಹಳ ಸುಲಭ ಅಂತಂದ್ಬಿಟ್ಟು ಹೇಳ್ಕೊಟ್ಟಿದ್ದಾರೆ. ಅದೇ ಹೇಗೆ ಅಂತಂದ್ರೆ, ನಾನು ಪರಬ್ರಹ್ಮ ಸ್ವರೂಪಿ ಅಂತ ತಿಳ್ಕೊಂಡ್ರೆ ಸಾಕು, ಸರ್ವಜ್ಞ ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗೆ ಪದ್ಮಾಜಿ, ಹರಿ ಓಂ ನಳಿನಿಜಿ. ಪದ್ಮಾಜಿ, ನಂದು ಒಂದು ಪ್ರಶ್ನೆಗೆ ಕ್ಲಿಯರ್ ಆಗಿ ಉತ್ತರ ಕೊಡ್ತೀರಾ? ನನಗೆ ತಿಳಿದಿದ್ದೆ ನಾನು ಕೊಡ್ತೀನಿ, ಇಲ್ಲ ಅಂದ್ರೆ ಸರ್ ಇಲ್ಲೇ ಇದ್ದಾರೆ, ಕೊಡ್ತಾರೆ. ತುಂಬಾ 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 ಕಾಡ್ತಾ ಇದೆ. ತುಂಬಾ ಒಂಥರ ಇಳಿದು ಹೋಗ್ಬಿಟ್ಟೆ ಅಂತಾನೆ ಅನ್ಕೊಳ್ಳಿ ಬೇಕಾರೆ. ಎಷ್ಟು ಮೇಲೇರಿದ್ನೋ ಅಷ್ಟು ಜರ್ರ ಅಂತ ಸರ್ವಾನುಲ್ಲಂಘ್ಯ ಶಾಸನ ಆಗ್ಲಿಲ್ಲ ಅಂತ ಅನ್ನಿಸ್ತಾ ಇದೆ ನನ್ಗೆ. ಯಾಕೋ ಕ್ಯಾನ್ ಯು ಸಾಲ್ವ್ ಮೈ ಪ್ರಾಬ್ಲಮ್? ಏನ್ ಹೇಳಿ, ಸಮಾಧಾನ ಮಾಡ್ಕೊಳ್ಳಿ ಮೊದ್ಲು. ನೀವು ಆತ್ಮಜ್ಞಾನದಲ್ಲಿ ಅಷ್ಟು ಎತ್ತರಕ್ಕೆ ಹೋಗಿರೋಂತಾರೋ, ನೀವು ಯಾತಕ್ ನೊಂದ್ಕೊಳ್ತೀರ? ಈಗಮ್ಮ ನಾವು ಕೆಲವೊಂದು ಆಹಾರನ ಸ್ವೀಕಾರ ಮಾಡಲ್ಲ, ಹೌದಾ? ಹೇಳಿ. ಕೆಲವೊಂದು ಆಹಾರ ಮೊದಲಿಂದ ನಮ್ಮ ಮನೆಯಲ್ಲಿ ಅದನ್ನ ತಂದಿಲ್ಲ, ನಾವು ತಿಂದಿಲ್ಲ. ಅದನ್ನೆಲ್ಲ ತಿಂದ್ರನೆ ಮುಕ್ತಿ, ಇಲ್ಲದೆ ಹೋದ್ರೆ ಇಲ್ಲ ಅಂತ ಹೇಳಿದ್ರೆ, ನಾನು ಅದಕ್ಕೆ ಇವತ್ತು ದೇವ್ರಿಗೆ ಹೇಳಿದೆ, ನಂಗೆ ಕೋಟಿ ಜನ್ಮ ಬರ್ಲಿ ಪರವಾಗಿಲ್ಲ, ಆದ್ರೆ ಅದನ್ನ ಐ ಕಾಂಟ್ ಎಕ್ಸೆಪ್ಟ್ ಅಂತ ದೇವ್ರ ಮುಂದೆ ಕೂತಿದ್ದೀನಿ ನಾನು. ಏನಾಗತ್ತೆ ಮುಂದೆ ನನ್ನ ಜೀವನ? ಈಗ ಈ ಸ್ಟೇಜ್ ಅಲ್ಲಿ ನಾನು ಇದೀನಿ, ಏನ್ ಆಗ್ಬಹುದು ನನ್ಗೆ? ದೇವ್ರು ಎಲ್ಲಿ ನರಕಕ್ಕೆ ಹಾಕ್ತಾನ? ಇವಾಗ ನಿಷಿದ್ಧವಾದಂತ ಆಹಾರ ನೀವು ತಿನ್ಬೇಕು ಅಂತನ ಇವಾಗ, ಅಥವಾ ತಿನ್ನಲ್ಲ ಅಂತ ನೀವು ಕೂತಿದ್ದೀರಾ? ಈಗ ಕಾಮನ್ ಅಂದ್ರೆ ವಾಟ್ ಐ ಹ್ಯಾವ್ ಟೀಚ್ಡ್, ನಮ್ಮ ಮನೆಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಸಬ್ಬಸ್ಗೆ ಸೊಪ್ಪು, ಆಮೇಲೆ ಇನ್ನೊಂದೇನು ವಾಸನೆ ಬರುತ್ತಲ್ಲ, ಒಂಥರ ಎಲೆ ಇರುತ್ತೆ ನೋಡು, ಪಲಾವ್ಗೆಲ್ಲ ಹಾಕ್ತಿರಲ್ಲ ನೀವು, ಪುದೀನ. ಪುದೀನ ಅದೆಲ್ಲ ನಮ್ಮ ಮನೇಲಿ ನಾವು ತರಲ್ಲ, ನಾವು ತಿನ್ನಲ್ಲ. ಅದೆಲ್ಲ ತಿನ್ಬೇಕಂತ. ಅದೇ ನನಗೆ ಗೊತ್ತಿರೋಷ್ಟೇ ಹೇಳ್ತೀನಿ, ಆಮೇಲೆ ಸರ್ನ ಕೇಳೋಣ, ವಿಚಾರ ಮಾಡೋಣ. ಬಿಟ್ರೆ ನೋಟ ಪರವಿಷ್ಟ. ಊಟ ನಳಿನಿಜಿ, ನನಗ್ ಗೊತ್ತಿರೋ ಹಾಗೇನು ಗೊತ್ತಾ, ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಯಾಕೆ ತಿನ್ಬಾರ್ದು ಅಂತಂದ್ರೆ, ಅವುಗಳು ಒಂದು ರೀತಿಯ ಹಾರ್ಮೋನುಗಳನ್ನ ಜಾಸ್ತಿಯಾಗಿ ಸೃಜನೆ ಮಾಡುತ್ತವೆ. ತಿನ್ನದೇ ಇರೋರು ತಿನ್ನಬೇಕಂತ ಅದನ್ನ. ಅದೇ ಹೇಳಿದ್ದು, ಯಾತಕ್ ಬೇಡ ಅಂತ ಹೇಳ್ತಾರೆ ಅಂತಂದ್ರೆ, ಅದರ ಹಿಂದೆ ಇರುವಂತಹದ್ದು ಏನು ಅಂತಂದ್ರೆ, ಅದರಿಂದ ನಮಗೆ ಚಿತ್ತಶುದ್ಧಿಗೆ ಸುಲಭ ಆಗುತ್ತೆ, ಮತ್ತೆ ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದು ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ತಿಂದ್ರೆ, ಬೆಳ್ಳುಳ್ಳಿ ತಿಂದ್ರೆ, ಈರುಳ್ಳಿ ತಿಂದ್ರೆ ಅನ್ನೋದು ನಮ್ಮ ಹಿರಿಯರು ಹೇಳಿರುವಂತಹದ್ದು. ಅದೆಲ್ಲ ಏನು ಯಾರಿಗೆ ಈಗ ನಾನು ನೀವು ತಿಂದ್ರೇನೆ ಸಿಕ್ಕತ್ತೆ ತಿನ್ನು ಅಂತೀನಿ, ನಿಮಗ್ ಅಭ್ಯಾಸ ಇದೆ, ನೀವು ತಿಂತೀರಾ. ನಮಗ್ ಅಭ್ಯಾಸ ಇಲ್ಲ, ನಮ್ಗೆ ಕಷ್ಟ ಆಗತ್ತೆ. ಅವಾಗ ನಾವ್ ಏನ್ ಮಾಡ್ಬೇಕು ಅದನ್ನ ಹೇಳಿ. ಇವಾಗ ತಿನ್ಬಾರ್ದು, ಅದನ್ನೇ ಹೇಳ್ತೀನಿ. ಮುಕ್ತಿ ಇಲ್ಲ. ಅವಾಗ ಏನೋ ನನ್ಗೆ ಇಷ್ಟ ಮತ್ತೆ ರಾಗ ದ್ವೇಷಗಳು ತಾನೇ ಅಲ್ಲಿ ಬರೋದು. ಇಂಥದ್ದು ನನಗೆ ಇದ್ರ ಮೇಲೆ ದ್ವೇಷ ಇದೆ, ಮತ್ತೆ ಅದರಲ್ಲಿ ರಾಗ ಇದೆ.
ರಾಗ ನನ್ಗ ಅದ್ರ ಮೇಲೆ ರಾಗನೂ ಇಲ್ಲ, ದ್ವೇಷನೂ ಇಲ್ಲ, ಇಲ್ಲ, ಏನೂ ದ್ವೇಷ ಇಲ್ಲ. ಇಲ್ದಿದ್ರೆ ಅವಾಗ ನೀವು ನನಗೆ ಇಷ್ಟ ಇಲ್ಲ ಅಂತ ಹೇಳಲ್ಲ. ಯಾಕೆಂದ್ರೆ ಅದನ್ನು ಸಸ್ಯ ಆಹಾರನೇ, ಅದೇನು ಬೇರೆ ಅಲ್ಲ. ಯಾತಕ್ ನಿಮ್ಗೆ ಹೇಳಿದ್ದಾರೆ ಅಂದ್ರೆ ಆರೋಗ್ಯಕ್ಕೋಸ್ಕರ ಹೇಳಿದ್ದಾರೆ, ಆರೋಗ್ಯ ಇಂಪ್ರೂವ್ ಆಗ್ಲಿ ಅಂತ ಹೇಳಿರ್ತಾರೆ. ನಿಷಿದ್ಧ ಯಾತಕ್ ನಾವು ಹೇಳಿದ್ದಾರೆ ಇವಾಗ ಅಂತಂದ್ರೆ ಧ್ಯಾನ ಮಾಡಿ ಅದು ಮಾಡಿ ನಾವು ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಟೋಟಲಿ ಹೆಲ್ದಿ. ತಿನ್ಬೇಡಿ, ಈಗ ಇದೊಂದು ದೊಡ್ಡ ಚೆನ್ನಾಗಿದ್ರೆ ಕ್ವಶನ್ ಮಾರ್ಕ್ ಹಾಕಿ ಬಂದು ಮುಂದೆ ನಿಂತ್ಕೊಂಡಿದೆ ನನ್ಗೆ. ಸೊ ಇದು ಎಲ್ಲ ಬಿಟ್ಟು ಓಡ ಅಂತ ಅನಿಸ್ಬಿಟ್ಟಿದೆ ನಂಗೆ. ಅದೆಲ್ಲ ಇರೋದಷ್ಟೇ. ಸಾಕಪ್ಪ ಅದೇನು ಆತ್ಮಜ್ಞಾನಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅದೆಲ್ಲ ಏನು ಇದೆ ಅಂತಂದ್ರೆ ಈ ದೇಹ ಮನಸ್ಸು ಬುದ್ಧಿಗಳಿಗಷ್ಟೇ ಇರೋದು, ಗೊತ್ತಾಯ್ತಾ? ಈ ಆಹಾರ ಅನ್ನೋದು ಅದು ನನಗೆ ಯಾವ ರೀತಿಯಲ್ಲೂ ಅಫೆಕ್ಟ್ ಮಾಡಲ್ಲ. ನನಗೂ ಏನು ನನಗೆ ಮಾಡಲ್ಲ, ನನಗೂ ಏನು ಮಾಡಲ್ಲ. ಈಗ ಅದನ್ನ ತಿನ್ನು 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 ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಏಕಾದಶಿ ದಿವಸ ಊಟ ಮಾಡಿ ನೀವು ಅಂತ ಗಲಾಟೆ ಮಾಡ್ತಾರೆ. ಏಕಾದಶಿ ದಿವಸ ನಾನು ಊಟ ಮಾಡಲ್ಲ, ದಟ್ ಈಸ್ ಮಾಡ್ಬೇಡಿ, ಮೈ ಪಾಲಿಸಿ. ಮಾಡ್ಬೇಡಿ. ಮಾಡಲ್ಲ, ಈಗ ಮಾಡ್ ಅಂತ ಕೂತಿದ್ದಾರೆ ನನ್ಗೆ. ಯಾರು ನಾನ್ ಮಾಡಲ್ಲ ಅಂತಂದ್ರೆ ನನ್ಗೂ ಅಷ್ಟೇ. ನಮ್ಮ ಫ್ಯಾಮಿಲಿ ಹಿಸ್ಟ್ರಿನೇ ಬೇರೆ ತರ. ನನಗೆ ಬೇಕಾದ್ ನಾನು ಅರ್ಸ್ಕೊಂಡಿದ್ದೀನಿ. ನಾನು ಎಷ್ಟು ಗಟ್ಟಿಯಾಗಿರ್ತೀನಿ ಅನ್ನೋದು ಅದ್ರ ಮೇಲೆ ಅವಲಂಬಿತವಾಗಿರುತ್ತಲ್ವಾ. ನಂಗೆ ನಿಜವಾಗ್ಲೂ ಯಾಕೋ ತುಂಬಾ ಒಂಥರ ತುಂಬಾ ನೋವಾಗ್ಬಿಟ್ಟಿದೆ ನಂಗೆ. ಅದೇ ನೀವು ಎಲ್ಲ ಬಿಟ್ಟು ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ನಿಮ್ಗೆ ನೋವಾಗ್ತಾ ಇದೆ. ಇಲ್ಲ, ಒಂದು ದೃಢವಾಗಿ ನಿಂತಾಗ ಯಾವಾಗ್ಲೂ ಆತರ ಆಗಲ್ಲ. ಆ ದೃಢತೆ ಇರ್ಬೇಕು ಅಂತ ಸರ್ ಇದಾರೆ, ಹೆಂಗಿದ್ರು ಅವ್ರನ್ನ ಕೇಳೋಣ, ಅವ್ರ ವಿಚಾರ ಹೇಗಿದೆಯೋ. ನನ್ನದ ಹಂಗೆ ಇದೆ. ಯಾಕೆಂದ್ರೆ ಅದೆಲ್ಲ ದೇಹ ಮನಸ್ಸು ಬುದ್ಧಿಗೆ ಮಾತ್ರ ಸಂಬಂಧಪಟ್ಟಿದ್ದು. ನಿಷಿದ್ಧ ಹೇರೋದು ಅದು ನಮ್ಮ ಚಿತ್ತ ಶುದ್ಧಿಗೋಸ್ಕರ, ನಮ್ಮ ಇಂದ್ರಿಯಗಳ ನಿಯಂತ್ರಣಕ್ಕೋಸ್ಕರ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಬೇಡ. ಪದ್ಮ, ಲಲಿತಾ ಸಹಸ್ರನಾಮದಲ್ಲಿ ಒಂದು ವರ್ಡ್ ಬರುತ್ತೆ, ಸರ್ವಾನುಲಂಘ್ಯ ಶಾಸನ ಶ್ರೀಚಕ್ರರಾಜ ನಿಲಿಯೇ ಶ್ರೀಮತ್ ತ್ರಿಪುರ ಸುಂದರಿ. ಎಲ್ಲ ಉಲ್ಲಂಘನೆ ಮಾಡ್ಬೇಕು ನೀವು ಅಂತ ಕೂತಿದ್ದಾರೆ ಅವ್ರು ನನ್ಗೆ. ಆಹಾರ ಪದ್ಧತಿ ಅವ್ರವ್ರದ್ದು ಏನಿರುತ್ತೆ, ಹೌದು, ಅವ್ರಿಗೆ ಇಷ್ಟ ಬಂದಿತ್ತು. ಅದನ್ನೇನು ಆಹಾರ ಹೇಳ್ಬಾರ್ದು. ಪದ್ಧತಿ ಹೇಗೆ ರೂಢಿಸ್ಕೊಂಡ್ ಬಂದಿರ್ತೀರೋ ಹಾಗೆ ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಿ, ನಾನು ಇವಾಗ ಅದು ಸಮಸ್ಯೆನೇ ಅಲ್ಲ, ನೀವು ಕಂಟಿನ್ಯೂ ಮಾಡಿ. ನಿಮ್ಮ ಆಹಾರ ಪದ್ಧತಿ ಹೇಗೆ ಬಂದಿದ್ದೀರಾ ಇಲ್ಲ, ನಾನು ಅದೇ ಇವಾಗ ರೀತಿ ಅನ್ನ ಸಾರು ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು ಎಷ್ಟು ಬೇಕಾದ್ರೂ ಹೇಳ್ಬೋದು ನೀವು ತಿನ್ನಿ ಅಂತ, ನೀವು ಆದ್ರೆ ನೀವು ಮುಂದುವರಿಸಿ. ಅಲ್ಲ ಮೇಡಮ್, ದೃಢವಾಗಿ. ಅದನ್ನ ಮನಸ್ಸಿಗೆ ಹಚ್ಕೋಬೇಡಿ ನೀವು. ಹೌದು ಹೌದು, ಮನಸ್ಸಿಗೆ ಹಚ್ಕೊಳ್ಳೋದು ಇಷ್ಟ ಅಲ್ಲ. ಹಚ್ಕೊಂಡ್ರೆ ಅವು ವೀಣಾ ಅವ್ರೆ, ಏನಿರ್ಬೋದು ಸ್ವಲ್ಪ ಸ್ಟಾಪ್ ಮಾಡ್ತೀರಾ? ವೀಣಾ ಅವ್ರೆ, ಇವಾಗ ಅದ್ಯಾವ್ದೋ ಸ್ವಲ್ಪ ದಯವಿಟ್ಟು ಸ್ಟಾಪ್ ಮಾಡಿ. ಈ ಡಿಸ್ಕಷನ್ ಸರ್ ಇದ್ದಾರೆ, ಸರ್ ಕ್ಲಾರಿಫೈ ಮಾಡ್ತಾರೆ, ಬಿಡಿ. ಸರ್ಗೆ ತೊಂದ್ರೆ ಕೊಡ್ಬೇಡಣ, ಬೇಡ. ಏನಿಲ್ಲ, ತೊಂದ್ರೆ ಏನಿಲ್ಲ, ನಾವು ಎಲ್ಲರೂ ತಿಳ್ಕೊಳ್ಬೋದಲ್ವಾ. ಸರ್ ನೀವು ಇದಕ್ಕೆ ಸ್ವಲ್ಪ ಪರಿಹಾರ ಹೇಳ್ತೀರಾ? ಅಮ್ಮ, ಇವಾಗ ಇಷ್ಟೆಲ್ಲ ಮಾತಾಡಿದ್ರಿ ಅಲ್ವಾ? ಈಗ ಏನು ಅರಿಬೋದು? ಪ್ರತಿಯೊಬ್ರು ಅವರವರ ಒಂದು ಏನು ಅಭ್ಯಾಸ ಆಗಿರುತ್ತೆ ಅದ್ರ ಮೂಲಕ ಮಾತಾಡ್ತಾರೆ. ಈಗ ಲಲಿತಾ ಸಹಸ್ರನಾಮದಲ್ಲಿ ಏನು ಹೇಳ್ತಾ ಇರೋದು ದೇವಿ? ಏನು ಹೇಳ್ತಾ ಇರೋದು ಅಂತಂದ್ರೆ, ನೋಡಪ್ಪ, ಜೀವನದಲ್ಲಿ ನೀನು ಬೇಕು ಬೇಡ ಅಂತ ಯಾವಾಗ ಹೇಳ್ತಾ ಇರ್ತೀಯ ಅವಾಗ ಇನ್ನೂ ನೀನು ಮನಸ್ಸಿನಲ್ಲಿ ಕೆಲಸ ಮಾಡ್ತಿರ್ತೀಯ. ಬೇಕು ಬೇಡ ಎರಡನ್ನೂ ತ್ಯಾಗ ಮಾಡು ಅಂತಂದ್ರೆ ಅರ್ಥ ಅದನ್ನ ತಗೊಂಡು ತಿನ್ಬೇಕು ಅಂತನೂ ಏನೂ ಅರ್ಥ ಅಲ್ಲ. ಮನಸ್ಸಿನಲ್ಲಿ ಈಗ ನಾವು ಏನು ಮಾಡ್ತೀವಿ, ಯಾವುದೋ ಒಂದು ವಸ್ತುನ ನೋಡ್ತೀವಿ. ಉದಾಹರಣೆಗೆ ಸಸ್ಯಾಹಾರಿಗಳು ಏನು ಮಾಡ್ತಾರೆ, ಯಾರೋ ಮಾಂಸಾಹಾರ ತಿನ್ನೋರನ್ನ ನೋಡಿ ಮನಸ್ಸಿನಲ್ಲಿ ಎಷ್ಟೊಂದು ಸರ್ತಿ ಅಸಹ್ಯ, ರೇಜಿಗೆ ಅದೆಲ್ಲ ಬಂದಿರುತ್ತೆ. ಸೊ ಏನು ಹೇಳ್ತಾ ಇರೋದು ದೇವಿ, ಈ ರೀತಿಯ ನೀನು ಬೇಕು ಬೇಡ, ಸರಿ ತಪ್ಪು ಅನ್ನೋ ಭಾವನೆಗಳನ್ನ ಬಿಡು, ಮುಕ್ತನಾಗು. ಯಾಕಂದ್ರೆ ಮುಕ್ತಿ ಅಂತಂದ್ರೆ ಏನರ್ಥ? ಬೇಕು ಬೇಡ ಎಲ್ಲವನ್ನ ದಾಟುವಂತ ಹಂತ. ಇದು ಮಾನಸಿಕವಾಗಿ ತ್ಯಾಗ ಮಾಡಬೇಕು. ಹಾಗಂದ್ ಮಾತ್ರಕ್ಕೆ ದೈಹಿಕವಾಗಿ ಸ್ವೀಕಾರ ಮಾಡಬೇಕಾ? ಅದು ಅವರವರ ಮನೋಧರ್ಮದ ಮೇಲೆ. ಈಗ ಯಾರೋ ಒಬ್ಬರ ಮೇಲೆ ನನಗೆ ದ್ವೇಷ ಇದೆ ಅಂತ ಅನ್ಕೊಳ್ಳಿ,
ಅವ್ರನ್ನ ನೋಡಿದಾಗ ನಾನು ಆ ಮುಖ ತಿರುಗಿಸ್ಕೊಂಡು ಇನ್ನೂ ಕಡೆ ಹೊರಟೋಗ್ತಾ ಇರ್ತೀನಿ ಅಂತ ಅನ್ಕೊಳ್ಳಿ. ನನಗೀಗ ಅವ್ರ ಮೇಲೆ ಪ್ರೀತಿ ಬಂದಿದೆ ಅಂತ ಅನ್ಕೊಳ್ಳಿ. ಆ ಪ್ರೀತಿನ ವ್ಯಕ್ತಪಡಿಸ್ಬೇಕಾ? ಅವರು ವ್ಯಕ್ತಪಡಿಸ್ಲಿಕ್ಕೆ ಅವರು ತಯಾರಿದ್ರೆ ವ್ಯಕ್ತಪಡಿಸೋಣ, ಇಲ್ಲ ಅಂದರೆ ಪರವಾಗಿಲ್ಲ. ಅಂದ್ರೆ ಏನರ್ಥ? ಅದನ್ನು ಬಾಯಿ ಮೂಲಕ ಇಟ್ಕೊಂಡಾಗ ಮಾತ್ರ ನಾನು ಅದಕ್ಕೆ ಸ್ವೀಕಾರ ಮಾಡಿದ್ದೀನಿ ಅಂತ ಅರ್ಥನಾ? ಅಲ್ಲ. ಆದರೆ ಆ ಪ್ರಶ್ನೆನ ನೀವು ನಿಮಗೆ ಪ್ರಾಮಾಣಿಕವಾಗಿ ನೀವು ಕೇಳ್ಕೊಳ್ಬೇಕು. ನನ್ನ ಮನಸ್ಸಿನಲ್ಲಿ ಇನ್ನೂ ಅದ್ರ ಬಗ್ಗೆ ಬೇಕು ಬೇಡ ಅಂತ ಇದೆಯಾ? ಅದ್ರ ಬಗ್ಗೆ ನನಗೆ ತಿರಸ್ಕಾರ ಇದೆಯಾ? ಅದನ್ನು ನಾನು ಆಲೋಚನೆ ಮಾಡಬೇಕು. ಆ ಆಲೋಚನೆ ಮೂಲಕ ನಾನು ನನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ತಂದ್ಕೊಳ್ಬೇಕು. ಇದು ಮುಖ್ಯ. ನೀವಾಗಲೇ ಸರಿಯಾಗಿ ಹೇಳಿದಾಗೆ ಆತ್ಮಜ್ಞಾನಕ್ಕೂ ನಾನು ಸ್ವೀಕಾರ ಮಾಡೋ ಆಹಾರಕ್ಕೂ ನೇರ ಸಂಬಂಧ ಇಲ್ಲ. ಆದರೆ ನಾನು ಸ್ವೀಕಾರ ಮಾಡೋ ಆಹಾರದಿಂದ ನನ್ನ ಮನಸ್ಸಿನಲ್ಲಿ ಹಲವಾರು ರೀತಿಯ ವೃತ್ತಿಗಳು ಸೃಷ್ಟಿಯಾಗ್ತವೆ. ಆ ವೃತ್ತಿಗಳ ಮೂಲಕ ನಾನು ಆತ್ಮಜ್ಞಾನಕ್ಕೆ, ಆತ್ಮಜ್ಞಾನ ಅಂದ್ರೇನು? ಮನಸ್ಸನ್ನು ದಾಟಿ ಹೋಗೋ ಹಂತಕ್ಕೆ ಹೋಗೋಕ್ಕಾಗದೇ ಇರ್ಬೋದು. ಹಾಗಾಗಿ ಆಹಾರಗಳು ನಿಷಿದ್ಧವಾಗತ್ತೆ. ಅದನ್ನು ಅರ್ಥಕೊಳ್ಬೇಕು. ಏನು ನಮ್ಮ ದೇಹಕ್ಕೆ ಸೂಕ್ತ, ನಮ್ಮ ಮನಸ್ಸಿಗೆ ಸೂಕ್ತ, ಆ ರೀತಿ ನಾವು ಆಹಾರ ಸ್ವೀಕಾರ ಮಾಡಬೇಕು. ಆಹಾರ ಅಂದರೆ ಕೇವಲ ಬಾಯಿಂದ ಮಾಡೋ ಆಹಾರ ಮಾತ್ರ ಅಲ್ಲ ಆಹಾರ. ಕಿವಿಯಿಂದ ಏನು ಕೇಳ್ತಾ ಇದ್ದೀನಿ ಅದು ಸಹ ಆಹಾರನೇ. ಯಾವ ರೀತಿ ಬಾಯಿಂದ ಸ್ವೀಕಾರ ಮಾಡೋ ಆಹಾರಕ್ಕೆ ನಾನು ಬೇಕು ಬೇಡ ಅಂತ ಒಂದು ತೀರ್ಮಾನ ತಗೋತೀನಿ, ಅದೇ ಥರ ಕಿವಿಯಿಂದನೂ ಎಷ್ಟೊಂದು ಸತಿ ನಾವು ಮಾಡ್ಕೊಳ್ತೀವಿ. ನನಗೆ ಇವ್ರು ಮಾತಾಡೋದು ಮಾತ್ರ ಇಷ್ಟ, ಇವ್ರ ಮಾತು ನಾನು ಕೇಳಲ್ಲ, ನನಗೆ ಹೊಗಳಿಕೆ ಮಾತ್ರ ಇಷ್ಟ, ತೆಗಳಿಕೆ ಇಷ್ಟ ಇಲ್ಲ. ಅಥವಾ ಕಣ್ಣಿಂದನೂ ಆಹಾರ ಸ್ವೀಕಾರ ಮಾಡ್ತೀವಿ, ನೋಡಬೇಕು ನೋಡಬಾರ್ದು, ಇದೂ ಆಹಾರನೇ. ಹೀಗೆ ನಮ್ಮ 5 ಇಂದ್ರಿಯಗಳಿಂದ ಏನೆಲ್ಲ ಸ್ವೀಕಾರ ಮಾಡ್ತೀವಿ ಎಲ್ಲ ಆಹಾರನೇ. ಏನು ಹೇಳ್ಕೊಡ್ತಾ ಇದ್ದಾರೆ ಲಲಿತ ಸಹಸ್ರನಾಮದಲ್ಲಿ ಅಥವಾ ಭಗವದ್ಗೀತೆಯಲ್ಲಿ? ಸ್ವೀಕಾರ ಮಾಡೋ ಆಹಾರ ಅಂದರೆ ನಿಮ್ಮ ಮನಸ್ಸಿಗೆ ಈ ಆಹಾರ ಅಂತ ಬರ್ತಾ ಇದೆಯಲ್ಲ, ಕಣ್ಣಿನಿಂದ ನೋಡಿದ್ದು ಮನಸ್ಸಿಗೆ ಕೊನೆಗೆ ವಿಚಾರವಾಗಿ ಬರ್ತಾ ಇದೆ. ನಾಲ್ಗೆ ಮೇಲೆ ತಗೊಂಡಿದ್ದ ಆಹಾರನೂ ಮನಸ್ಸಿಗೆ ಕೊನೆಯಲ್ಲಿ ವಿಚಾರವಾಗೇ ಬರ್ತಾ ಇದೆ. ಈ ಎಲ್ಲ ಆಹಾರಗಳು ಎಲ್ಲಿ ತನಕ ನೀನು ಬೇಕು ಬೇಡ ಅನ್ನೋ ಒಂದು ವಿಚಾರದಲ್ಲಿರ್ತೀಯ, ನೀನಿನ್ನೂ ಬಂಧನದಲ್ಲಿರ್ತೀಯ. ಯಾಕಂದರೆ ಕಟ್ಟ ಕಡೆಯಲ್ಲಿ ನೋಡಿ, ನೀವು ನಾಲ್ಗೆ ಮೇಲೆ ಇಟ್ಕೊಳ್ಳೋ ಆಹಾರ ಇದೆಯಲ್ಲ, ಅದನ್ನು ಈರುಳ್ಳಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಸೊಪ್ಪಿರ್ಬೋದು, ಅನ್ನ ಇರ್ಬೋದು, ಚಪಾತಿ ಇರ್ಬೋದು, ಮಾಂಸ ಇರ್ಬೋದು, ಏನೇ ಇರಬಹುದು, ಅದು ಹೊರ ರೂಪದಲ್ಲಿ ಅದೇನೇ ಇರ್ಬೋದು. ಆದರೆ ಆಂತರಿಕವಾಗಿ ಏನದು? ಆಂತರಿಕವಾಗಿ ಶಕ್ತಿಯ ಬೇರೆ ಬೇರೆ ರೂಪಗಳು. ಹಾಗಾಗಿ ನಾವೇನು ಅರ್ಥಕೊಳ್ಬೇಕು? ನಾವು ಸಾಧನೆಯ ಹಂತದಲ್ಲಿರಬೇಕಾದಾಗ ಆ ಆಹಾರದಿಂದ ನಮ್ಮ ಮನಸ್ಸಿನ ವೃತ್ತಿ ಬದಲಾಗ್ತಾ ಇದೆ ಅಂತ ನಾವು ಅರ್ಥಕೊಂಡ್ರೆ ಆವಾಗ ಆಹಾರ ನಿಷಿದ್ಧ. ಅದು ಯಾರಿಗೆ? ಯಾರು ಸಾಧನೆ ಮಾರ್ಗದಲ್ಲಿರ್ತಾರೆ ಅವರಿಗೆ. ಒಂದು ಸ್ಥಿರತೆ ಬಂದ ಮೇಲಿಂದ ಹಾಗಾದರೆ ಅವ್ರಿಗೆ ಏನು ಬೇಕಾದರೂ ಆಹಾರ ತಗೊಳ್ಬೋದಾ? ಹಾಗೇನಲ್ಲ. ಯಾವಾಗ ನಿಮಗೆ ಒಂದು, ನಾವೆಲ್ಲ ಹೇಳ್ತೀವಿ ಸಣ್ಣ ಮಕ್ಕಳಿದ್ದಾಗ ಚಾಕ್ಲೇಟ್ ಸುಮ್ಮನೆ ತಿಂತಾ ಇರ್ತಾರೆ. ಅದೇ ಸ್ವಲ್ಪ ಬುದ್ಧಿ ಬೆಳೆದ ಮೇಲಿಂದ ಹೌದು ಯಾವಾಗ ಬೇಕು, ಚಾಕ್ಲೇಟ್ ಜಾಸ್ತಿ ತಿನ್ನೋದ್ರಿಂದ ಹಲ್ಲು ಹಾಳಾಗತ್ತೆ ಅನ್ನೋದೆಲ್ಲ ಯಾವಾಗ ಬುದ್ಧಿ ಬೆಳೆಯುತ್ತೆ ಅವಾಗ ತಾನೇ ತಾನಾಗಿ ಚಾಕ್ಲೇಟಿನ ಮೇಲೆ ವ್ಯಾಮೋಹ ಕಡಿಮೆ ಆಗುತ್ತೆ. ಇದು ಹಾಗೇನೆ. ಇದು ಏನೋ ರೂಲ್ಸ್ ಅಲ್ಲ, ಇದು ನಿಷಿದ್ಧ, ಇದನ್ನು ತಗೊಳ್ಳೇಬೇಕು ಆವಾಗ ಮಾತ್ರ ಮುಕ್ತಿ. ಇದೆಲ್ಲ ಕೇವಲ ಒಂದು ಅಜ್ಞಾನದ ಮಾತುಗಳು. ಹಾಗಾಗಿ ಆಹಾರ ಅಂದ್ರೆ ಏನು ಅಂತ ಅರ್ಥಕೊಳ್ವಿ. ಆಹಾರ ಸ್ವೀಕಾರ ಮಾಡೋದಂದ್ರೆ ಏನು ಅಂತ ಅರ್ಥಕೊಳ್ಬೇಕು. ಸ್ವೀಕಾರ ಎಲ್ಲಿ ಮಾಡ್ತಾ ಇರೋದು? ಬಾಯಲ್ಲಲ್ಲ, ಮನಸ್ಸಿನಲ್ಲಿ ವಿಚಾರವಾಗಿ ಕೊನೆಯಲ್ಲಿ ಸ್ವೀಕಾರ ಮಾಡ್ತಾ ಇರೋದು. ಕಣ್ಣಿನಿಂದಲ್ಲ, ಕೊನೆಯಲ್ಲಿ ಮನಸ್ಸಿನಲ್ಲಿ ವಿಚಾರವಾಗಿ ಸ್ವೀಕಾರ ಮಾಡ್ತಾ ಇರೋದು. ಆ ಮನಸ್ಸಿನಲ್ಲಿ ವಿಚಾರದ ರೂಪದಲ್ಲಿ ಅದು ಬಂದಾಗ ಬೇಕು ಬೇಡ, ನನಗಿಷ್ಟ ನನಗೆ ಕಷ್ಟ, ಇದು ನಿಮ್ಮ ಬಂಧನ. ಇದರಿಂದ ಮುಕ್ತರಾಗಿ ಅಂತ ಹೇಳ್ಕೊಡ್ತಾ ಇರೋದು. ವಿಜಯ್ ಸರ್, ಹೇಳಿ ಮಾ. ಇವಾಗ ಇಷ್ಟ ಅನ್ನೋದು ಇಲ್ಲ ಇವಾಗ. ಓಕೆ ಅಮ್ಮ, ಇವಾಗ ನಿಮಗೆ ಇಷ್ಟ ಕಷ್ಟ ಅಂತ ಇಲ್ಲ ಅಂತಂದ್ರೆ ಈ ಪ್ರಶ್ನೆನೇ ಇರಲ್ಲ. ಪ್ರಶ್ನೆ ಇದೆ ಅಂತಂದ್ರೆ ಮನಸ್ಸಿನಲ್ಲಿ ಏನೋ ವಿಚಾರ ಬರ್ತಾ ಇದೆ. ಅದನ್ನ ಕೊಡ್ತೀನಿ ನೀ ತಿನ್ಬೇಕು ಅಂತ ಹೇಳಿದಾಗ ತಿರ್ಗಾ ಬರುತ್ತೆ. ಅವಾಗ ಬಂದಾಗ
ಸಂದರ್ಭ ಸಂದರ್ಭ ಅನುಸಾರವಾಗಿ ಅದನ್ನ ನೀವು ವ್ಯವಹಾರ ಮಾಡಬೇಕಾಗತ್ತೆ. ಇದು ತಮಗೆ ಬೇಕಾ ತಗೊಳ್ಳಿ, ಬೇಡವಾ ಬೇಡ ಅಂತ ಹೇಳಬೇಕು. ಈಗ ಎಲ್ಲರೂ ಕೊಡೋದನ್ನ ತಗೊಳ್ಳಲ್ಲ ತಾವು ಅಲ್ವಾ? ಹಾಗಾಗಿ ಆ ಒಂದು ಆಯ್ಕೆ ಮಾಡುವಂತ ಒಂದು ಬುದ್ಧಿ ಇರಬೇಕಾದಾಗ ಅದನ್ನ ಉಪಯೋಗ ಮಾಡಬೇಕು ತಾವು. ಸುಮ್ಮನೆನೆ ಅವ್ರಿಗೆ ಹೇಳಿದ್ರು ತಿನ್ಬಿಡ್ಬೇಕು ಅಂತಂದ್ರೆ ಹೇಗಾಗತ್ತದು? ಅದು ನೀವು ವಿಚಾರ ಮಾಡಬೇಕು. ನಂಗೆ ಯಾಕೋ ನೀವು ವಿಚಾರ ಮಾಡ್ಲಿಕ್ಕೆ ನೀವು ವಿವೇಕ ಅಂತ ಕೊಟ್ಟಿರೋದು, ನಿಮ್ಗೆ ಜ್ಞಾನ ಅಂತ ಇರೋದು. ಅದನ್ನ ಯಾರು ಉಪಯೋಗ ಮಾಡಲ್ಲ, ಅವರು ಸುಮ್ಮನೆ ನರಳಾಡ್ತಾರೆ. ಆಯ್ಕೆ ಮಾಡ್ಕೊಳ್ಳಿ. ಏನೋ ನನಗೆ ಯಾಕೋ ದೊಡ್ಡ ಗಂಟಾಗಿ ಕೂತ್ಕೊಂಡಿದೆ. ಅದಾಗಾದ್ರೆ ಆ ಗಂಟನ್ ಬಿಡ್ಸಕ್ ನೋಡಿ, ಇಲ್ಲ ಅಂದ್ರೆ ಗಂಟಲ್ಲಿ ಸಿಗಾಕೊಳ್ತೀರಾ ಅಷ್ಟೇನೇನೆ. ಎರಡೇ ಆಯ್ಕೆ ಇರೋದು. ಗಂಟನ್ನ ಬಿಡಿಸ್ಲಿಕ್ಕೆ ಬೇಕಾಗಿರೋ ಜ್ಞಾನ ಏನು ಅನ್ನೋದನ್ನ ವಿಚಾರ ಮಾಡಿ, ಅವಾಗ ಗಂಟು ತಾನಾಗಿ ಹೋಗುತ್ತೆ. ಇಲ್ಲ ಅಂತಂದ್ರೆ ಗಂಟಿನಲ್ಲಿ ಕಗ್ಗಂಟಾಗಿ ಅದು ಉಳ್ಕೊಂಡಿರುತ್ತೆ. ಉಳ್ಕೊಳ್ಳಿ ಬಿಡಿ, ಕೋಟಿ ಜನ್ಮ ಬರ್ಲಿ ಅಂತ ಭಗವಂತನ್ಗೆ ಇವತ್ತು ಹೇಳ್ಬಿಟ್ಟೆ. ಇದೆಲ್ಲ ಸಿಕ್ಕಲ್ಲ ತಪ್ಪು ವಿಚಾರಗಳು ಅಮ್ಮ. ಪುನಃ ಹೇಳ್ತಾ ಇದ್ದೀನಿ, ಇದೆಲ್ಲ ತಪ್ಪು ವಿಚಾರಗಳು. ವಿಜಯ್ ಸರ್, ನಾನ್ ದೇವ್ರಿಗೆ ಏನ್ ಕೇಳ್ಕೊಂಡೆ, ಈ ಜ್ಞಾನ ಏನ್ ಕೊಟ್ಟಿದೀಯ, ಈ ಜ್ಞಾನ ನಂಗೆ 1000 ಕೋಟಿ ಜನ್ಮ ಬಂದ್ರೂನುವೆ ಈ ಜ್ಞಾನ ಮಾತ್ರ ಇರ್ಬೇಕು ಅಷ್ಟೇ. ಇದಿದ್ರೆ ಸಾಕು ನಂಗೆ. ಆ ಜ್ಞಾನ, ಸಫಿಶಿಯಂಟ್. ಈ ಜ್ಞಾನ ಇದೆ ಅಂತಂದ್ರೆ ಈ ಪ್ರಶ್ನೆನೇ ಉಂಟಾಗಲ್ಲ. ಇಲ್ಲ, ಜ್ಞಾನನ ಉಪಯೋಗ ಮಾಡ್ಕೊಳ್ಳಿ. ಮಾತಾಡ್ತಾ ಇದ್ದಾರೆ ವಿಜಯ್, ಚುಚ್ಚಿ ಮಾತಾಡ್ತಾ ಇದ್ದಾರೆ. ಯಾರಿಗೆ ಚುಚ್ಚು ಅನುಭವ ಆಗ್ತಾ ಇದೆ? ಚುಚ್ಚು ಅನುಭವ ಆಗ್ತಾ ಇದೆ ಅಂತಂದ್ರೆ ಇನ್ನೂ ನಾನು ಯಾರೋ ಒಂದು ಬೇರೆ ಅಂತ ಅನ್ಕೊಂಡಿರೋದ್ರಿಂದ ಚುಚ್ಚು ಅನುಭವ ಆಗ್ತಾ ಇದೆ. ನಾನು ಏನೋ ಒಂದು ವಸ್ತು ಅಂತ ಅನ್ಕೊಂಡಿರೋದ್ರಿಂದ ಚುಚ್ಚು ಅನುಭವ ಆಗ್ತಾ ಇದೆ. ಇದು ಜ್ಞಾನದ ಮಾತಲ್ಲ, ಇದು ಅಜ್ಞಾನದ ಮಾತು. ನಮ್ಮ ಮನೆಯಲ್ಲಿ ಯಾರು ತಿನ್ನಲ್ಲಲ್ವಾ ಸರ್? ನಾವು ಏನ್ ಮಾಡ್ಬೇಕಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಅದು ಬೇರೆ ವಿಷಯ. ಜ್ಞಾನ ಸ್ಥಿರವಾಗಿದೆ ಅಂತಂದ್ರೆ ಚುಚ್ಚೋ ಅಂತ ಮಾತು ಬರದೇ ಇಲ್ಲ. ಚುಚ್ಚೋದು ಯಾವಾಗ ಆಗತ್ತೆ? ನಾನು ಅನ್ನೋ ಏನೋ ಒಂದು ವಿಚಾರ ಇನ್ನೂ ಇದ್ದಾಗ. ಯಾರು ಈ ವಿಷಯ ಹೇಳ್ತಾ ಇರೋದು? ಅದ್ರ ಬಗ್ಗೆ ಆಲೋಚನೆ ಮಾಡಿ, ಅದನ್ನ ತ್ಯಾಗ ಮಾಡಿ. ಎಲ್ಲಿ ತನಕ ನಾನು ಅಂತ ಇರ್ತೀನಿ, ನಾನು ಏನೋ ಒಂದು ಅಂತ ಇರ್ತೀನಿ, ಅಲ್ಲಿ ತನಕ ನನಗೆ ಚುಚ್ಚೋ ಅನುಭವ ಆಗತ್ತೆ. ಚುಚ್ಚೋ ಅನುಭವ ಏನು ಅರ್ಥ? ನಾನು ಅಂತ ಏನೋ ವಿಚಾರ ಇನ್ನೂ ನಾನು ಇಟ್ಕೊಂಡಿದ್ದೀನಿ ಅಂತ. ನಾನು ಇಲ್ಲ ಆದ್ರೂನುವೆ ನಾನು ಇಲ್ಲ ಅಂತಂದ್ರೆ ಪ್ರಶ್ನೆನೇ ಇಲ್ಲ. ನಾನು ಇಲ್ಲ ಅಂದ್ರೆ ಪ್ರಶ್ನೆನೇ ಇಲ್ಲ. ಪ್ರಶ್ನೆ ಇದೆ ಅಂತಂದ್ರೆ ನಾನು ಇದ್ದೀನಿ. ನಾನು ಇರ್ಬೇಕಾದ್ರೆ ಎಲ್ಲಿ ಸಿಗಾಕೊಂಡಿದ್ದೀನಿ ನೋಡ್ಬೇಕು. ಸರ್ವಾನುಲ್ಲಂಘ್ಯ ಶಾಸನ ಆಗಿಲ್ಲ, ನೀ ಅದನ್ನ ಸ್ವೀಕಾರ ಮಾಡು. ಸರ್ವಾನುಲ್ಲಂಘ್ಯ ಅಲ್ಲಿಗೆ ಬರ್ತೀಯಾ? ಯಾರದನ್ನ ಸ್ವೀಕಾರ ಮಾಡ್ತೀಯಾರೆ ಅವ್ರು ಇರೋ ತನಕ ಇದು ಅವ್ರಿಗೆ ಪ್ರಶ್ನೆ ಕಗ್ಗಂಟಾಗಿರುತ್ತೆ. ಯಾರೋ ನಾನು ಇದೀನಿ ಅಲ್ವಾ, ನಾನು ಇನ್ನೂ ಮುಕ್ತಿ ಹೊಂದಿಲ್ಲ ಅಲ್ವಾ, ಆ ವಿಚಾರ ಮನಸ್ಸಿನಲ್ಲಿ ಇರೋದಕ್ಕೆ ಅವ್ರಿಗೆ ಕಸಿವಿಸಿ ಆಗ್ತಾ ಇದೆ. ಆ ಕಸಿವಿಸಿ ಆಗ್ತಿರೋ ನಾನು ಯಾರು ಅದನ್ನ ನೀವು ಎಲ್ಲಿ ತನಕ ನೋಡಲ್ಲ, ಅದನ್ನ ಬಿಡಲ್ಲ, ಅಲ್ಲಿ ತನಕ ಇದು ಕಗ್ಗಂಟಾಗಿರುತ್ತೆ. ಎಲ್ಲಿ ತನಕ ಚುಚ್ಚೋ ಅನುಭವ ಆಗತ್ತೆ, ಎಲ್ಲಿ ತನಕ ನೋವಿನ ಅನುಭವ ಆಗತ್ತೆ, ಅದರ ಅರ್ಥ ಏನು? ನಾನು ಅನ್ನೋ ಏನೋ ಒಂದು ವಿಚಾರ ಇನ್ನು ಸಂಪೂರ್ಣವಾಗಿ ಸ್ಥಿರವಾಗಿಲ್ಲ. ನಾನು ಯಾರು ಅನ್ನೋದು ಇನ್ನೂ ಪುನಃ ನಾನು ಆ ಸುಳಿಗೆ ಹೋಗಿ ಸಿಗಾಕೋತಾ ಇದ್ದೀನಿ. ಅದು ಅದರ ಅರ್ಥ. ಅಂದರೆ ನಾನು ಇನ್ನೂ ಅಹಮ್ಮಿನ ಸುಳಿನಲ್ಲಿ ಇದ್ದೀನಿ ಅಂತ ಅರ್ಥ. ಅದನ್ನು ನೋಡಬೇಕಾಗತ್ತೆ. ಯಾವಾಗ ನಾನು ಮಾಯ ಆಯಿತು ಆವಾಗ ಪ್ರಶ್ನೆನೇ ಮಾಯ ಆಗತ್ತೆ. ಆವಾಗ ಆ ದೈವಿಕ ನಾನುಗೆ ಈ ಪ್ರಶ್ನೆಗಳಿಲ್ಲ. ಯಾಕಂದ್ರೆ ಅದು ಆಹಾರನ ಸ್ವೀಕಾರ ಮಾಡ್ತಾ ಇಲ್ಲ, ಅದು ಆಹಾರನ ತಿರಸ್ಕಾರನೂ ಮಾಡ್ತಾ ಇಲ್ಲ. ಇಲ್ಲ, ಆಹಾರನ ತಿರಸ್ಕಾರ ಮಾಡ್ತಾ ಇಲ್ಲ, ಸ್ವೀಕಾರನೂ ಮಾಡ್ತಾ ಇಲ್ಲ. ಆ ದೈವಿಕ ನಾನುಗೆ ಈ ಪ್ರಶ್ನೆಗಳೇ ಇರಲ್ಲ. ಆ ದೈವಿಕ ನಾನು ಯಾವತ್ತೂ ನನಗೆ ಚುಚ್ಚು ಅನುಭವ ಆಯ್ತು ಅಂತ ಹೇಳಲ್ಲ. ವ್ಯಾವಹಾರಿಕವಾಗಿ ಮಾತಾಡ್ತಾ ಇದ್ದಾರೆ ಇದನ್ನ. ಆ ಕೇವಲ ವ್ಯಾವಹಾರಿಕ ನಾನು ಮಾತ್ರ ಈ ತರ ಸುಳಿನಲ್ಲಿ ಸಿಗಾಕೊಳ್ಳೋದು. ನೀವು ಆ ವ್ಯಾವಹಾರಿಕ ನಾನುನೋ ದೈವಿಕ ನಾನುನೋ ಆ ವಿಚಾರ ನಿಮ್ಗೆ ಸ್ಪಷ್ಟವಾಗಿದ್ರೆ ಈ ಪ್ರಶ್ನೆ ಬಿಡಿ. ದೈವಿಕ ನಾನು ಈ ವ್ಯಾವಹಾರಿಕ ಗೋಜಲ್ಲಿ ಗಂಟು ಹಾಕಕ್ಕೆ ನೋಡ್ತಾ ಇದ್ದಾರೆ. ಯಾರು ಗಂಟಾಕಕ್ ಆಗಲ್ಲ. ಯಾವಾಗ ನೀವು
ಸ್ಥಿರವಾಗಿರ್ತೀರಾ, ನಿಮ್ಮನ್ನ ಯಾರು ಗಂಟಾಕಕ್ಕಾಗತ್ತೆ? ಗಂಟಾಕಕ್ಕೆ ನೋಡ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಏನು? ನಾನು ಏನೋ ಒಂದು ವಸ್ತು ಅಂತ ವಿಚಾರ ಮಾಡ್ತಾ ಇದ್ದೀನಿ ಅಂತ. ಸರ್, ಒಂದು ವಿಷಯ, ಇಲ್ಲ ಇಲ್ಲ, ಇದು ಇವಾಗ ನೀವು ದೈವಿಕ ನಾನು ಆಧ್ಯಾತ್ಮ ಅಂತ ಹೇಳಿದ್ರಲ್ವಾ, ದೈವಿಕ ನಾನು ವ್ಯಾವಹಾರಿಕ ನಾನು ಅಡಿಯಾಳಿ ಯಾಕಾಗ್ಬೇಕು ಅನ್ನೋದು. ಅಡಿಯಾಳ ಅಲ್ಲ ಅದು, ಆದ್ರೆ ಆ ರೀತಿ ಇದೆ ಅಂತ ಅನ್ಕೊಂಡಿರೋದ್ರಿಂದನೇ ಇದೆಲ್ಲ ತಪ್ಪು ವಿಚಾರ ಬರ್ತಾ ಇರೋದು. ಈಗ ನಾನು ಒಂದು ಉದಾಹರಣೆಗೆ, ನಾನೊಂದು ಜೈಲ್ನಲ್ಲಿ ಇದ್ದೀನಿ, ಈಗ ಇನ್ನೊಂದು ಬಂದಿಯಾಗಿದ್ದೀನಿ ಅಂತ. ಇನ್ನೊಂದು ಪ್ರಶ್ನೆ ಇವಾಗ ಕೇಳಿ ಅಮ್ಮ. ಏನಂದ್ರೆ, ಇಲ್ಲಿ there is no doership totally, okay? there is no doership. ನಾನ್ ಯಾವ್ದು ಏನ್ ಸ್ವೀಕಾರ ಮಾಡತ್ತೋ ಅದು ಸ್ವೀಕಾರ ಮಾಡತ್ತೆ, ಅದು ಏನ್ ಮಾಡತ್ತೋ ಮಾಡ್ಕೊಂಡು ಹೋಗ್ತಾ ಇದೆ. ಇವಾಗ ಯಾರೋ ಒಬ್ರು ಬಂದು ನೀನ್ ಇದೆಲ್ಲ ತಿನ್ಬೇಕು ಅಂದ್ರೆ ನಾನು ಏನ್ ಮಾಡ್ಲಿ ಹೇಳಿ? there is no doership. ಅದಕ್ಕೆ ನಾನು ನಿಮ್ಗೆ ನೇರವಾಗಿ ಪ್ರಶ್ನೆ ಹಾಕ್ತಾ ಇದ್ದೀನಿ, ಯಾವ ನಾನು ಈ ಉತ್ತರ ಬೇಕಾಗಿರೋದು? ವ್ಯಾವಹಾರಿಕ ನಾನು ಉತ್ತರ ಬೇಕು ಅಂದ್ರೆ ವ್ಯಾವಹಾರಿಕ ನಾನು ಹೇಳ್ತೀನಿ ತಿನ್ಬೇಡಿ ಅಂತ ಹೇಳ್ತೀನಿ, ಅಷ್ಟೇ, ಮುಗೀತು. ದೈವಿಕ ನನಗೆ ನಾನು ಉತ್ತರ ಕೊಡೋ ಅವಶ್ಯಕತೆನೇ ಇಲ್ಲ. ಓಕೆ ಓಕೆ, ಥ್ಯಾಂಕ್ ಯು. ಇವತ್ ಬೆಳಗ್ಗೆಯಿಂದ ಭಗವಂತನಿಗೆ ನಾನು ತುಂಬಾ ತೊಂದರೆ ಕೊಟ್ಟೆ ಅನ್ನಿಸ್ತು ನನ್ಗೆ. ಅದು ಕೇವಲ ನಿಮ್ಮ ವಿಚಾರನೆ, ನೀವ್ ಯಾರಿಗೂ ತೊಂದರೆ ಕೊಡಕ್ಕಾಗಲ್ಲ, ಯಾರು ನಿಮ್ಮಿಂದ ಆ ದೈವಿಕ ನಾನು ಯಾರು ತೊಂದರೆನೆ ಕೊಡಕ್ಕಾಗಲ್ಲ. ಆಗ್ಲಿ ಪದ್ಮಮ್ಮ, ಮುಂದಿನ ಜೊತೆ ತಗೊಳ್ಳೋಣ. ಜೀವ ಇರೋವರೆಗೂ ವ್ಯಾವಹಾರಿಕವಾಗಿ ನಾವು ಈ ಪ್ರಪಂಚದ ಜೊತೆಗೆ ಮೂವ್ ಮಾಡ್ಲೇಬೇಕಲ್ವಾ, ಸ್ವಲ್ಪ ಇಲ್ಲ ಸ್ವಲ್ಪ. ಆ ವ್ಯವಹಾರ ಮಾಡೋ ಸಮಯದಲ್ಲಿ ಮನಸ್ಸನ್ನ ಹೇಗೆ ಶಾಂತವಾಗಿ ಇಟ್ಕೊಳ್ಳೋದು ಅನ್ನೋದನ್ನು ಕಲ್ತ್ಕೊಳ್ಬೇಕು. ಯಾರೋ ಹೇಳಿದ್ರು ಅಂತ ಎಲ್ಲಾನು ಸ್ವೀಕಾರ ಮಾಡಿದ್ರೆ ಈ ರೀತಿ ಆಗತ್ತೆ. ಅದನ್ನ ವಿಚಾರ ಮಾಡ್ಲಿಕ್ಕೆ ಅಂತಾನೆ ಜ್ಞಾನ ಇರೋದು. ಜ್ಞಾನ ಉಪಯೋಗ ಮಾಡ್ದೇನೆ ಯಾರೋ ಹೇಳ್ಬಿಟ್ರು ಅಂತ ತಗೊಂಡ್ಬಿಟ್ರೆ ಹೀಗೆ ಆಗೋದು. ಒಂದು ಗಾದೆ ಇದೆಯಲ್ಲ, ಬಾವಿಗೆ ಬೀಳು ಅಂದ್ರೆ ನಾವು ಬೀಳಲ್ಲ, ನಾವೇ ಯೋಚನೆ ಮಾಡ್ಬೇಕು. ಕಳ್ತನ ಮಾಡು ಅಂದ್ರೆ ನಾವು ಮಾಡಬಾರ್ದು, ಅದ್ ನಮಗ್ ಗೊತ್ತು, ಮಾಡಬಾರ್ದು. ಕಳ್ತನ ಮಾಡು ಅಂದ್ರೆ ನಾವು ಮಾಡಲ್ಲ. ಇದು ಹಾಗೇನೆ ಈ ದೇಹದ ಧರ್ಮಕ್ಕೆ ಏನು ಅನುಗುಣವಾಗಿದೆ ಅದನ್ನ ಸ್ವೀಕಾರ ಮಾಡ್ತೀನಿ ಅಥವಾ ಸ್ವೀಕಾರ ಮಾಡಲ್ಲ, ಅಷ್ಟೇನೆ. ಇವಾಗ ನಮ್ಗೆ ಯಾವ ವಸ್ತುಗಳ ಮೇಲೂ ವ್ಯಾಮೋಹ ಇಲ್ಲ. ಯಾರ ಏನಾರ ತಂದ್ಕೊಟ್ರೆ ಕೈ ಮುಗಿದು ನಮಗ್ ಬೇಡ ಅದನ್ನ ತಗೊಂಡು ಹೋಗಿ ಅಂತ ಹೇಳ್ತೀವಿ ಇವಾಗ, ಬಿಕಾಸ್ ವಿ ಡೋಂಟ್ ವಾಂಟ್ ದ್ಯಾಟ್. ಬೇಡ ಇವಾಗ, ಯಾವ ರೀತಿ ನಿಭಾಯಿಸ್ಬೇಕು ನೋಡಿ ಅಮ್ಮ, ಯಾಕಂದ್ರೆ ಇದು ಇನ್ನೇನು ಹೇಳಲಿಕ್ಕಾಗಲ್ಲ, ಅಷ್ಟೇನೆ. ಪದ್ಮಮ್ಮ ಕೇಳಿಸ್ತಾ ಇಲ್ಲ ಅಮ್ಮ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.